ವಂದನೆ ವಂದನೆ. ಅದು ಓನ್ ಮಾಡೋಕ್ಕೋದೆ ಎಲ್ಲಿ ಏನೇನು ದುಡಿದಿದೆ ಎಲ್ಲ 96ನೇ ಇಸ್ವಿಲಿ 42 ಲಕ್ಷ ರೂಪಾಯಿನ 92ನೇ ಇಸ್ವಿಲಿ ಕಳ್ಕೊಂಡೆ. ಈ 40 ಲಕ್ಷಕ್ಕೆ ತಿಂಗಳಿಗೆ 1.5 ಲಕ್ಷ ಎಲ್ಲರೂ ಸಾಲ ಮಾಡೋದು, 3% ಅಂತೆ 1,20,000 ಇಂಟ್ರೆಸ್ಟ್ ಕಟ್ಟೋದು, 30,000ದಲ್ಲಿ ಫ್ಯಾಮಿಲಿ ಮೇಂಟೆನೆನ್ಸು. ಈ ಥರದಲ್ಲಿ 9 ತಿಂಗಳು ಮಾಡಿದೆ. ಅವಾಗ ನನಗೆ ಹೆಸರಿತ್ತಲ್ಲ, ಸಾಲ ಕೇಳಿದಲ್ಲೆಲ್ಲ ಕೊಡೋರು. 26 ವರ್ಷದ ಹಿಂದೆ 42 ಲಕ್ಷ ರೂಪಾಯಿಯಿಂದ ನೀವೆಷ್ಟು ಕೋಟಿ ಅದೀಗ ಅನ್ನೋದು ಲೆಕ್ಕ ಹಾಕಿ. 5 ಕೋಟಿ ರೂಪಾಯಿ ಮಿನಿಮಮ್ ಏನಿಲ್ಲ 4 ಕೋಟಿನೇ ಇಟ್ಕೊಳ್ಳಿ. ಅಷ್ಟೊಂದು 2 ಸೈಟ್ ಮಾರಿದೆ. ಅಲ್ಲಿಂದ ಮೇಲೆ ಬರಲಿಕ್ಕೆ ಭಾರಿ ಕಷ್ಟ ಆಯಿತು. ಆಸೆಗಳ ಲೋಕದಲ್ಲಿ ಕಥೆಗಳ ಬರೆವಂತ ಊರು ಕೂಡ್ಲು ಅಲ್ಲ, ಕೋಡ್ಲು ಅಂತ. ಇದು ತೀರ್ಥಹಳ್ಳಿಯಿಂದ ಸುಮಾರು ಒಂದು 10 ಕಿಲೋಮೀಟ್ರ್ ಅಂತರದಲ್ಲಿದೆ. ಇದು ಶೃಂಗೇರಿಗೆ ಒಂದು 30 ಕಿಲೋಮೀಟ್ರು. ಸೆಂಟ್ರ್ ಪ್ಲೇಸು ಒಂದು ಥರದಲ್ಲಿ ಆಗುಂಬೆ, ಈ ಕಡೆ ಕೊಲ್ಲೂರು, ಈ ಕಡೆ ಹೋರ್ನಾಡು, ಈ ಕಡೆ ಶೃಂಗೇರಿ, ಇನ್ನೊಂದು ಕಡೆ ತುಂಗಾ ನದಿ, ಈ ಮಧ್ಯದಲ್ಲಿ ಬರುವಂಥ ಒಂದು ಊರು ಕೋಡ್ಲು. ನನ್ನ ದೃಷ್ಟಿಯಲ್ಲಿ ಹೇಳಬೇಕಂತ ಕಂಡ್ರೆ ಸಹ್ಯಾದ್ರಿ ಶ್ರೇಣಿಗಳಲ್ಲಿ ಒಂದು ತುಂಬ ಸುಂದರವಾದ ಸ್ಥಳ ಅಂದರೆ ಕೋಡ್ಲು. ತುಂಬ ಚೆನ್ನಾಗಿ. ಆ ಊರಲ್ಲಿ ನಾನು ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿದವನು. ನಾನು ನಮ್ಮ ತಂದೆಯ 5ನೇ ಮಗ. ಅವಾಗೆಲ್ಲ ಮಕ್ಕಳು ಲಿಮಿಟೇಷನ್ ಇರಲಿಲ್ಲ. ನನ್ನ ಬಾಲ್ಯದ ಎಲ್ಲ ನಾನು ಊರಿನಲ್ಲೇ ಕಳೆದೆ. ಯಾಕೆಂದರೆ ಅಲ್ಲಿ ಸ್ಕೂಲ್ ಫೆಸಿಲಿಟೀಸ್ ತುಂಬ ಇದಿತ್ತು. ನಾನು ಇದು SSLCವರೆಗೆ ಊರಿನಲ್ಲೇ ಮಾಡಿದೆ. ಆಮೇಲೆ ಕಾಲೇಜಿಗೆ ಹೋಗಲಿಕ್ಕೆ ನಾನು ಸಾಗರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜಲ್ಲಿ ಪ್ರಥಮ ವರ್ಷ ಅಲ್ಲಿ ಸ್ಟಡಿ ಮಾಡಿದೆ. ಡಿಗ್ರಿಗೆ ನಾನು ಬಿಟ್ಟು ಹೋಗಿ ಒಂದು 2 ವರ್ಷಕ್ಕೆ ಅಡಿಗರು ಬಂದರು. ಕಂಬಾರರು, ಅಡಿಗರು ಎಲ್ಲ ಅದೇ ಕಾಲೇಜಿನವರೇ. ಅಲ್ಲೇ ಅಡಿಗರು ಪ್ರಿನ್ಸಿಪಲ್ ಆಗಿದ್ದರು, ಇವರು ಲೆಕ್ಚರರ್ ಆಗಿದ್ದ ಸಮಯ. ಅವ್ರು ಬಿಟ್ಟು ಹೋಗಿ ಒಂದು 2-3 ವರ್ಷಕ್ಕೆ ಬಂದೆ. ಅಂದರೆ ನಂದು 73-74 ಅಲ್ಲಿ ಬಂದೆ ನಾನು. ಅದಾದ ಮೇಲೆ ಅಲ್ಲೇನಾಯಿತು, ನಮ್ಮ ಅಣ್ಣ ಅಲ್ಲಿದ್ದರು ಅಂತ ಹೇಳಿ ಗೌರ್ಮೆಂಟ್ ಕೆಲಸದಲ್ಲಿದ್ದರು ಅಂತ ಅಲ್ಲಿ ಹೋದೆ. ಅಲ್ಲಿಂದ ಮತ್ತೆ ಪುನಃ ತೀರ್ಥಹಳ್ಳಿಗೆ ಬಂದೆ. ಅಲ್ಲಿ ಮತ್ತೆ ನಮ್ಮ ಅಣ್ಣನಿಗೆ ಟ್ರಾನ್ಸ್ಫರ್ ಆಯಿತು ಅಂತ ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ಹೋಗಿ ಅಲ್ಲಿ ಫೈನಲ್ ಇಯರ್ ಡಿಗ್ರಿನ ಕಂಪ್ಲೀಟ್ ಮಾಡಿದೆ. ನನಗೆ ಮೊದಲು ಇವನ್ನು ಊರಿನಲ್ಲಿದ್ದಾಗಲೂ ಸಹ ನಾಟಕ ಮಾಡೋದು, ಅಭಿನಯಿಸೋದು, ಹೆಣ್ಣು ಪಾತ್ರಗಳಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳೋದು, ಇದೆಲ್ಲ ನನಗೆ ನನ್ನ ಹೆಣ್ಣು ಪಾತ್ರ ಅಂದರೆ ತುಂಬ ಅಲ್ಲಿ ನನ್ನ ಸ್ನೇಹಿತರುಗಳು, ಎಷ್ಟೋ ಫ್ಯಾಮ್ಲಿಯವರು, ಹುಡುಗಿಯರೆಲ್ಲ ಮಾಡೋರು. ನಾನು ನಡೆಯೋದು, ನನ್ನ ಹಾವಭಾವ ಎಲ್ಲ ಅವ್ರಿಗೆ ಭಾರಿ ಇಷ್ಟ. ಈಗಲೂ ರೇಗಿಸ್ತಾ ಇರ್ತಾರೆ. ಹೀಗಿರುವಾಗ ನನ್ನ ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ನಾನು ಡಿಗ್ರಿ ಮಾಡಿದೆ. ಡಿಗ್ರಿ ಆದ ತಕ್ಷಣ ನಮ್ಮ ತಂದೆಗೊಂದು ಆಸೆ ಇತ್ತು. ಒಂದು ಸರಿ ಕೇಳಿದ್ರು, ಸರ ನಿನಗೆ LLB ಮಾಡ್ಕೊ, ಅಲ್ಲಿ ಲಾಯರ್ ಆಗಲಿಕ್ಕಾಗಲ್ಲ ಅಲ್ವಾ ಅಂದರು. ಲಾಯರ್ ಆಗೋಕ್ಕೆ ಯಾಕಾಗಲ್ಲ? ಆಗುತ್ತೆ, ನೀನು ಓದಿಸ್ತೀನಿ ಅಂದರೆ ಆಗುತ್ತೆ. ನಾವೇನು ಅಂಥ ಶ್ರೀಮಂತರಲ್ಲ, ಅಂಥ ಬಡವರು ಅಲ್ಲ. ಸರಿ, ಎಷ್ಟಾಗುತ್ತೆ? ತಿಂಗಳಿಗೆ ಒಂದು 300 ರೂಪಾಯಿ ಬೇಕು, ಹಾಸ್ಟೆಲ್ಲು ಎಲ್ಲ ಸೇರಿ 300 ರೂಪಾಯಿ ಬೇಕು. ಆಯಿತು, ಕೊಡ್ತೀನಿ, ನೀನು ಇದು ಓದು. ಸರಿ, ಆ ಒಂದು ಇದ್ರ ಮೇಲೆ ಡಿಗ್ರಿಯಲ್ಲಿ ಮೈಸೂರಲ್ಲಿ ಆಗಿತ್ತು. ಮೈಸೂರಿನಲ್ಲಿರುವಾಗಲೂ ಏನಾಗ್ತಿತ್ತು ಅಂದರೆ, ನಾನು ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ಓದಿದ್ರಿಂದ ಬಿಡುವಿನ ವೇಳೆ ಎಲ್ಲ ನಾವು ಅಲ್ಲಿ ಶೂಟಿಂಗ್ ನೋಡೋಕ್ಕಂತ ಪ್ರೀಮಿಯರ್ ಸ್ಟುಡಿಯೋಕ್ಕೆ ಹೋಗ್ತಾಯಿದ್ವಿ. ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಅಲ್ಲಿ ತುಂಬ ಎಲ್ಲ ಪಿಕ್ಚರ್ ಶೂಟಿಂಗ್ಗಳು ಹೆಚ್ಚಿನ ಭಾಗ ಅಲ್ಲಿ ಆಗ್ತಾಯಿದ್ವು. ನಾವು ಹೊರಗಡೆ ಎಲ್ಲ ಆರ್ಟಿಸ್ಟ್ಗಳು ಬರೋದನ್ನೆಲ್ಲ ಕಾಯೋದು, ಅವ್ರು ಬಂದ ಕೂಡಲೇ ಹಿಂಗೆ ನೋಡೋದು, ಹೋಗೋದು, ಹೀಗೆ ಮಾಡ್ತಿರುವಾಗ ಒಂದು ಸರಿ ಕೆಲವರು ಮ್ಯಾನೇಜರ್ಗಳು ಒಳಗಿಂದ ಬಂದು, ಈ ಒಳಗಡೆ ಯಾವುದೋ ಸೆಟ್ ಗಿಟ್ಟಿರುತ್ತಲ್ಲ, ಕ್ರೌಡ್ ವಾಯ್ಸು ಇಂಥವೆಲ್ಲ ಕ್ರೌಡ್ಗಳು ಬೇಕಾದಾಗ ನೋಡೋರು, ಏನರಪ್ಪ ನೀವೆಲ್ಲ ಆ್ಯಕ್ಟಿಂಗ್ ಮಾಡ್ತೀರೇನೆಯ? ಹಾಂ, ಮಾಡ್ತೀವಿ. ಸರಿ, ಬನ್ನಿ. ಅಥವಾ ನಾಳೆ ನೀವು ಎಲ್ಲ ಆ್ಯಕ್ಟಿಂಗ್ ಮಾಡ್ತೀರೇನೆಯ? ಒಂದು 2 ಜೊತೆ ಬಟ್ಟೆ ತೊಗೊಬನ್ನಿ, ನಿಮ್ಗೆ ಇಲ್ಲೇ ಊಟ ಕೊಡ್ತೀವಿ, ಸಂಜೆವರೆಗೂ ಇಲ್ಲೇ ಇಟ್ಕೊಳ್ತೀವಿ ಅನ್ನೋರು. ನಾವು ಬಟ್ಟೆ ಗಿಟ್ಟೆಲ್ಲ ಹಾಕ್ಕೊಂಡು ಫ್ರೆಂಡ್ಸ್ ಎಲ್ಲ ಹೋಗಿ ನೋಡಿದೆ. ಯಾವುದೇ ಕ್ಲಬ್ ಗಿಬ್ಬಲ್ಲೆಲ್ಲ ಕೂತಿರ್ತಲ್ಲ, ಪಾರ್ಟಿಗಳಲ್ಲಿ ಅಲ್ಲಿ ಕೂತ್ಕೊಂಡಿರೋ ಈ ಥರದ್ದು ಮಾಡ್ತೀವಿ. ಜೂನಿಯರ್ ಥರ ಬರ್ತಾಯಿತ್ತು. ಅದೇನಾಯಿತು ಅಂದರೆ ಆ ಪಿಕ್ಚರ್ಗಳು ರಿಲೀಸ್ ಆದಾಗ ಅದರಲ್ಲಿ ಕೆಲವು ಪಿಕ್ಚರು ಲೈಕ್ ಹೊಂಬಿಸಲು ಇರ್ಬೋದು, ಇವೆಲ್ಲ ಆ ಟೈಮಲ್ಲಿ ಅದರಲ್ಲೆಲ್ಲ ನಾವು ಕ್ರೌಡ್ ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟು ಅದೆಲ್ಲ ಆದ್ಕೊಳ್ಳಿ ಏನು ಮಾಡೋರು, ನಮ್ಮ ಫ್ರೆಂಡ್ಸ್ಗಳು, ನಾನು ಮಾಡಿದ್ದೀನಿ ಅಂತ. ಸರಿ, ಅವ್ನು ಕರ್ಕೊಂಡು ಹೋಗೋದು, ನಾನೇ ದುಡ್ಡು ಕೊಟ್ಟು ಕರ್ಕೊಂಡು ಹೋಗೋದು. ಅಲ್ಲಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಕೂತಿರೋದು, ನಾನು ಇನ್ನೇನೋ ಒಂದು ತೋರಿಸ್ಬೇಕು ಅನ್ನೋದು ಅದು ನಾಯಿ ಕಟ್ಟಾಗ್ಬಿಡು.
ನನ್ನ ಮಗನೇ ನಿನ್ನ ಇದ್ರ ತೋರ್ಸೋಕ್ಕೆ ಇಷ್ಟು ಕರ್ಕೊಬಂದಿಯ ಥಿಯೇಟ್ರಿಗೆ ಅಂತ ರೇಗಿಸ್ತಾಯಿದ್ದು. ಅವಾಗ ಏನಾಯಿತು, ನಮಗೊಂಥರ ಮುಖ ಕಾಣಂಗೆ ಎಲ್ಲಾದರೂ ಕಾಣಿಸ್ಕೊಳ್ಬೇಕು, ಜಾಸ್ತಿ ಹೊತ್ತು ಇರೋಂಗೆ ಇರಬೇಕು ಅದು ಕುತೂಹಲ ಎಲ್ಲ ಕಾಡ್ತಾಯಿತ್ತು. ಹೀಗೆ ಇರುವಾಗ ಏನಾಯಿತು, ಬ್ಯಾಂಗ್ಳೂರಿಗೆ ಬಂದೆ. ನಮ್ಮ ತಂದೆ ಆಸೆ ಅಂತೆ ನಾನು LLB ಇಲ್ಲಿ ವಿ ವಿ ಪುರಂ ಲಾ ಕಾಲೇಜಲ್ಲಿ ಸೇರಿಕೊಂಡೆ. 78, 79ರಲ್ಲಿ ಅಲ್ಲ 77, 78ರಲ್ಲಿ ವಿ ವಿ ಪುರಂ ಲಾ ಕಾಲೇಜಲ್ಲಿ LLB ಸೇರಿಕೊಂಡೆ. LLB ಮಾಡ್ತಾಯಿದ್ದೆ. ರೂಮ್ ಮಾಡಿಕೊಂಡು ತ್ಯಾಗರಾಜ ನಗರದಲ್ಲಿ ರೂಮ್ ಮಾಡ್ಕೊಂಡು ಓದ್ತಾ ಇರುವಾಗ ಏನಾಯಿತು, ನನಗೆ ಅಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಬೆಳಗ್ಗೆ 7:15ರಿಂದ 9:15 ಬರೀ 2 hours ಕ್ಲಾಸಸ್. ಅದಾದಮೇಲೆ ಟೈಮ್ ಪಾಸ್ ಮಾಡೋದೇ ತುಂಬ ಕಷ್ಟ ಆಗೋದು. ಅಲ್ಲಿಗೂ ಸ್ವಲ್ಪ ದಿನ ಹಿಂದೂ ಪೇಪರ್ನಲ್ಲಿ ವರ್ಕ್ ಈ ಡೋರ್ ಟು ಡೋರ್ ಹೋಗಿ ಯಾವ ಪೇಪರ್ ಓದ್ತೀರಾ, ನೀವು ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತ ಈ ಥರ ಕೇಳೋದು. ಮಾರ್ಕೆಟಿಂಗ್ ಇದೆ, ಅದನ್ನೂ ಮಾಡಿದೆ. ಒಂದು 6 ತಿಂಗಳು ಮಾಡಿದೆ. ಇನ್ನು ಬೇರೆ ಇನ್ನೇನು ಪ್ರೈವೇಟ್ನಲ್ಲಿ ಇನ್ನೇನು ಮಾಡಿದೆ. ಹೀಗೆ ಅಂದರೆ ಟೈಮ್ ಪಾಸಿಗೆ ನನಗಿನ್ನ ಮನೆಯಿಂದ ದುಡ್ಡು ಕಳಿಸ್ತಿದ್ರು, ಆದ್ರೂ ಟೈಮ್ ಪಾಸ್ ಮಾಡೋದೊಂದು ದೊಡ್ಡ ಕೆಲಸ. ಹೀಗಿರುವಾಗ 2ನೇ LLB ಮಾಡ್ತಿರುವಾಗ ಆಕಸ್ಮಿಕವಾಗಿ ನನ್ನ ಫ್ರೆಂಡ್ ಒಬ್ಬ ರಮೇಶ್ ಅಂತ ಸಿಕ್ಕಿದ್ರು. ಅವರು ಸಿನಿಮಾ ಫೀಲ್ಡಲ್ಲಿ ಪ್ರೊಡಕ್ಷನ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ರು. ಯಾರ್ದೋ ಒಬ್ಬ ಫ್ರೆಂಡ್ ಮೂಲಕವಾಗಿ ನನಗೆ ಅವ್ರ ಪರಿಚಯ ಆಯಿತು. ಪರಿಚಯ ಆದಾಗ ನನ್ನ ಫ್ರೆಂಡ್ ಅವ್ರಿಗೊಂದು ಪಾರ್ಟ್ ಟೈಮ್ ಜಾಬ್ ಬೇಕು, ಎಲ್ಲರೂ ಕೊಡಿಸೋ ಪಾಪ ಅಂತ ಹೇಳಿದ್ರು. ಅವಾಗ ಅವರೇನಿದ್ರು, ಪಾರ್ಟ್ ಟೈಮ್ ಜಾಬ್ ಅಂದರೆ ಏನು ರೀ, ನಿಮಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯೇನ್ರಿ? ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀರೇನ್ರಿ? ಅಸಿಸ್ಟೆಂಟ್ ಡೈರೆಕ್ಟ್ರಾ? ಮಾಡ್ತೀನಿ. ಸರಿ, ಒಂದು ಕೆಲಸ ಮಾಡಿ, ನಾಳೆ ಅಲ್ಲ ನಾಡಿದ್ದು ನೀವು ಕೊರಟೀಕೆರೆ ಬರ್ತೀರಾ? ಅಲ್ಲಿ ಬಂಗಾರ ಜಿಂಕೆ ಅಂತ ಒಂದು ಪಿಕ್ಚರು ಸೆಟ್ ಹಾಕ್ತಾಯಿದ್ದೀವಿ, ಅದರ ಡೈರೆಕ್ಟ್ರು ಬಂದು ನಾಗಾಭರಣ ಅಂತೇಳಿ, ಅದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಅವ್ರೇನೋ ಒಂದು ಅಸಿಸ್ಟೆಂಟ್ ಬೇಕು ಅಂತಿದ್ರು, ನಿಮ್ಮ ಅದೃಷ್ಟ ನೋಡೋಣ ಅಂದರು. ಆಯಿತು ಸರ್. ನೆಕ್ಸ್ಟ್ ಡೇ ಕರ್ಕೊಂಡು ಹೋದರು. ಡೈರೆಕ್ಟ್ರ್ ಪರಿಚಯ ಮಾಡಿಸಿದಾಗ ಏನು ಮಾಡ್ತಾಯಿದ್ದೀರಾ ಸರ್? ನಾನು LLB ಓದ್ತಾಯಿದ್ದೀನಿ ಸರ್. LLB ಓದೋರು ಇಲ್ಲಿ ಯಾಕ್ರಿ ಬಂದಿದ್ದೀರಾ? ನಿಮ್ಮನ್ನು ನಂಬ್ಕೊಂಡು ಕೊನೆಗೆ ಶೂಟಿಂಗ್ ಟೈಮಲ್ಲಿ ಬರೆದಿದ್ರು, ಏನು ಮಾಡಲಿ? ಇಲ್ಲ ಸರ್, ನನಗೆ ಅಟೆಂಡೆನ್ಸ್ ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ನನಗೆ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ಭಾರಿ ಆಸೆ. ಅವಾಗ ನಾಗಾಭರಣ, ಗ್ರಹಣ ಮತ್ತು ಅನ್ವೇಷಣೆ ಅಂತ 2 ಪಿಕ್ಚರ್ ಮಾಡಿದರು. ಅದು ಬಂಗಾರ ಜಿಂಕೆ ಅವ್ರದ್ದು ಕಮರ್ಷಿಯಲ್ ಮೂವಿ ಫಸ್ಟ್ ಪಿಕ್ಚರು. ವಿಷ್ಣುವರ್ಧನ್, ಆರತಿ, ಭಾರತಿ. ಇಲ್ಲ ಸರ್, ನಾನು ಮಾಡ್ತೀನಿ ಅಂತ ಒಂದಷ್ಟು ಅವ್ರ ಬಗ್ಗೆ ಎಲ್ಲ ಇದು ಮಾಡಿದ್ರು. ಒಂದು ಕೆಲಸ ಹ್ಯಾಂಡ್ ರೈಟಿಂಗ್ ಬರೀರಿ. ಬರೆದು ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು. ಇಮಿಡಿಯೇಟ್ ಅಸೋಸಿಯೇಟ್ ಹೇಮರಾಜ್ ಅಂತ ಇದ್ದರು, ಅವ್ರಿಗೆ ಹೇಳಿದ್ರು, ಇವನ್ನ ಕೆಲಸಕ್ಕೆ ಇಟ್ಕೊಳ್ರಿ, ಯಾವತ್ತಿನಿಂದ ನೆಕ್ಸ್ಟ್ ವೀಕಿಂದ ಬಂದುಬಿಡಪ್ಪ ಅಂತ ಹೇಳಿದ್ರು. ನನಗೆ ದಾರಿ ಉದ್ದಕ್ಕೂ ಒಂದು 2-3 ಕಡೆ ಅಷ್ಟೇನು ಇದಾಗಿ ಕ್ರೌಡ್ ಆರ್ಟಿಸ್ಟಾಗಿ ಹೋದಾಗ ಆ ಅನುಭವಗಳು ಅದನ್ನೆಲ್ಲ ನೆನೆಸ್ಕೊಂಡು ಇವತ್ತೆಲ್ಲ ನಾಳೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್, ಕ್ರಮೇಣ ಡೈರೆಕ್ಟರ್, ಹೀಗೇ ಕನಸಲ್ಲೇ ಊರಿಗೆ ಬಂದೆ. ಅಂದರೆ ಬೆಂಗಳೂರಿಗೆ ಬಂದೆ. ಕೆಲವು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನಾನು ಕಾಗದ ಅವಾಗೆಲ್ಲ ಏನಂತ, ನನಗೆ ಈಗ ನಾನು ಸಹಾಯಕ ನಿರ್ದೇಶಕನಾಗಿ ಇಂಥ ಒಬ್ಬ ಹೆಸರಾಂತ ಡೈರೆಕ್ಟ್ರ್ ಹತ್ರ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ನಾನು ಅದನ್ನು ಮುಂದುವರ್ಸೋಕ್ಕೂ ಯೋಚನೆ ಮಾಡ್ತಾಯಿದ್ದೀನಿ ಅಂತ ನಮ್ಮ ಅಣ್ಣನಿಗೂ ಬರೆದೆ, ನಮ್ಮ ಫ್ರೆಂಡ್ಸ್ಗಳಿಗೂ ಬರೆದೆ. ಅದೇ ಗುಂಗಲೇ ರಾತ್ರಿ ಎಲ್ಲ ನಿದ್ರೆ ಮಾಡಿದೆ ಹಾಯಾಗಿ. ಬೆಳಗ್ಗೆ ಇದ್ದರೆ ನಮ್ಮ ಮನೆ ಓನರ್ ಹೇಳಿದ್ರು, ನಿಮಗೊಂದು ರಿಜಿಸ್ಟ್ರ್ ಪೋಸ್ಟ್ ಬಂದಿದೆ, ನಿನ್ನೆ ಬಂದಿತ್ತು, ನೀವು ಇರಲಿಲ್ಲ, ಇವತ್ತು 11 ಗಂಟೆ ಪೋಸ್ಟ್ಮ್ಯಾನ್ ಬರ್ತಾನೆ, ತಗೊಳ್ಳಿ. ಇದೇನು ತೊಂದರೆ ಇಲ್ಲಲ್ಲ, ಇದೆಲ್ಲ ಡೀಟೇಲ್ ಹೇಳ್ಬೋದಲ್ಲ? ಅವಾಗೇನಾಯಿತು, ಕಾದೆ ಏನಿರ್ಬೋದು, ರಿಜಿಸ್ಟ್ರು ಪೋಸ್ಟ್ ಬರುವಂಥದ್ದೇನಿದೆ ಅಂತ ಕಾದೆ. 11 ಗಂಟೆ ಪೋಸ್ಟ್ಮ್ಯಾನ್ ಬಂದ, ಕರೆದ, ಒಂದು ಲೆಟ್ರ್ ಕೊಟ್ಟ, ಸೈನ್ ತೊಗೊಂಡ. ಹೊಡೆದು ನೋಡಿದ್ರೆ ನಾನು ಸಿಂಡಿಕೇಟ್ ಬ್ಯಾಂಕಿಗೆ ಕ್ಲೆರಿಕಲ್ ಪೋಸ್ಟಿಗೆ ಕಾಲ್ಫರ್ ಮಾಡಿದ್ರು, ಬರೆದಿದ್ದೆ. ರಿಟರ್ನ್ ಟೆಸ್ಟು ಆಗಿತ್ತು, ಓರಲ್ಲೂ ಆಗಿತ್ತು. ಇದಕ್ಕೆ ಅಪಾಯಿಂಟ್ಮೆಂಟ್ ಆರ್ಡ್ರಿಗೆ ಕಾಯ್ತಾಯಿದ್ದೆ. ನೋಡಿದ್ರೆ ಆರ್ಡ್ರ್ ಬಂದಿದೆ. ಸಿಂಡಿಕೇಟ್ ಬ್ಯಾಂಕ್ NR ಪುರಕ್ಕೆ ಪೋಸ್ಟಿಂಗ್ಸ್, ಚಿಕ್ಕಮಂಗ್ಳೂರು NR ಪುರಕ್ಕೆ ಪೋಸ್ಟಿಂಗ್ಸ್ ಆಗಬೇಕು. ಇನ್ನೊಂದು ಅದೇನೋ ಟೈಮ್ ಲಿಮಿಟ್ ಇತ್ತು, 15 ಡೇಸ, ಒಂದು ತಿಂಗಳ ಏನಿತ್ತು, ತಿಂಗಳಿರ್ಲಿಕ್ಕಿಲ್ಲ, 15 ದಿನ ಆ ಥರ ಆರ್ಡ್ರ್ ಬಂದಿದೆ. ಏನಾಗಿರ್ಬೋದು ನನ್ನ ಸ್ಥಿತಿ ಈಗ? ಒಂದು ಕೈಯಲ್ಲಿ ಗೌರ್ಮೆಂಟ್ ಕೆಲಸ, ಒಂದು ಕೈಯಲ್ಲಿ LLB 2 ವರ್ಷ ಮಾಡಿ ಬಿಟ್ಟಿರೋದು, ಈ ಮಧ್ಯದಲ್ಲಿ ಯಾರೂ ನಿರೀಕ್ಷಣೆ ಮಾಡದ ಅಸಿಸ್ಟೆಂಟ್ ಡೈರೆಕ್ಟ್ರು. ಅದು ಹೆಸರಾಂತ ನಿರ್ದೇಶಕರಿಗೆ. ಮೊದಲಿಂದ ನನಗೆ ಸಿನಿಮಾ ನೋಡೋ ಗೋಲ್ಗಿಲ್ಲ ಹುಚ್ಚು ಭಾರಿ ಇತ್ತು. ಇದನ್ನೆಲ್ಲ ಯೋಚನೆ ಮಾಡಿದೆ, ಇವರೇ ಏನು ಮಾಡಲಿ.
ಕೊನೆಗೆ ನಾನೇ ಒಂದು ನಿರ್ಧಾರಕ್ಕೆ ಬಂದೆ. ಏನು, ಗೌರ್ಮೆಂಟ್ ಎಂಪ್ಲಾಯಿ ಆದರೆ ಲಕ್ಷದಲ್ಲಿ ಒಬ್ಬ ಆಗ್ತೀನಿ, ಲಾಯರ್ ಆದರೆ ಇನ್ನೊಂದು ಲಕ್ಷದಲ್ಲಿ ಒಬ್ಬ ಆಗ್ತೀನಿ, ಅದೇ ಡೈರೆಕ್ಟ್ರ್ ಆದರೆ ಮುಂದೆ ಅಸಿಸ್ಟೆಂಟ್ ಡೈರೆಕ್ಟ್ರನ್ನೇ ಕಂಟಿನ್ಯೂ ಮಾಡಿ ಡೈರೆಕ್ಟ್ರ್ ಆದರೆ 100ರಲ್ಲಿ ಒಬ್ಬ ಆಗ್ತೀನಿ. ಏನು ಮಾಡಬೇಕೀಗ ಅಂತ ಯೋಚನೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದೇ ಬಿಟ್ಟೆ. ನೋಡೇ ಬಿಡೋಣ, ಒಂದು ಅವಕಾಶ ಬಂದಿದೆ, ಇದನ್ನು ಯಾಕೆ ನಾನು ಕಳ್ಕೊಳ್ಳೋದು. ನೋಡು, ಏನೂ ಆಗಿಲ್ಲ ಅಂದರೆ ನನಗೇನು ಅಂದರೆ, ಒಂದು ವೇಳೆ ಆಗಲಿಲ್ಲ, ಡೈರೆಕ್ಟ್ರ್ ಆಗಲಿಲ್ಲ, ಒಂದಲ್ಲ 2 ವರ್ಷ ನೋಡಿದ್ರೂ ಆಗಲಿಲ್ಲ, 2 ವರ್ಷ ಮಾಡಿರೋ LLB ಇದೆ, ಇನ್ನೊಂದು ವರ್ಷ ಕಂಟಿನ್ಯೂ ಮಾಡೋದು, ಅಲ್ಲಿ ಕಳ್ಕೊಳ್ಳೋದೇನು ಗೌರ್ಮೆಂಟ್ ಕೆಲಸ ಒಂದೇ ಅನ್ನೋ ತೀರ್ಮಾನಕ್ಕೆ ಬಂದೆ. ಅಲ್ಲಿ ಇದನ್ನು ಹರಿದಾಕಿದೆ. ಇವತ್ತು ಹರಿದು ಹಾಕಿದ್ದೀನಿ. ಸಂಜೆ ಮಧ್ಯಾಹ್ನ ಇನ್ನೊಂದು ಪೋಸ್ಟ್ ಬಂತು ನಮ್ಮ ಅಣ್ಣಂದು ಊರಿಂದ, ನೀನು ಇದನ್ನು ಬರೆದಿದ್ದೀಯಲ್ಲ, ಅದು ಏನಾಯಿತು, ನಾವೆಲ್ಲ ಅದರ ಕಾತುರದಲ್ಲೇ ಇದ್ದೀವಿ, ನನಗೊಂದು ಏನಾದ್ರು ಅದು ಸಿಕ್ಕಲಿ ಅಂತ ಇವತ್ತು ದೇವ್ರ ಹತ್ರ ಪೂಜೆ ಮಾಡ್ಕೊಬಂದೆ ಅಂತ ಅವ್ರದ್ದು ಲೆಟ್ರ್ ಬಂದಿದೆ. ಹೇಗಿದೆ ಇದು? ಒಂಥರ ಬೇಜಾರಾಯಿತು ಪಾಪ ಅವರಿಗೆಲ್ಲ. ಗೌರ್ಮೆಂಟ್ ಕೆಲಸ, ಅದು ಬ್ಯಾಂಕು ಅಂದರೆ ಅವಾಗ ಏನು, ಅಯ್ಯೋ ಬ್ಯಾಂಕ್ ಎಂಪ್ಲಾಯಿಗೆ ಅವಾಗಿದ್ದು ಗೌರವನೇ ಬೇರೆ ಅಲ್ಲ. ಕೊನೆಗೆ ಏನು ಮಾಡಿದೆ, ಒಂದು ಲೆಟ್ರ್ ಇಲ್ಲ, ಸಾರಿ, ಅದು ರಿಸಲ್ಟ್ ಬಂತು ಅಣ್ಣ, ನಾನು ಪಾಸಾಗಲಿಲ್ಲ ಅಂತ ತಿಳಿಸಲು ವಿಷಾದಿಸುತ್ತೇನೆ ಅಂತ ಬರೆದು ಕಳಿಸ್ಬಿಟ್ಟೆ. ಈಗ ಇನ್ನೊಂದು 4-5 ದಿವಸದಲ್ಲಿ ಅಲ್ಲಿ ಹೋಗಿ ಜಾಯ್ನ್ ಆಗಬೇಕು. ತುಂಬ ಯೋಚನೆ ಮಾಡಿದೆ, ಆಗಲಿ ನೋಡೋಣ, ನಮ್ಮ ಮನೇಲಿ ಬರ್ದಂಗೆ ಆಗುತ್ತೆ ಅಂತ ಹೇಳಿದೆ. ಸೀದಾ ಹೋಗಿ ಅವ್ರು ಹೇಳಿದ್ರಲ್ಲ ಆ ಡೇಟ್ನಲ್ಲಿ ಡ್ಯೂಟಿಗೆ ಕೊರಟೀಕೆರೆ ಅಂತ, ಅಲ್ಲಿ ಶೂಟಿಂಗು, ಅಲ್ಲಿ ಸೆಟ್ ಹಾಕಿದ್ರು. ಒಂದು ಬಂಗಾರ ಜಿಂಕೆ, ಕೊರಟೀಕೆರೆ ಮಧುಗಿರಿ ಹತ್ರ ಕೊರಟೀಕೆರೆ, ಅಲ್ಲಿ ವಿಷ್ಣುವರ್ಧನ್ದು ಒಂದು ಗುಡ್ಡದಲ್ಲಿ ಒಂದು ಸೆಟ್ ಹಾಕಿದರು. BKS ವರ್ಮಾ ಅಂತ ನೀವಿನ್ನು ಹುಡುಗರು ಆರ್ಟಿಸ್ಟ್ ಇದ್ರು ಬರೀತಿದ್ರು, ಈ ರಾಘವೇಂದ್ರ ಸ್ವಾಮಿ ಫೋಟೋ ಎಲ್ಲ ಅವರೇ ಬರೆದಿದ್ರು. ಅವರು ಅದಕ್ಕೆ ಆರ್ಟ್ ಡೈರೆಕ್ಟ್ರು. S. ರಾಮಚಂದ್ರ ಕ್ಯಾಮ್ರಾಮೆನ್ನು, ಅದಕ್ಕೆ ಮಾಲ್ಗುಡಿ ಡೇಸ್ S. ರಾಮಚಂದ್ರ ಕ್ಯಾಮ್ರಾಮೆನ್ನು. ತುಂಬ ನಮ್ಮ ನಾಗಾಭರಣ ಅವ್ರದ್ದು ಮತ್ತು ನಮ್ಮ ಗಿರೀಶ್ ಕಾಸರಳ್ಳಿದು ಹೆಚ್ಚಿನ ಭಾಗ ಅವರೇ ಕ್ಯಾಮ್ರಾ. ಹಾಗಾಯಿತು. ಸರಿ, ಆ ಡೇಟಿಗೆ ಹೋದೆ, ಅಲ್ಲಿ ಅಸಿಸ್ಟೆಂಟಾಗಿ ಸೇರಿಕೊಂಡೆ. ನನಗೆ ಮೊದಲಿಂದ ಸಿನಿಮಾದ ಬಗ್ಗೆ ಇದಿತ್ತು, ಕೆಲವು ಕುತೂಹಲ ಇತ್ತು, ಅವ್ರು ಹೆಂಗೆ ಇರ್ತಾರೆ, ಇವ್ರು ಹೆಂಗೆ ಇರ್ತಾರೆ. ಈ ಮಧ್ಯದಲ್ಲಿ ನನಗೆ ಜವಾಬ್ದಾರಿಗಳು ಬಂತು, ಅಸಿಸ್ಟೆಂಟ್ ಡೈರೆಕ್ಟರ್ ಅಂದಮೇಲೆ. ಹೀಗೆ ಮಾಡ್ತಾ ಇರುವಾಗ ಒಂದು ಸರಿ ಏನಾಯಿತು, ವಿಷ್ಣು ಸರ್ ಕರೆದ್ರು. ಯಾವಾಗಲೂ ಬರ್ಕೊಳ್ತಾ ಇರ್ತದೆ, ಎಡಿಟಿಂಗ್ ರಿಪೋರ್ಟ್ಸ್ ಬರೆಯೋಕ್ಕೆ ಕೊಟ್ಟಿದ್ರು, ಬರ್ಕೊಳ್ತಾ ಇದ್ದಿದ್ರು. ಒಂದು ಸರಿ ಕರೆದ್ರು, ಏನಪ್ಪ ನಿನ್ನ ಹೆಸರು? ಸರ್, ನನ್ನ ಹೆಸರು ರಾಮಕೃಷ್ಣ ಅಂತೇಳಿ. ಅವಾಗೆಲ್ಲ ಕೋಡ್ಲುಗಟ್ಟಲೆ ಇರಲಿಲ್ಲ, ರಾಮಕೃಷ್ಣ ಅಂತ. ಯಾವರು? ತೀರ್ಥಹಳ್ಳಿ. ಹಾಗಂದ ಕೂಡಲೇ ಅಲ್ಲೇ ಪಕ್ಕದ ಶಕ್ತಿ ಪ್ರಸಾದ್ ಕೂತಿದ್ರು. ಅವರನ್ನು ತೀರ್ಥಹಳ್ಳಿನನ್ರಿ, ಕುವೆಂಪು ಅವರು ಸರ್, ನಾವು ಕುವೆಂಪುಗೆ ಡಿಸ್ಟೆಂಟ್ ರಿಲೇಟಿವ್ ಸರ್ ಅಂದೆ. ಹೌದಾ, ಇಲ್ಲೇನು ಮಾಡ್ಕೊಂಡಿದ್ದಾರೆ, ಇದನ್ನೆಲ್ಲ ಯಾಕ್ರಿ ನಂಬ್ಕೊಂಡು ಬಂದ್ರಿ? ಇಲ್ಲ ಸರ್, ನಾನು LLB ಮಾಡ್ತಾಯಿದ್ದೀನಿ, ಅಟೆಂಡೆನ್ಸ್ ಏನಿಲ್ಲ, ಅದಕ್ಕೆ ಗ್ಯಾಪಲ್ಲಿ ಇದು ಮಾಡೋಣ. ಬುದ್ಧಿ ಇದೆಯೇನು ನಿಮಗೆ? LLB ಮಾಡ್ಕೊಂಡು ಇಲ್ಲಿ ಇದಕ್ಕೆಲ್ಲ ಭಾರಿ ಕಷ್ಟ ಇದೆಯಪ್ಪ ಅಂತ ಒಳ್ಳೆ ರೀತಿಯಲ್ಲಿ ಅಡ್ವೈಸ್ ಮಾಡಿದ್ರು. ಇದು ಸಿನಿಮಾ ಫೀಲ್ಡ್ ನೋಡಲಿಕ್ಕೆ ತುಂಬ ಗ್ಲ್ಯಾಮರಸ್ಸಾಗಿ ಕಾಣುತ್ತೆ, ಇಲ್ಲೆಲ್ಲ ಕಷ್ಟ. ನೀನು ನೋಡಿದ್ರೆ ತುಂಬ ಸಾಫ್ಟಾಗಿದೆಯಾ, ಪ್ರೊಡ್ಯೂಸರ್ನ ಹಿಡಿಯೋಕ್ಕೆ ಇರಬೇಕು, ಅದೆಲ್ಲ ನಿನಗಾಗುತ್ತೆ, ಒಂದು ವೇಳೆ ಕೆಲಸನೇ ಕಲಿತೆ, ಅದೊಂದು ಕಲೆ, ಪ್ರೊಡ್ಯೂಸರ್ ಹಿಡಿಯೋದು ಒಂದು ಕಲೆ ಅಂತ. ಈ ಥರದಲ್ಲಿ ಅವರು ಹೇಳೋರು, ಇವರು ವಿಷ್ಣು ಸರ್ ಹೇಳೋರು, ಇವರು ಹೇಳೋರು, ಶಕ್ತಿ ಪ್ರಸಾದ್ ಹೇಳೋರು. ಅಲ್ಲಿ ಪಕ್ಕದಲ್ಲಿ ಇನ್ನೂ ಯಾರ್ಯಾರು ಈ ಮುಸುರಿ ಎಲ್ಲವರೆಲ್ಲ ಕೂತು ಒಂದಷ್ಟು ಬುದ್ಧಿ ಹೇಳಿ ಏನೋ ಬಂದುಬಿಡ್ತಾರೆ ಹುಡುಗರು ಅಂದರು. ಸರಿ, ಎಲ್ಲ ಆಯಿತು, ನೋಡಪ್ಪ, ಇನ್ನೂ ಯೋಚನೆ ಮಾಡು, LLB ಮಾಡೋಕ್ಕೆ ನಿಂಗೆ ಕಷ್ಟ ಆದರೆ ನಾನು ಹೆಲ್ಪ್ ಮಾಡ್ತೀನೋ ಅಂತಲೂ ವಿಷ್ಣು ಸರ್ ಹೇಳಿದ್ರು, ಇವರು ಹೇಳಿದ್ರು. ಯಾರು? ಶಕ್ತಿ ಪ್ರಸಾದ್ ಹೇಳಿದ್ರು. ಇಲ್ಲ ಸರ್, ನನಗೆ ಆ ಥರದ್ದು ಏನಾದ್ರು ನೀವು ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸು, ಇನ್ನಿರೋದು 1 ವರ್ಷ ನೋಡೋಣ, ಇದು ಆಗದಿದ್ದಾಗ ನಿಮ್ಗಳ ಹತ್ರನೇ ಬರ್ತೀನಿ ಅಂತ ಹೇಳಿದೆ. ಅಲ್ಲಿ ನಾನು ಮುಂದೆ ಏನಾಯಿತು ಅಂದರೆ, ನನಗೆ ಕ್ರಮೇಣ ವಿಷ್ಣು ಸರ್ ಒಂದು ಸರಿ ಕರೆದ್ರು, ಡೈಲಾಗು ಇದನ್ನು ಹೇಳು ನೋಡೋಣ. ಡೈಲಾಗ್ ಹೇಳಿದಾಗ ನನ್ನ ಮಾಡ್ಯುಲೇಷನ್ ಅವ್ರಿಗೆ ಇಷ್ಟ ಆಯಿತು. ಅಲ್ಲಿ ಒಬ್ಬ ಅಸೋಸಿಯೇಟ್ ಹೇಳ್ಕೊಡ್ತಿದ್ದ ಮಾಡ್ಯುಲೇಷನ್ ಇದಕ್ಕೂ ಟ್ರೆಂಡಿಗೂ ನಾನು ಹೇಳ್ಕೊಟ್ಟಿದ್ದೆ ಇದಕ್ಕೂ ಅವ್ರಿಗೆ ನನ್ನ ಇದು ಇಷ್ಟ ಆಯಿತು. ಅವಾಗ ಡೈರೆಕ್ಟ್ರ್ ಹೇಳಿ, ಚೆನ್ನಾಗಿ ಇದು ಮಾಡ್ತಾನಲ್ರಿ, ಡೈಲಾಗ್ ಡೆಲಿವರಿ ಎಲ್ಲ ಚೆನ್ನಾಗಿ ಮಾಡ್ತಾನಲ್ರಿ ಅಂತ
ನೋಡಿ ಒಂಚೂರು ಎನ್ಕರೇಜ್ ಮಾಡಿ ಇವನಿಗೆ ಅಂತಲೂ ಹೇಳಿದ್ರು, ಅಪ್ರಿಸಿಯೇಟ್ ಮಾಡಿದ್ರು. ಇದು ನನ್ನ ಮೊದಲನೇ ಚಿತ್ರದ ಒಂದು ಪ್ರಾರಂಭದ ಚಿತ್ರದಲ್ಲೇ ಆದ ಒಂದು ಅನುಭವ ಆಯಿತು. ಪಿಕ್ಚರ್ ಕಂಪ್ಲೀಟ್ ಆಯಿತು, ಫುಲ್ ಪಿಕ್ಚರ್ ವರ್ಕ್ ಮಾಡಿದೆ. ಎಲ್ಲ ಆದಮೇಲೆ ನೆಕ್ಸ್ಟ್ ಯಾವಾಗಲೂ ಒಂದು ಸರಿ ಸಿನಿಮಾದಲ್ಲಿ ಬಂದಾಗ ಒಂದು ಸರಿ ಇಡ್ಲಿ ವಡೆ ತಿಂದುಬಿಟ್ರೆ ಇನ್ನು ಬೇರೆ ಎಲ್ಲೂ ಹೋಗೋಕ್ಕೂ ಮನಸ್ಸು ಬರಲ್ಲ. ಜೊತೆಗೆ ಇನ್ನೊಂದೇನಾಯಿತು, ನಂದು ನೈಟ್ ಕಾಲೇಜಿಗೂ ನೈಟ್ ಕಾಲೇಜ್ ಆದ್ದರಿಂದ ಒಂದು ವೇಳೆ ಬೇಕಾದ್ರೆ ನೈಟ್ ಕಾಲೇಜ್ ಅಟೆಂಡ್ ಮಾಡ್ಬೋದಿತ್ತು. ಅಟೆಂಡೆನ್ಸು ಇರಲಿಲ್ಲ, ಬಿಡುವಿದ್ದಾಗ ಮಾಡ್ತಿದ್ದೆ. LLB ಕ್ಲಾಸ್ ಅಟೆಂಡ್ ಮಾಡ್ತಾನೆ. ಒಂದು ಈ ಮಧ್ಯದಲ್ಲಿ ಒಂದು ಸುಮಾರು ಅಲ್ಲಿ ಚೆದುರಿದ ಚಿತ್ರಗಳು ಅಂತ ಒಂದು ಚಿತ್ರ, ರಾಜೇಶ್ವರಿ ಅಂತ HMK ಮೂರ್ತಿದೊಂದು, ಮುಸೂರಿ ಅವ್ರದ್ದು ನಂಬರ್ 5 ಎಕ್ಕ, ಮಾರುತಿ ಶಿವರಾಮ್ ಅವ್ರದ್ದು ಬಂದಿ, ಬಸವರಾಜ್ ಕಿಸ್ತೂರ್ ಅವ್ರದ್ದು ಕರಿನಾಗ ಪತಿ ಪತ್ನಿ ಅಂತ. ಈಗ ಒಟ್ಟು ಆರೂಢ ಪಟ್ಟಾಭಿ ತುಳು ಡೈರೆಕ್ಟ್ರು, ತುಳು ಕನ್ನಡ ಎಲ್ಲ ಮಾಡಿದ್ರು, ಅವ್ರ ಹತ್ರ BS ರಂಗ. ಈ ಥರದಲ್ಲಿ ಸುಮಾರು 14 ಪಿಕ್ಚರ್ಗಳಿಗೆ ನಾನು ಸಹಾಯಕ ಹಾಗೂ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಈ ಮಧ್ಯದಲ್ಲಿ 14 ಚಿತ್ರಗಳಿಗೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಈ ಗ್ಯಾಪಲ್ಲೇ ಅನಿರೀಕ್ಷಿತವಾಗಿ ಯಾವುದೋ ಒಂದು ಹುಡುಗಿನ ಲವ್ ಮಾಡಿದೆ. ಆ ಲವ್ ಫೈಲ್ಯೂರ್ ಆಯಿತು. ಅದೇ ಬೇಜಾರಿನಲ್ಲಿ ಹೋಗಿ ಬ್ರಹ್ಮಕುಮಾರಿ ಸಮಾಜ ಸೇರಿಕೊಂಡೆ. ಮನೆಯವರಿಗೆ ಇದು ಯಾವುದೂ ಗೊತ್ತಾಗಲಿಲ್ಲ. ಆಕಸ್ಮಿಕವಾಗಿ ನಮ್ಮ ಅಣ್ಣನಿಗೆ ಗೊತ್ತಾಗಿ ಇವನ್ನ ಬಿಟ್ಟರೆ ಇಲ್ಲಿ ಬ್ರಹ್ಮಕುಮಾರ ಆಗಿಬಿಡ್ತಾನೆ ಅಂತೇಳಿ ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಏನೇನೋ ರೀಸನ್ ಹೇಳಿ ಜೊತೆಯಲ್ಲೇ ಕರ್ಕೊಂಡೇ ಹೋಗಿ ನಮ್ಮ ಮಿಸ್ಸಸ್ಸು ತಾಯಿ ನಮ್ಮ ಅತ್ತಿಗೆ ಅವರಿಬ್ಬರು ಕ್ಲೋಸ್ ಫ್ರೆಂಡು, ಅವರಿಬ್ಬರು ಡಿಸೈಡ್ ಮಾಡಿ ನನಗೆ 83ರಲ್ಲಿ ಮದುವೆನೂ ಮಾಡಿಸ್ಬಿಟ್ರು. 83ರಲ್ಲಿ ಈ ಟೈಮಲ್ಲೇ ನಾನು ಅವಾಗ ನನ್ನ ಮದುವೆ ಆಗುವಾಗ ನಾನು ಇನ್ನೂ ಅಸಿಸ್ಟೆಂಟ್ ಡೈರೆಕ್ಟ್ರು. ಬ್ರಹ್ಮಕುಮಾರ ಆಗೋದು ಅಂತ. ಆಮೇಲೆ ಇನ್ನೇನು ಮಾಡಿ ಮದುವೆ ಬೇರೆ ಆಗಿದ್ದೀನಿ. ಆವಾಗ ಮತ್ತೆ LLBನೂ ಕಟ್ಕೊಂಡೆ. LLBನೂ ಕಂಟಿನ್ಯೂ ಮಾಡಿಕೊಂಡು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇದೆ. ಒಟ್ಟು 14 ಚಿತ್ರಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದೆ. 86ರಲ್ಲಿ LLB ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಒಂದೇ ಒಂದು ಸಬ್ಜೆಕ್ಟ್ ಬಿಟ್ಟು ಬೇರೆಯವನ್ನೆಲ್ಲ ಪಾಸ್ ಮಾಡ್ಕೊಂಡಿದ್ದೆ. 86ರಲ್ಲಿ ಏನಾಯಿತು, ನನಗೆ ಡೈರೆಕ್ಷನ್ ಆಫರ್ ಬಂತು. ನನ್ನ ವರ್ಕ್ನೆಲ್ಲ ನೋಡಿ ಬಿಸಿಲು ಬೆಳೆದಿಂಗಳು ಅಂತ ಒಂದು ಪಿಕ್ಚರ್ ಮೂಲಕವಾಗಿ ನನ್ನ ಸ್ನೇಹಿತರು ನನ್ನನ್ನು ನೀನು ಡೈರೆಕ್ಷನ್ ಮಾಡ್ತೀಯಾ, ಒಂದು 2 ಸರಿ ಎಂತಕ್ಕೋ ಅಷ್ಟೆಂಡೆ ನಾನು ಸೆಟ್ಟಿಗೆ ಕರೆದಿದ್ದೆ. ಅಲ್ಲಿ ನನ್ನ ವರ್ಕ್ನೆಲ್ಲ ನೋಡಿದರು, ಜೊತೆಗೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳಿದರು. ನೀನು ಡೈರೆಕ್ಷನ್ ಮಾಡ್ತೀಯಾ ಅಂತ ಬಂತು. ಇನ್ನು ಬೇಡ ಅನ್ನೋಕ್ಕಾಗುತ್ತೆ, ಎಕ್ಸ್ಪೀರಿಯೆನ್ಸ್ ಅಂತೂ ಇತ್ತು. ಕಾಯ್ತಾ ಕೆಲವ್ರು ನಾವೇ ಹುಡ್ಕೊಂಡು ಹೋಗ್ಬೇಕು, ಅವರಾಗೆ ಬಂದಿದ್ದಾರೆ. ಅದೇ ನನಗೆ ಅವರಾಗೆ ಆಫರ್ ಕೊಟ್ಟಿದ್ದು. ಸರಿ, ಆಮೇಲೆ ಏನಾಯಿತು, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿದ್ದವನು ಡೈರೆಕ್ಟ್ರಾಗಿ 86ರಲ್ಲಿ ಬಿಸಿಲು ಬೆಳೆದಿಂಗಳು ಅನ್ನೋ ಒಂದು ಪಿಕ್ಚರು ಪ್ರಾರಂಭ ಮಾಡಿದು. ಮಧ್ಯದಲ್ಲಿ ಒಂಚೂರು ಅದು ನಿಂತು ಹೋಯಿತು. 88ರಲ್ಲಿ ಅದು ಕಂಪ್ಲೀಟ್ ಆಯಿತು. ಪಿಕ್ಚರು ರಿಲೀಸು ಆಯಿತು. ಭಾರಿ ಒಳ್ಳೆಯ ಪ್ರತಿಕ್ರಿಯೆಗಳು ಬಂತು. ಭಾರಿ ಒಳ್ಳೆಯ ಪ್ರತಿಕ್ರಿಯೆಗಳು ಅಂದರೆ ಆವಾಗ ನಮ್ಮ ಈ ನಾಗತಿಹಳ್ಳಿ ಚಂದ್ರಶೇಖರು ತರಂಗ ಪೇಪರಿಗೆ ಕಾಲಮಿಸ್ಟ್ ಆಗಿದ್ದರು. ಕಾಲಮಿಸ್ಟು ಆಗಿ ನನ್ನ ಇಂಟ್ರ್ಯೂ ಮಾಡಿದರು. ತರಂಗದವ್ರು ಹೇಳಿದ್ರು ಅಂತ. ಆ ಪಿಕ್ಚರ್ ತುಂಬ ಒಳ್ಳೆ ರಿವ್ಯೂ ಬಂದಿತ್ತು. ಈ ಮಧ್ಯದಲ್ಲಿ ನಾನು ನಿಮ್ಗೆ ಹೇಳೋದು ಮರ್ತಿದ್ದೆ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ರಂಗನಾಯಕಿಗೂ ಸುಮಾರು ಒಂದು 8 ದಿನ ವರ್ಕ್ ಮಾಡಿದ್ದೆ. ಅದು ಏನಾಯಿತು ಅಂದರೆ ಅದೊಂದೇ ಅಂತ ಅಲ್ಲ, ನಾನು ಟೋಟಲಿ ಗೀತಪ್ರಿಯರ ಹತ್ರ 2 ಪಿಕ್ಚರ್ ಮಾಡಿದೆ. ಈ ಮಧ್ಯದಲ್ಲೇ ನಾನು ಹೇಳೋದು ಮರ್ತಿದ್ದೆ, ಗೀತಪ್ರಿಯರದ ಮೌನ ಗೀತೆ, ಮಾನಸವೇಣಿ 2 ಪಿಕ್ಚರ್ ನಾನು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೆ. ಶ್ರೀಧರು, ಸರಿತಾ, ಶ್ರೀನಾಥ್, ರಮೇಶ್ ಅರವಿಂದ್ ಅವ್ರ ಮಗ, ಅದೆಲ್ಲ ಇತ್ತು. ಹೌದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಅದರಲ್ಲಿ ಇದು ಮಾಡಿದೆ. ಇವನ್ ಡಬ್ಬಿಂಗೆಲ್ಲ ನಾನೇ ಮಾಡಿದೆ ಮೆಡ್ರಾಸಲ್ಲಿ ನಾನು ಡಬ್ಬಿಂಗ್ ಮಾಡುವಾಗ ಒಂದು ಅನುಭವ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸರಿ ಏನಾಯಿತು, ಗೀತಪ್ರಿಯರು ಪಾಮ್ರಾ ಹೋಟ್ಲಲ್ಲಿ ಉಳ್ಕೊಂಡಿದ್ದು, ನಾವು ಸಂಗೀತ ಹೋಟ್ಲಲ್ಲಿ ನಾನು ಉಳ್ಕೊಂಡಿದ್ದೆ. ಪ್ರೊಡ್ಯೂಸರು ನಾವೆಲ್ಲ ಪಕ್ಕ ಇದು. ಅಸೋಸಿಯೇಟು ಅಲ್ಲ, ಅದು ಡಬ್ಬಿಂಗ್ ನಾನೇ ಮಾಡಿಸ್ತಾಯಿದ್ದೆ. ಗೀತಪ್ರಿಯ ಏನು ಮಾಡಿದ್ರು, ಒಂಚೂರು ಯಾವುದೋ ಒಂದು ಡಿಸ್ಕಷನ್ ಇದೆ ಕಣ್ರಿ, ಒಂಚೂರು ನಾನು ಲೇಟಾಗಿ ಬರ್ತೀನಿ, ಮಾಡಿಸ್ತಾಯಿರಿ. ಹೆಚ್ಚಾಗಿ ನಿಮ್ಗೆ ಗೊತ್ತಿದೆ ಅಸೋಸಿಯೇಟ್ಗಳೇ ಡಬ್ಬಿಂಗ್ನ ಅಟೆಂಡ್ ಮಾಡೋದು. ಸರಿ, ಇಲ್ಲಿರಲಿಲ್ಲ ಅವಾಗ ಸ್ಟುಡಿಯೋ ಫೆಸಿಲಿಟಿ ಇರಲಿಲ್ಲ ಮೆಡ್ರಾಸ್. ನಾನು ಹೇಳ್ತಿರೋದು ಇಟ್ ಈಸ್ ಅರೌಂಡ್ 84-85 ಇರ್ಬೋದು, 84-85. ಅವಾಗೇನಾಯಿತು, ಸರಿತಾ ಮೇಡಮ್ದು ಇದು ಏನು ಪೋಷನ್ ಡಬ್ಬಿಂಗ್.
ಹೀಗೆ ಮಾಡ್ತಿರುವಾಗ ಒಂದು ಕಡೆ ಏನಂದರೆ ನನಗೆ ಅದು ನಾನ್ ಸಿಂಕ್ ಆಗಿ ಕಾಣಿಸ್ತು. ನಾನ್ ಸಿಂಕ್ 1 ಅಂದೆ. ಯಾಕೆ 1 ಸರಿ ಇದೆ ಅಂದು. ಇಲ್ಲ ಮೇಡಮ್ ಅಲ್ಲಿ ನಾನ್ ಸಿಂಕ್ ಇದೆ. ಇಲ್ಲ ನಾನು ಮಾಡಲ್ಲ. ಇವರಿಗೆ ಸೌಂಡ್ ಇಂಜಿನಿಯರ್ ನೆಕ್ಸ್ಟ್ ಲೂಪ್ ಹಾಕಿ ಅಂದು. ನಾನು ಹೇಳಿದೆ ಇಲ್ಲ ಮೇಡಮ್ ನನಗೆ ಡೈರೆಕ್ಟ್ರ್ ನನಗೆ ಹೇಳಿದ್ದಾರೆ ಸಿಂಕ್ ಇಲ್ದಿದ್ರೆ ನನಗೆ ಬೈತಾರೆ, ನಾನು ಮಾಡಲ್ರಿ ಅಂತೇಳಿ ಸ್ಟಾಪ್ ಮಾಡಿ ಕೂತ್ಕೊಬಿಟ್ರು. ಅಷ್ಟೊತ್ತಿಗೆ ಕರೆಕ್ಟಾಗಿ ಒಂದು 5 ನಿಮಿಷದಲ್ಲಿ ಗೇಟ್ ಹತ್ರ ಗೀತಾಪ್ರಿಯ ಸರ್ ಬರ್ತಾಯಿದ್ದಾರೆ ಕಾರಲ್ಲಿ. ಬಂದರು, ಸೀದಾ ಹೊರಗಡೆ ಹೋದೆ. ನಾನು ಅವ್ರ ಹತ್ರ ಕಾರಲ್ಲಿ ಇಳಿತಾ ಇದ್ದಂತ ಅಲ್ಲಿ ಹೋದೆ. ನಿಮ್ಗೆ ಗೊತ್ತಿರ್ಬೇಕು ಗೀತಾಪ್ರಿಯ ಭಾರಿ ಮುಂಗೋಪಿ. ಅವ್ರ ಕೋಪ ಬಂತು ಅಂದರೆ ಅಪ್ಪ ಅವ್ರ ಹತ್ರ ಅವ್ರೊಂಥರ ಪುಟ್ಟಣ್ಣಂತರ ಅವ್ರೊಂಥರ ಮುಂಗೋಪಿ. ಏನಾಯಿತು, ಯಾಕೆ ಇಲ್ಲಿದ್ದೀರಾ ಸರ್? ಈ ಥರ ಡಬ್ಬಿಂಗ್ನಲ್ಲಿ ಸಿಂಕ್ ಸರಿ ಇಲ್ಲ ಅಂದೆ ಸರ್. ನಾನು ಸರಿ ಅವರಿಗೆ ನಾನು ಮಾಡಲ್ಲ, ಡೈರೆಕ್ಟ್ರ್ ಬರಲಿ ಆಮೇಲೆ ಮಾಡ್ತೀನಿ ಅಂದರು. ಅಲ್ಲಿಂದಲೇ ಶುರು ಆಯ್ತು ಅವ್ರಿಗೆ. ಸೀದಾ ಬಂದರು, ಇಂಜಿನಿಯರಿಗೆ ಹೇಳಿದ್ರು ಹಾಕೋ ಆ ಲೂಪ್ನ ಅಂತ. ಹಾಕಿದ್ರು, ನೋಡಿದ್ರು. ನಾವು ರೆಕಾರ್ಡ್ ಮಾಡಿದ್ನಲ್ಲ ನಾನ್ ಸಿಂಕ್ ಅಂದಿಂದ ಅದನ್ನು ನೋಡಿದ್ರು, ಕರೆದ್ರು ತಮಿಳಲ್ಲಿ ಅವಳನ್ನ. ನಾನೇನಿಲ್ಲ ಅವಳನ್ನ ತೆರೆಯಕ್ಕೆ ಬಿಟ್ಟೋಗಿದ್ದೀನ, ಒಬ್ಬ ಅಸೋಸಿಯೇಟನ್ನು ಬಿಟ್ಟೋಗಿದ್ದೀನಿ ಅಂದರೆ ಅವನ ಮೇಲೆ ನಂಬಿಕೆ ಮೇಲೆ ಬಿಟ್ಟೋಗಿರ್ತೀನಿ. ಯಾಕೆ ಮಾಡ್ತೀನಿ, ಏನು ನೋಡು ಅದು ಸರಿ ಇದೆಯಾ, ಸಿಂಕ್ ಸರಿ ಇದೆ, ಇಂಜಿನಿಯರ್ ಸರ್ ಸೊಲ್ಲಂಗ ಸರ್ ಸರಿ ಇದೆಯಾ? ಇಂಜಿನಿಯರ್ ಸರ್ ಹೇಳಿದ್ರು ಇಲ್ಲ ಸಿಂಕ್ ಸರಿ ಇಲ್ಲ ಅಂದರು. ನೀನು ನಾನು ಅವರಿಗೆ ರೋಪ್ ಹಾಕ್ದೆಯಲ್ಲ. ಇಲ್ಲ ಸರ್ ಸರಿ ಇದೆ, ನೋಡಮ್ಮ ಇದು ಸರಿ ಇದೆಯಾ ಅಂತ ಇನ್ನೊಂದು ಸರಿ ಹಾಕು. ಸಾರಿ ಅಂದರು. ಸಾರಿ ನನ್ನಲ್ಲ, ಕೇಳೋರನ್ನ. ನಾನು ಅವನ ಹತ್ರ ಕೇಳಲ್ಲ, ನಾನು ಅವನ ಹತ್ರ ಕೇಳಲ್ಲ. ಮರ್ಯಾದಿಲ್ಲ. ಅವರು ತಮಿಳಲ್ಲಿ ಹೇಳು, ನಂಗೆ ತಮಿಳ್ ಬರಲ್ಲ, ನನಗೆ ಈಗಲೂ ತಮಿಳ್ ಸರಿ ಬರಲ್ಲ, ಇದರಲ್ಲಿ ಹೇಳಿದ್ರು. ಸರಿ, ನಾವು ಅಸೋಸಿಯೇಟ್ನ ಯಾವಾಗಲೂ ನಮ್ಮ ಡಬ್ಬಿಂಗಿಗೆ ಯಾಕೆ ಡಬ್ಬಿಂಗ್ನ ಪ್ರತಿಯೊಬ್ಬರೂ ನೋಡುವಂಥದ್ದು ಅದೇನು ಇದಲ್ಲ. ಫೈನಲ್ಲು ಅಲ್ಲಿ ಏನಾದ್ರು ಒಂಚೂರು ಇದಾಯಿತು ಅಂದರೆ ಡೈರೆಕ್ಟ್ರ್ ಮುಗಿತಾರೆ ಹೊರತು ಅವ್ರನ್ನಲ್ಲ. ಅಂಥದ್ರಲ್ಲಿ ನಾವು ಕಾನ್ಫಿಡೆನ್ಸ್ ಮೇಲೆ ಅವ್ನು ಬಿಟ್ಟೋದ್ರೆ ಇದು ಮಾಡ್ತೀಯಲ್ಲ. ಕೊನೆಗೆ ಬಂದಳು, ಸಾರಿ ಅಂತ ನನಗೆ ಬೆನ್ನ ಮೇಲೆ ಹೊಡೆದ್ಲು. ಸಾರಿ ಸರ್ ಅಂದ್ಲು. ಆವಾಗ ಇನ್ನೂ ನಮ್ಮ ರಮೇಶ್ ಅರವಿಂದ್ ಅವರು ಫುಲ್ ಪ್ಲೇಡ್ಜೆಡ್ ಹೀರೋ ಅಲ್ಲ, ಒಂದು ಶ್ರೀನಾಥ್ ಸರಿತ್ ಅವರ ಮಗ ರೋಲ್ ಇದು. ಆಯಿತು. ಮುಂದೆ ನನಗೆ ಏನಾಯಿತು, ನನಗೆ ಹನುಮಂತ ನಗರದಲ್ಲಿ ನಾನು ರೂಮ್ ಮಾಡ್ಕೊಂಡಿದ್ದೆ. ಮದುವೆ ಆಗಿತ್ತು. ಸರಿ, ಮದುವೆ ಆಗಿತ್ತು. ಹನುಮಂತ ನಗರದಲ್ಲಿ ಇದ್ದು. ಅಲ್ಲಿ ಏನಾಯಿತು, ನಮ್ಮ ಮನೆ ಹತ್ರನೇ ಇವರಿದ್ದರು, ವಿಜಯ ನರಸಿಂಹ. ವಿಜಯ ನರಸಿಂಹ ನಮ್ಮ ಪಕ್ಕದ ರೋಡಲ್ಲಿದ್ದು. ಎಲ್ಲ ಹೇಳೋರು ವಿಜಯ ನರಸಿಂಹ ಇಲ್ಲೇ ಇದ್ದಾರೆ, ವಿಜಯ ನರಸಿಂಹ ಇಲ್ಲೇ. ನನಗೆ ವಿಜಯ ನರಸಿಂಹ ಮತ್ತು ಪುಟ್ಟಣ್ಣ ಭಾರಿ ಕ್ಲೋಸ್ ಅನ್ನೋದು ಪೇಪರ್ ಆರ್ಟಿಕಲೆಲ್ಲ ಓದ್ತಿದ್ವಲ್ಲ, ಅದು ಮಾಡ್ತಾರೆ. ಎಲ್ಲ ಪಿಕ್ಚರಿಗೂ ಅವರು ಹೆಚ್ಚಾಗಿ ಬರೀತಾರೆ ಅವ್ರದ್ದು ಅಂತೇಳಿ. ಒಂದಿನ ಅವ್ರ ಮನೆಗೆ ಹುಡ್ಕೊಂಡು ಹೋದೆ. ಒಳ್ಳೆ ಬೆಳಗ್ಗೆ ಪೂಜೆ ಮಾಡಿ ಕೂತಿದ್ರು. ಹೋದೆ, ಸರ್ ಇಲ್ಲೇ ನಾವು ಪಕ್ಕದ ರೋಡಲ್ಲಿರೋದು, ಹೇಳಪ್ಪ ಏನು? ಏನಿಲ್ಲ ಸರ್, ನಾನೀಗ ಅಸಿಸ್ಟೆಂಟಾಗಿ ಒಂದು 2-3 ಪಿಕ್ಚರ್ ಮಾಡಿದ್ದೀನಿ. ಬಟ್ ನನಗೆ ಅದೇನೋ ಒಂದು ಆಸೆ ಪುಟ್ಟಣ್ಣವ್ರ ಜೊತೆ ಒಂದು ವರ್ಕ್ ಮಾಡಬೇಕು ಅಂತ. ನೀವು ಪುಟ್ಟಣ್ಣವರು ಭಾರಿ ಕ್ಲೋಸ್ ಅಲ್ಲ, ನನಗೊಂಚೂರು ಏನಾದ್ರು ಹೆಲ್ಪ್ ಮಾಡಿ. ಎಲ್ಲಯ್ಯ, ಈಗ ಅರ್ಧ ಪಿಕ್ಚರೇ ಬಂದಿದೆ. ಅದು ಅಲ್ಲದೆ ಅವ್ರ ಹತ್ರ ಅಸಿಸ್ಟೆಂಟ್ಗಳೆಲ್ಲ ಇದ್ದಾರೆ. ಇಲ್ಲ, ನಾನು ಸುಮ್ಮನೆ ಏನಾದ್ರು ಅಬ್ಸರ್ವೇಷನ್ ಮಾಡ್ತಾಯಿರ್ತೀನಿ ಸರ್, ಅದಕ್ಕಾರ ಒಂದು ಪರ್ಮಿಷನ್ ಕೊಡಿ. ಒಂದು ಕೆಲಸ ಮಾಡು, ಭಾನುವಾರನೂ ನಾನು ಪುಟ್ಟಣ್ಣ ನೋಡೋಕ್ಕೆ ಹೋಗ್ತಾಯಿದ್ದೀನಿ. ಅವತ್ತು ಶೂಟಿಂಗ್ ಇದೆ ಕಂಠೀರವದಲ್ಲಿ. ಕಂಠೀರವ ಸ್ಟುಡಿಯೋ ಎಲ್ಲಿದೆ ಗೊತ್ತಾ? ಎಲ್ಲ ನಾನು ಹುಡ್ಕೊಬರ್ತೀನಿ ಸರ್. ಸರಿ, ಭಾನುವಾರ ದಿನ ನೀನು ಕಂಠೀರವ ಸ್ಟುಡಿಯೋಕ್ಕೆ ಬಾ, ಅಲ್ಲಿ ಅವ್ರದ್ದು ಸೆಟ್ ಇದೆ, ಶೂಟಿಂಗ್ ಹಾಕಿ ನಡೀತಾ ಇರುತ್ತೆ, ಕರ್ಕೊ ನೋಡೋಣ, ಪರಿಚಯ ಮಾಡಿಸ್ತೀನಿ. ಅವ್ರು ತೊಗೊಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಸರಿ, ಹೋದೆ. ಬ್ರೇಕ್ ಟೈಮಲ್ಲಿ ಪರಿಚಯ ಎಲ್ಲ ಅವ್ರದ್ದೆಲ್ಲ ಮಾತುಕತೆ ಆದಮೇಲೆ, ಬರಪ್ಪ ಇಲ್ಲಿ ನೋಡೋ, ಇದು ನಮ್ಮ ಮನೆ ಪಕ್ಕದ ರೋಡಲ್ಲಪ್ಪ ಇರೋದು. ಅವ್ರಿಗೇನೋ ಒಂದು 2-3 ಪಿಕ್ಚರ್ ಮಾಡಿದಾನಂತೆ, ನಿನ್ನ ಹತ್ರ ಅಬ್ಸರ್ವೇಷನ್ ಮಾಡ್ತಾನಂತೆ, ಅಲ್ಲಿ ನಿನ್ನ ಹತ್ರ ವರ್ಕ್ ಮಾಡಬೇಕಂತೆ. ನನ್ನ ಹತ್ರ 7 ಜನ ಇದ್ದಾರೆ ಅಸಿಸ್ಟೆಂಟು ಪುಟ್ಟಣ್ಣವರು. ಅರ್ಕಳಗೌಡ ನಂಜುಂಡ, ಚಂದ್ರ ಸಾಳ್ವ, PH ವಿಶ್ವನಾಥ್, ಇವನ್ ಯೋಗ ನರಸಿಂಹ ಅಂತ ಡೈಲಾಗ್ ರೈಟ್ರನ್ನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿ, ಕಡೂರು ರಂಗನಾಥ್, ಎಂತೆಂಥದ್ದು ಒಟ್ಟೊಂದು 6-7 ಜನರ ಹೆಸರು ಹೇಳಿ, ಅದ್ರ ಮಧ್ಯೆ ನೀನೇನು ಕಲಿತೀಯ? ಇಲ್ಲ ಸರ್, ನಾನು LLB ಬೇರೆ ಮಾಡ್ತಾಯಿದ್ದೀನಿ, ನನಗೆ ಅಬ್ಸರ್ವೇಷನ್ ಮಾಡ್ತೀನಿ ಸರ್ ಅಂದೆ.
LLB ಮಾಡ್ಕೊಂಡು ಯಾಕಯ್ಯ ಬರ್ತೀಯ ಅಂದರು. ಮತ್ತೆ ಅವಾಗ ಸರಿ ನಂಜುಂಡ ಇವ್ರು ಏನೋ ಅಬ್ಸರ್ವೇಷನ್ ಮಾಡ್ತಾರಂತಪ್ಪ, ಅವ್ರಿಗೇನು ತೊಂದರೆ ಕೊಡಬೇಡಿ, ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ತಾರೆ, ಅವ್ರ ಪಾಡಿಗೆ ಇರ್ತಾರೆ, ನೀವೇನು ಅವ್ರಿಗೆ ಹೇಳಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಆಯಿತು ಸರ್, ಆಯಿತು. ಅದಕ್ಕೆ ಮಾರುತಿರೋ ಕ್ಯಾಮ್ರಾಮ್ಯಾನು, ಯಾವ ಫಿಲ್ಮ್ ಸರ್? ರಂಗನಾಯ್ಕಿ. ಮಾರುತಿರೋ ಕ್ಯಾಮ್ರಾಮ್ಯಾನು. ಒಂದು ಸೀನು ಎಲ್ಲ ನಾಟಕ ಎಲ್ಲ ನೋಡ್ತಾ ಕೂತಿರ್ತಾರೆ. ಮೇಲ್ಗಡೆಯಿಂದ ಕಲ್ಲು ಎಸಿತಾರೆ ಜನಗಳು. ಒಂದು ಕಡೆ ಇವನು ಯಾರು ಅಶೋಕು ಎಲ್ಲ ಕೂತಿರ್ತಾರೆ. ಆರ್ತಿದು ಸ್ಟೇಜಲ್ಲಿ ಇದು ನಡೀತಾ ಇದೆ. ಪುಟ್ಟಣ್ಣವರು ಎಲ್ಲ ಲೈಟಿಂಗ್ಸ್ ಹೆಚ್ಚಾಗಿ ಕ್ಯಾಮ್ರಾ ಫಿಕ್ಸ್ ಮಾಡಿರೋದು ಎಲ್ಲ ಅವರೇನೆ. ಬರೀ ಲೈಟಿಂಗ್ಸ್ ಒಂದು ಕ್ಯಾಮ್ರಾಮೆಂದು ಅಷ್ಟು ಪರ್ಫೆಕ್ಟ್ ಅವ್ರಿಗೆ ಗೊತ್ತಿದೆ. ನಾವು ಹೇಳಿ ಆ್ಯಂಗಲ್ ಇಂಥದ್ದೇ ಲೆನ್ಸ್ ಬೇಕು ಅಂತಲೂ ಹೇಳಿ ಎಲ್ಲ ಫಿಕ್ಸ್ ಮಾಡೋರು. ಅಯ್ಯೋ ಟೆಕ್ನಿಕಲಿ ಅವ್ರಿಗೆ ಗೊತ್ತಿಲ್ದಿದ್ದಿದೆ ಅದು ಅಷ್ಟು. ಇನ್ನೇನು ಬರೀ ಲೈಟಿಂಗ್ಸ್ ಕೆಲಸ ಹೆಚ್ಚಾಗಿ ಕ್ಯಾಮ್ರಾಮೆನ್ಗಳಿಗೆ ಅಷ್ಟು ಬಿಟ್ಟರೆ ಎಲ್ಲ ರೆಡಿ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಇದು ಇನ್ನೇನು ಮಾನಿಟ್ರ್ ಮಾಡಬೇಕು. ನಂಜುಂಡ ಅಂದರು, ಇಲ್ಲ. ನಂಜುಂಡ ಅಂದರು, ತಿರುಗಿ ನೋಡಿದ್ರು ಇಲ್ಲ. ಲೈಟ್ಸ್ ಆಫ್ ಅಂದರು, ಲೈಟ್ಸ್ ಆಫ್. ನಂಜುಂಡ ಅಂತ ನೋಡಿದ್ರೆ ಅವನು ಅಂತ ಒಂದು ಕಡೆ ಬೀಡಿ ಸಹಿತ ಏನೋ ಯೋಚನೆ ಮಾಡ್ತಾ ಹೊರಗಡೆ ನಿಂತಿದ್ದ. ಅಂದರೆ ಈ ಸ್ಟೇಜ್ನಿಂದ ಸ್ವಲ್ಪ ಹಿಂಭಾಗ ನೋಡಿದ್ರು. ನಾವೆಲ್ಲ ಇನ್ನಕ್ಕೆ ನೋಡ್ತಾಯಿದ್ವಿ. ಸೀದಾ ಹೋದರು ಸರ್. ಹೋಗಿ ಈ ಮಧ್ಯದಲ್ಲಿ ಒಂದು 5-6 ದಿನ ಶೂಟಿಂಗ್ ಆಗಿದೆ ನಂದು. ಅಬ್ಸರ್ವೇಷನ್ ಆಲ್ಮೋಸ್ಟ್ ಮಾಡ್ತಾಯಿದ್ದೇನೆ. ಸೀದಾ ಹೋದರು. ಹಿಂದುಗಡೆ ಅವನಿಗೆ ಹಿಂಗೆ ನಿಂತಿದ್ನಲ್ಲ, ಹಿಂದುಗಡೆಯಿಂದ ಕೈ ಹಿಡ್ಕೊಂಡ್ರು. ಹೀಗೆ ಹಿಡ್ಕೊಂಡು ಹಾಗೆ ಅವನು ಎಳ್ಕೊಂಡು ಸ್ಟೇಜಿಗೆ ಕರ್ಕೊಬಂದರು. ಪಟ್ಟ 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 ಅಂತ ಹೊಡೆದ್ರು. ಇದು ಮಾಡಿ ಎಲ್ಲ ಬಿಡಿಸ್ತಾರೆ. ಹಂಗಂದ್ರು ಯಾರು ಬಿಡ್ತಾರೆ. ಅವ್ರು ಹೆದರೋರು ಸರ್ ಎಲ್ಲ. ನನಗನ್ನಿಸ್ತು ಈ ಪ್ರಯೋಗ ಇನ್ನು ಅಬ್ಸರ್ವೇಷನ್ ಮೇಲೆ ಯಾವತ್ತಿದೆಯೋ ಗೊತ್ತಿಲ್ಲ. ಕೊನೆಗೆ ಸುಮ್ಮನೆ ಏನಾದ್ರು ಕೇಳೋದು, ಏನು ಅಬ್ಸರ್ವೇಷನ್ ಮಾಡಿದೆಯಾ ಅಂತ ಹೇಳಿ, ನನಗೇನು ಯಾವತ್ತಿದೆಯಾ ತೊಂದರೆ ಇಲ್ಲ, ಅಲ್ಲಿ ಆಗುತ್ತೋ ಗೊತ್ತಿಲ್ಲ, ಹೇಳ್ಕೊಳ್ಳೋಕ್ಕೆ ಅಂತ ಒಂದು ವಾರ ಆಗಿದೆಯಲ್ಲ ಸಾಕು ಅಂಥೇಳಿ ಮತ್ತೆ ಇನ್ನೊಂದು ಯಾವುದೋ ಪಿಕ್ಚರ್ ಶುರುವಾಯಿತು. ಹಂಗೆ ಹೊರಟೋದೆ. ಹೀಗೆ ಇದು ಸಹ ಒಂದು ನನ್ನ ಅಸಿಸ್ಟೆಂಟ್ ಆಗಿದ್ದ ಪೀರಿಯಡ್ನಲ್ಲಿ ಅನುಭವಗಳಲ್ಲಿ ಇದು ಒಂದು. ಈ ಥರದಲ್ಲಿ ಇದ್ದಾಗ ಮುಂದೆ ನನ್ನ ಕೆಲಸ ಎಲ್ಲ ನೋಡಿ ನಾನು ಹೇಳಿದಂತೆ ಬಿಸಿಲು ಬೆಳದಿಂಗಳು ಅಂತ ಹೇಳಿ ಪ್ರವೀಣ್ ಕುಮಾರ್ ಅಂತ ಅವರು ಮತ್ತು ವಸಂತ್ ಭಟ್ ಅಂತ ಅವರಿಬ್ಬರು ಸೇರಿ ಪಿಕ್ಚರ್ ಮಾಡಿದ್ರು. ಅದಕ್ಕೆ ನಾನು ಪ್ರಾರಂಭದಿಂದಲೂ ನಾನೊಬ್ಬ ಲಿಟ್ರೇಚರ್ ಸ್ಟೂಡೆಂಟ್. ನಾನು ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ನಾನು ಇದು ಡಿಗ್ರಿ ಮಾಡಿದೆ, ಫೈನಲ್ ಇಯರು. ಬಟ್ ನಾವು ತೊಗೊಂಡಿರೋ ಮೇಜರ್ ಕನ್ನಡ ಆದರೆ ನಮಗೆ ಲಿಟ್ರೇಚರ್ ಬಗ್ಗೆ ಮೊದಲಿಂದ ಆಸಕ್ತಿ ಜಾಸ್ತಿ ಇತ್ತು. ಕತೆ ಕಾದಂಬರಿಗಳನ್ನು ಜಾಸ್ತಿ ಓದ್ತಾನೂ ಇದ್ದೆ. ಯಾವಾಗ ನಾನೊಂದು ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ ನಾನೊಬ್ಬ ಡೈರೆಕ್ಟ್ರ್ ಆಗ್ತಿದ್ದೀನಿ ಅಂತ ಗೊತ್ತಾಯಿತು, ಆವಾಗ ನನಗೆ ಕೆಲವು ಆಸೆಗಳು ಬಂದು ನಾನು ಹೆಚ್ಚಾಗಿ ನಾವೆಲ್ಸ್ಗಳನ್ನೇ ಮಾಡಬೇಕು, ಒಳ್ಳೊಳ್ಳೆ ಕಾದಂಬರಿಗಳು ತುಂಬ ಓದಿದ್ದಿದೆ, ಅದನ್ನು ಮಾಡಬೇಕು ಅನ್ನೋದು ಬಂತು. ಆ ಟೈಮ್ನಲ್ಲಿ ನನಗೆ ಪ್ರಾರಂಭಿಕವಾಗಿ ಮಂಗಳಾ ಸತ್ಯನ್ ಅಂತ ಒಬ್ಬರು ಲೇಡಿ ರೈಟ್ರು, ಅವ್ರದ್ದು ಆಮುಖ ಅಂತ ಒಂದು ಬುಕ್ಕು. ಆ ಬುಕ್ಕು ಅದನ್ನು ಓದಿದೆ, ತುಂಬ ಓದಿದ್ದೆ. ಅದರಲ್ಲಿ ಅದು ಒಂದು ಸಾಹಿತ್ಯ ಟಚ್ ಸ್ಟಾರ್ಟ್ ಆಗಿದೆ. ಎಲ್ಲ ಸಾಹಿತ್ಯ ಟಚ್ಚು ಅನ್ನೋಕ್ಕಿಂತ ನಾನು ಲಿಟ್ರೇಚರ್ ಸ್ಟೂಡೆಂಟು, ಸಾಹಿತ್ಯದ ವಿದ್ಯಾರ್ಥಿ ನಾನು. ಮೈಸೂರು ನಮ್ಮ ಡಿಗ್ರಿಲಿರುವಾಗ ಕನ್ನಡ ಮೇಜರ್ ಅಂದಮೇಲೆ ಅವೆಲ್ಲ ಸಾಹಿತ್ಯದ ಬಗ್ಗೆ ನಾವು ಶಬ್ದಮಣಿ ದರ್ಪಣ ಅಂತ ಎಲ್ಲ ಓದಿ ಮುಗಿಸಿರ್ತೀವಿ ನಾವು. ನಾವು ಕನ್ನಡ ಮೇಜರ್ ಸ್ಟೂಡೆಂಟ್, ಅದರಿಂದ ಪ್ರತಿಯೊಂದನ್ನು ಓದಿರ್ತೀವಿ. ನಾವೆಲ್ಸ್ ಹಾಗಿರುವಾಗ ಈ ಲಿಟ್ರೇಚರ್ ಸ್ಟೂಡೆಂಟ್ಗಳು ಕೆಲವು ನಾವೆಲ್ಸ್ಗಳನ್ನ ಜಾಸ್ತಿ ಓದ್ತಾರೆ. ಭೈರಪ್ಪನವ್ರದ್ದೇ ಇರ್ಬೋದು, ಕುವೆಂಪು ಅವ್ರದ್ದೇ ಇರ್ಬೋದು. ಈ ಥರದಲ್ಲಿ ಜಾಸ್ತಿ ಓದಲೇಬೇಕು. ಅವ್ನು ಓದಿದ್ರು ಅವ್ನು ಲಿಟ್ರೇಚರ್ ಸ್ಟೂಡೆಂಟೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಓದಿದ್ದು. ಜೊತೆಗೆ ನನಗೆ ಕೆಲವು ಕಾದಂಬರಿಗಳ ಕೆಲವು ಲೇಡಿ ಲೇಖಕಿಯರ ಬಗ್ಗೆಯೂ ಜಾಸ್ತಿ ಒಲವು ಇತ್ತು. ಆಗಿದ್ದರೆ ಇದನ್ನು ಓದಿದ್ದೆ. ಓದಿದಾಗ ಏನಾಯಿತು, ನಂಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ 2 ಕ್ಯಾರೆಕ್ಟರ್ ಬರುತ್ತೆ, ಅಕ್ಕ ತಂಗಿಯರ್ದಿಬ್ಬರು. ಆ ಅಕ್ಕ ತಂಗಿಯರ ಪಾತ್ರ ಬಂದಾಗ ಆ ತಂಗಿ ಕ್ಯಾರೆಕ್ಟ್ರು ತುಂಬ ಸಾಫ್ಟು, ಅಕ್ಕನ ಕ್ಯಾರೆಕ್ಟ್ರು ತುಂಬ ರಫ್. ಆಮುಖ ಅಂತ ನಾವೆಲ್ಲಿಗೆ ಹೆಸರಿಟ್ಟರೆ ಜನ ಬರೋಲ್ಲ. ಏನಾದ್ರು ಒಂದು ಕಮರ್ಷಿಯಲ್ ಟೈಟ್ಲ್ ಇಡಬೇಕಲ್ಲ ಅಂತ ಹೇಳಿ ಆ ಕಥೆಯಲ್ಲಿ ಬರುವ ಪಾತ್ರಗಳನ್ನೇ ದೃಷ್ಟಿಯಾಗಿಟ್ಕೊಂಡು ಅಕ್ಕನ ಕ್ಯಾರೆಕ್ಟ್ರಿಗೆ ಬಿಸಿಲು, ಅವಳು ತುಂಬ ರಫ್ ಕ್ಯಾರೆಕ್ಟರ್ ಆದ್ದರಿಂದ ಬಿಸಿಲು, ತುಂಬ ಸಾಫ್ಟ್ ಆದ್ದರಿಂದ ತಂಗಿಗೆ ಬೆಳದಿಂಗಳು, ಬಿಸಿಲು ಬೆಳದಿಂಗಳು ಅಂತ ಹೇಳಿ ಆ ಟೈಟ್ಲನ್ನು ಚೇಂಜ್ ಮಾಡಿ ಆವಾಗ
ಯಾರನ್ನ ಹಾಕ್ಕೊಳ್ಬೇಕು ಅನ್ನೋದು ಬಂದಾಗ ಈ ಸುಧಾಚಂದ್ರನ್ ಮಯೂರಿ ಅಂತ ಒಂದು ಪಿಕ್ಚರ್ನಲ್ಲಿ ಭಾರಿ ಪಾಪ್ಯುಲರ್ ಆಗಿದ್ರು. ಅದು ನನಗೆ ನಾನು ಏನಾರು ಮಾಡಿ ಅಮ್ಮನ ತರಲೇಬೇಕು ಕನ್ನಡಕ್ಕೆ ಅಂತ ಹೇಳಿ ಪ್ರೊಡ್ಯೂಸರಿಗೆ ಹೇಳಿ ಬಾಂಬೆಗೆ ಹೋಗಿ ಆ ಅಮ್ಮನಿಗೆ ಕತೆ ಹೇಳಿ ಕತೆ ಕೇಳಿ ಅವರು ಇಂಪ್ರೆಸ್ ಆಗಿ ಅವಾಗೆಲ್ಲ ಅವ್ರಿಗೆ ಎಷ್ಟು ರೆಮ್ಯುನರೇಷನ್ ಕೊಟ್ಟಿರ್ಬೋದು ನಾವು 30,000 ವಿತ್ ಬಂದಿದ್ದು ಹೋಗಿದ್ದು ಎಲ್ಲ ಅವ್ರದ್ದೇ 30,000 ಕಮ್ಮಿನ ಜಾಸ್ತಿನ ಕಡಿಮೆ. ಆವಾಗ ನಾನು ಹೇಳ್ತಿದ್ದೆ 88 ಡೈರೆಕ್ಟರ್ ರೆಮ್ಯುನರೇಷನ್ ಎಷ್ಟಿರ್ಬೋದು ಹೇಳಿ ನಿಮ್ಮ ಅನುಭವ? ಅದೆಲ್ಲ ಒಂಚೂರು ಜಾಸ್ತಿ ಇತ್ತು. 30,000 ಡೈರೆಕ್ಟ್ರದ್ದು 30,000, ನನ್ನ ಆರ್ಟಿಸ್ಟ್ ಅವ್ರದ್ದು 30 ಇತ್ತು. ಶ್ರೀಧರ್ಗೆ 40 ಕೊಟ್ಟಿದ್ದು ಅನಿಸುತ್ತೆ. ಶ್ರೀಧರ್ ಪದ್ಮಾ ವಸಂತಿಗೆ ಅವಾಗ ಪುಟ್ಟಣ್ಣಂದು ಎಲ್ಲ ಪಿಕ್ಚರು ಮಾಡಿ ಮುಗಿಸ್ಬಿಟ್ಟಿದ್ರು. ಪದ್ಮಾ ವಸಂತಿಗೆ 40,000 ಅಲ್ಲ 25 ಇರ್ಬೇಕು. ಈ ಥರದಲ್ಲಿ ಟೋಟಲ್ ಆ ಪಿಕ್ಚರ್ ಬಡ್ಜೆಟ್ 6 ಲಕ್ಷ. 6 ಲಕ್ಷ ಅದರಲ್ಲಿ ಬಾಲಣ್ಣ ಇದ್ದರು. ಅವಾಗೆಲ್ಲ ಎಷ್ಟು ಒಂದು ರೋಲ್ ಫಿಲಮ್ಗೆ 400 ಅಡಿ ಫಿಲಮ್ RO ಫಿಲಮಿಗೆ 250 ರೂಪಾಯಿ. ಒಂದು 1000 ಅಡಿ ಫಿಲಮ್ ತೊಗೊಂಡ್ರೆ 600 ರೂಪಾಯಿ ಆಗೋಗೋದು RO. ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ ಬೇಕಂದ್ರೆ ಹಾಕ್ಫೋ ಇತ್ತು, ಅದು ಸ್ವಲ್ಪ 1000 ರೂಪಾಯಿ ಒಂದು ರೋಲಿಗೆ ಒಂದು 1000 ರೂಪಾಯಿ. ಈ ಥರದಲ್ಲಿ ಅವಾಗ ಇದು ಹಾಗೆ ಪಿಕ್ಚರ್ ರಿಲೀಸ್ ಆಯಿತು. ಪಿಕ್ಚರ್ ರಿಲೀಸ್ ಆಗಿ ಅದಕ್ಕೆ ತುಂಬ ಒಳ್ಳೆ ರಿವ್ಯೂ ಬಂತು. ರಿವ್ಯೂ ಬಂದಾಗ ನಾಗತೇಳಿ ಅವ್ರು ನನ್ನನ್ನು ಆ ಪಿಕ್ಚರ್ ರಿವ್ಯೂನಲ್ಲಿ ಎಲ್ಲ ನೋಡಿ, ಇವನ್ ಅವರು ಆ ಪಿಕ್ಚರ್ ನೋಡಿ, ಯಾರು ಒಂದು ಪಿಕ್ಚರ್ ಒಬ್ಬ ಡೈರೆಕ್ಟ್ರದ್ದು ಬಗ್ಗೆ ಆ ಪಿಕ್ಚರ್ ಬಗ್ಗೆ ಇಂಟ್ರ್ಯೂ ಮಾಡಬೇಕಾದ್ರೆ ಅವರು ಪಿಕ್ಚರ್ ನೋಡಲೇಬೇಕಲ್ಲ. ಅವರು ಆ ಪಿಕ್ಚರ್ ನೋಡಿ ನನ್ನನ್ನು ಇಂಟ್ರ್ಯೂ ಮಾಡಿದ್ರು. ಅದರಲ್ಲಿ ಅವ್ರು ಕೇಳಿದರು, ಅದು ನನ್ನ ಇದರಲ್ಲಿದೆ, ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಿಮ್ಮ ಚಿತ್ರ ನೋಡಿದ್ರೆ ನನಗೆ ಪುಟ್ಟಣ್ಣನ ಚಿತ್ರದ ಇದಾಯಿತು ಹೇಗೆ ಅಂತ. ಅವಾಗ ನಾನು ಹೇಳಿದೆ, ಏನಿಲ್ಲ, ನಾನು ಕೆಲವು ಡೈರೆಕ್ಟರ್ಗಳನ್ನ ಮೆಚ್ಕೊಂಡಿದ್ದರಲ್ಲಿ ಅವರು ಒಬ್ಬರು. ಆ ಥರ ನನಗೆ ಅದನ್ನು ಆ ಪ್ರೇರಣೆಯಿಂದಾಗಿ ಮಾಡಿದೆ ಅಂತ ನಾನು ಹೇಳಲಾರೆ. ಆ ಕತೆಗೇನು ಜಸ್ಟಿಸ್ ಕೊಡಬೇಕಿತ್ತು ಅದನ್ನು ಕೊಟ್ಟಿದ್ದೀನಿ, ಅದು ನಿಮ್ಗಳಿಗೆ ಇಷ್ಟ ಆಗಿರ್ಬೋದು ಅಂತ ಹೇಳಿದೆ. ಮುಂದೆ ಇದಾಯಿತು. ಇದಾದಮೇಲೆ ನಾವೆಲ್ ಚೆನ್ನಾಗಿ ಮಾಡಿದ್ದಾನೆ, ಒಳ್ಳೆ ಡೈರೆಕ್ಟ್ರು ಅನ್ನೋದು ಹೆಸರು ಬಂತು. ಪಿಕ್ಚರ್ ಏನು ಹೇಳ್ಕೊಳ್ಳೋ ಮಟ್ಟದಲ್ಲಿ ಅದು ಓಡಲಿಲ್ಲ. ಅವಾಗ ನಮಗೆ ಡಿಸ್ಟ್ರಿಬ್ಯೂಷನ್ ಐಡಿಯಾಗಳು ಏನೂ ಇರಲಿಲ್ಲ. ಇದಾದಮೇಲೆ ಏನಾಯಿತು, ಸುಮ್ಮನೆ ಗ್ಯಾಪ್ ಇದ್ದಾಗ ಒಬ್ಬರು ಈ ಪಾಲ್ ಸುದರ್ಶನ್ ಅಂತ ಒಬ್ಬರು ರೈಟ್ರ್ ಇದ್ದರು. ಅವ್ರದ್ದೊಂದು ಸಣ್ಣ ಕತೆ ಓದಿದ್ದೆ ನಾನು, ಅನಾಮಿಕಾ ಅಂತ. ಅದು ನನಗೆ ಇಷ್ಟ ಆಯಿತು. ಸಸ್ಪೆನ್ಸ್ ತುಂಬ ಚೆನ್ನಾಗಿತ್ತು. ಅದು 24 ಅವರ್ಸಲ್ಲಿ ನಡೆಯುವಂಥ ಕತೆ. 24 ಅವರ್ಸಲ್ಲಿ ನಡೆಯುವಂಥ ಕತೆ. ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಸರಿ ಬಂದು ಒಂದಿಬ್ಬರು, ಅವರ ಬ್ರದರ್ ಬಂದು ಅಲ್ಲಿ ಕಾರ್ಪೊರೇಷನ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವ್ರ ತಂಗಿ ಬಂದು ಡಾಕ್ಟ್ರು ಓದ್ತಾಯಿದ್ರು. ಅವ್ರಿಗೆ ಆ ನಾವೆಲ್ಲಿ ಸಣ್ಣ ಕತೆ ಇಷ್ಟ ಆಗಿ ನನ್ನ ಪರಿಚಯ ಇತ್ತಲ್ಲ, ಅದರಿಂದ ನೋಡ್ರಿ ಒಂದು ಕತೆ ಮಾಡ್ಬೇಕಂತ ಹೊಟ್ಟಿದ್ದೀವಿ, ಅದು ತುಳುನಲ್ಲಿ ಮಾಡಬೇಕು ಅಂತ ಇದ್ದೀವಿ. ಆ ಪಿಕ್ಚರ್ ಕತೆ ನಡೆಯೋದೇ 24 ಗಂಟೆ. ನಾವು ನಿಮಗೆ 48 ಗಂಟೆಲಿ ಪಿಕ್ಚರ್ನ ಮುಗಿಸ್ಕೊಡ್ಬೇಕಾಗುತ್ತಾ ಅಂತ ಹೇಳಿ. ಶೂಟ್ ಬರೀ 2 ದಿವಸದಲ್ಲಿ ನೀವು ಶೂಟ್ ಮುಗಿಸ್ಕೊಡ್ಬೇಕು. 48 ಅವರ್ಸ್, 24 ಅವರ್ಸಲ್ಲಿ ನಡೆಯೋ ಕತೆ 48 ಅವರ್ಸಲ್ಲಿ ಮುಗಿಸ್ಕೊಡ್ಬೇಕು. ಕೊನೆಗೆ ಒಬ್ಬ ಕ್ಯಾಮ್ರಾಮ್ಯಾನ್ ಇಟ್ಕೊಂಡು, ಮೂರ್ತಿ ಅಂತ ಹೊಸಬ, ಅವನ್ನ ಇಟ್ಕೊಂಡು ಏನ್ರಿ ಮಾಡೋಣ, ಒಂದು ಆಫರ್ ಬಂದಿದೆ, ಈ ಥರ ಇದೆ. ಏನಿಲ್ಲ ಸರ್, ಅವ್ರು ಕೇಳಿ ಕ್ಯಾಮ್ರಾ ನಂಗೆ ಜಾಸ್ತಿ ಬೇಕು ಅಂತ, ನನಗೆ ಅಟ್ಲೀಸ್ಟ್ ಒಂದು 2-3 ಕ್ಯಾಮ್ರಾ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿ ಅವ್ರು ಲೆಕ್ಕ ಹಾಕಿದ್ರು. ಕ್ಯಾಮ್ರಾ ತಾನೇ ಕೊಡೋಣ ಬಿಡಿ, ಬೇರೆ ಎಲ್ಲ ಹೆಣ್ಣೇನು ಉಳಿಯುತ್ತಲ್ಲ ಅಂತ ಕೊಟ್ಟು ಇದು ಮಾಡಿದ್ರು. ರಾತ್ರಿ ಪಗಲ್ ಅಂತ ಹೆಸರಿಟ್ಟು ತುಳುನಲ್ಲಿ. ಆ ಚಿತ್ರದ ಮೂಲಕ ಗುರುಕಿರಣನ್ನು ಫಸ್ಟ್ ಹೀರೋ ಮಾಡಿದ್ದೆ ಆ ತುಳು ಪಿಕ್ಚರ್. ಮ್ಯೂಸಿಕ್ ಡೈರೆಕ್ಟರ್ ಅವನು ಅಲ್ವಾ, ಅವಾಗಲ್ಲ, ಅವನು ಇತ್ತೀಚೆಗೆ ಮ್ಯೂಸಿಕ್ ಡೈರೆಕ್ಟ್ರು ಎ ಆಗಿದ್ದೆ ಅವಾಗ 98 ಇರ್ಬೇಕು. ನಾನು ಹೇಳ್ತಿರೋದು 88, 89, 10 ವರ್ಷದಿಂದ ಅವನೊಂದು ತುಳು ಪಿಕ್ಚರ್ನಲ್ಲಿ ಹೀರೋ ಆಗಿ ಮಾಡಿಸ್ದೆ. ಆಮೇಲೆ ಅವ್ರದ್ದು ಲೈವ್ ಬ್ಯಾಂಡ್ ಇತ್ತು ಇದರಲ್ಲಿ, ಮಾವೊಂದು, ಅಲ್ಲಿ ಹೆಚ್ಚಾಗಿ ಯಾರು ಇದೆಲ್ಲ ಇದು ಮಾಡ್ತಾಯಿದ್ದ. ಆಮೇಲೆ ನಾನು ಯಾವಾಗಲೂ ಮಂಗಳೂರು ಹೋದರೆ ಪಾಪ ಚೆನ್ನಾಗಿ ನಾನು ಬರೋವರೆಗೂ ನನ್ನ ಜೊತೆ ಇರೋನು, ಒಳ್ಳೆ ಸ್ನೇಹಿತರಾಗಿದ್ದು. ಹಾಗೆ ಆ ಪಿಕ್ಚರು ಕಂಪ್ಲೀಟ್ ಆಯಿತು. ರಾತ್ರಿ ಪಗಲೊಂದು, ಹಗಲು ಕಷ್ಟ ಸುಖ ಅಂತ ಹೆಸರಿಗೆ ಅದು 2ನೇ ಚಿತ್ರವಾಯಿತು. ಅದರಲ್ಲಿ ಅವಿನಾಶ್ ಎಲ್ಲ ಆ್ಯಕ್ಟ್ ಮಾಡಿದರು ಒಂದು ಸಾಂಗಲ್ಲಿ. ಅವಿನಾಶು, ಅಂಜಲಿ ಅಂತ ಅವಾಗೊಂದು ಆರ್ಟಿಸ್ಟ್ ಇದ್ಲು, ಅವರೆಲ್ಲ ಅದರಲ್ಲಿ ಆ್ಯಕ್ಟ್ ಮಾಡಿದ್ರು. ತ್ರಿವೇಣಿ ನಮ್ಮ ಗುರುಕಿರಣ್ ಲವರ್. ಮೈಸೂರು ಗೋಪಿ ಅಂತ ಅವನು ಮ್ಯೂಸಿಕ್ ಡೈರೆಕ್ಟ್ರು. ಈ ಥರದಲ್ಲಿ ಆಯಿತು. ಅದು ಒಂದು ಪಿಕ್ಚರ್ 2ನೇದಾಯಿತು. ಆಮೇಲೆ ಒಂದು ಸರಿ ಡೈರೆಕ್ಟ್ರ್ ಆಗಿಬಿಟ್ಟಿದ್ದೀವಿ. ಇನ್ನು ಆದಮೇಲೆ ಇನ್ನೂ ಅಲ್ಲಿಗೆ ನಿಲ್ಲಿಸಿದ್ರೆ ಆಗಲ್ಲಲ್ಲ. ಇನ್ನು ನಾವುಗಳೇ ಕೆಲವು ಹಂಟಿಂಗ್ ಶುರು ಮಾಡೋದು, ಪ್ರೊಡ್ಯೂಸರ್ ನೋಡ್ಕೋದು ಮಾಡೋದು, ಹೀಗೆ ಎಲ್ಲ. ಆದರೂ ಓದೋದನ್ನ ಓದ್ತಾನೆ ಇದ್ದು, ನಾವೆಲ್ಸ್ಗಳು ಅದೆಲ್ಲ.
ಹೀಗಿರುವಾಗ ಇದೇ ನನಗೆ ಯಾರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿದ್ದು ನನ್ನ ರಮೇಶ್ ಅಂತಲ್ಲಿ ಡಿ ರಮೇಶ್ ಅಂತ. ಈಗ ಅವರು ಇದ್ದಾರೆ ಇನ್ನೂ ಈ ಸೆನ್ಸಾರ್ ಸ್ಕ್ರಿಪ್ಟು ಅದು ಇದೆಲ್ಲ ಬರೀತಾರೆ. ಮೊದಲು ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ರು, ಪಿ ಆರ್ ಒ ಆಗಿ ವರ್ಕ್ ಮಾಡಿದರು. ಈಗ ಸೆನ್ಸಾರ್ ಸ್ಕ್ರಿಪ್ಟು ಎಲ್ಲ ಬರೀತಾರೆ. ಅದೇನಾಯಿತು, ಅವರ ಸ್ನೇಹಿತರು ಅವರು ಒಂದು ಸರಿ ಸಿಕ್ಕಾಗ ಇವ್ರು ಪರಿಚಯ ಮಾಡಿಸ್ತೀವಿ. ಈ ಥರ ರಾಮಕೃಷ್ಣ ಅಂತ ಈ ಥರ ಇಷ್ಟು ಪಿಕ್ಚರ್ ಅಸ್ಟೆಂಟಾಗಿ ಮಾಡಿದ್ದಾರೆ. ಈಗ ಲಾಸ್ಟ್ ಪಿಕ್ಚರ್ ಬಿಸಿಲು ಬೆಳೆದಿಂಗಳು, ಅದಾದಮೇಲೆ ಒಂದು ತುಳು ಪಿಕ್ಚರ್ ಮಾಡಿದ್ರು. ಅವಾಗ ಅವನು ಹೇಳಿದ ಪ್ರಕಾಶ್ ಅಂತ, ಅವ್ರ ಪ್ರೊಡಕ್ಷನ್ ಮ್ಯಾನೇಜರಾಗಿ ಮಾಡ್ತಾಯಿದ್ರು. ಅವರನ್ನು ನಿಮಗೆ ಯಾವ್ದಾರು ಒಳ್ಳೆ ಕತೆ ಇದೆಯೇನ್ರಿ ಮ್ಯೂಸಿಕ್ ಪಿಕ್ಚರ್ ಮಾಡೋಕ್ಕೆ? ಸಂಗೀತ ಪ್ರಧಾನ. ಹಾಂ, ಸಂಗೀತ ಪ್ರಧಾನವಾದ ಕತೆ ಇದೆ. ನಾನು ಒಂದು 15 ದಿನಗಳ ಹಿಂದೆ ಮುರಳಿಗಾನ ಅಮೃತಪಾನ ಅಂತ ಒಂದು ಮ್ಯೂಸಿಕಲ್ ಕತೆನ ಇದೇ ಮಂಗಳ ಸತ್ಯ ಅಂದು ಅವ್ರು ಹೇಳಿದ್ರು, ನಂದು ಇದು ಒಂದು ಓದಿ ನೀವು, ನಂದು ಇದು ಒಂದು ಓದಿ ಅಂದಿದ್ರು. ಆ ಪಿಕ್ಚರು ಚೆನ್ನಾಗಿ ಮಾಡಿದ್ನಲ್ಲ, ಅದಕ್ಕೆ ಅದನ್ನು ನೋಡಿದೆ. ಅದು ಮ್ಯೂಸಿಕಲ್ ಪಿಕ್ಚರ್ ತುಂಬ ಇಷ್ಟ ಆಗಿತ್ತು ನನಗೆ. ಅದು ಹೇಗೆ ಅಂದರೆ, ತನ್ನ ಶಿಷ್ಯ ತನ್ನಿಗಿಂತಲೂ ಪ್ರಸಿದ್ಧನಾದ ಅಂತ ಗೊತ್ತಾದಾಗ ಗುರುಗೆ ತಡ್ಕೊಳಕ್ಕಾಗಲ್ಲ. ಎಲ್ಲ ಮೊದಲು ಇವನ್ನ ಹುಡ್ಕೊಂಡು ಬರ್ತಿದ್ದವರು ಎಲ್ಲ ಅವನು ಹುಡ್ಕೊಂಡು ಹೋಗೋಕ್ಕೆ ಶುರುವಾದರು ಅಂದಾಗ ಇವನಿಗೆ ಅಸೂಯೆ ತಡೆಯೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾನೆ, ಅವ್ರ ತಾಯಿ ಯಾವಾಗಲೂ ಮಧ್ಯೆ ಬಂದು ಹೇಳ್ತಾ ಇರ್ತಿದ್ರು ಗುರು ಅಲ್ಲಿ ಶಿಷ್ಯಂದು, ಗುರುಗಳೇ ನೀವು ಇಷ್ಟು ದೊಡ್ಡ ಸಂಗೀತಗಾರನಾಗಿ ನನ್ನ ಮಗನ ಮಾಡಿದ್ದೀರಾ, ಏನಾದರೂ ಗುರುದಕ್ಷಿಣೆ ತೊಗೊಳ್ಳಿ ಅಂತ. ಅವ್ರು ಹೇಳ್ತಾನೆ, ನೋಡಮ್ಮ, ನನಗೆ ಗುರುದಕ್ಷಿಣೆ ದೃಷ್ಟಿಯಿಂದ ನಿನ್ನ ಮಗನಿಗೆ ನಾನು ಸಂಗೀತ ಹೇಳ್ಕೊಟ್ಟಿಲ್ಲ, ಏನೋ ಅವನಲ್ಲಿ ಆಸಕ್ತಿ ಇತ್ತು, ನಿನಗೂ ನಿನ್ನ ಮಗನ ಸಂಗೀತಗಾರ ಮಾಡಬೇಕು ಅನ್ನೋದು ನಿನಗಿದ್ದ ಕೋರಿನೆಲ್ಲ ನೋಡಿ ನಾನು ಇದು ಮಾಡಿದೆ, ನನಗೆ ಬೇಕಾದಾಗ ನಾನು ಕೇಳ್ತೀನಮ್ಮ ಅಂತ ಹೇಳಿ ಕಳಿಸಿರ್ತಾನೆ. ಯಾವಾಗ ಇವನು ಭಾರಿ ದೊಡ್ಡ ಮ್ಯೂಸಿಷಿಯನ್ ಆದ, ಸಂಗೀತಗಾರನಾದ ಅಂತ ಆದಾಗ ಗುರು ಹತ್ರ ಯಾವಾಗ ಜನ ಹೋಗೋದು ಕಡಿಮೆ ಆಯಿತು ಅಂದಾಗ ಇವನಿಗೆ ಅಸೂಯೆ ಶುರುವಾಗಿ ಇವನ್ನ ಶಿಷ್ಯನ ಕರೀತಾನೆ. ಒಂದು ಕಡೆ ಕರೆದು, ನೋಡಪ್ಪ, ನಿಮ್ಮಮ್ಮ ಯಾವಾಗಲೂ ಹೇಳಿದರು ಈ ಥರ ನೀನು ತಗೊಳ್ಳಿ ಅಂತೇಳಿ. ನಾನು ಬೈದು ಕಳಿಸ್ತಾಯಿದ್ದೆ, ನನಗೆ ಯಾಕಮ್ಮ ಗುರುದಕ್ಷಿಣೆ ಅಂತೇಳಿ ಬೈದು ಕಳಿಸ್ದೆ. ಆದರೆ ಈಗ ನನಗೆ ಗುರುದಕ್ಷಿಣೆ ಬೇಕು ಅನ್ನಿಸ್ತಿದೆ ಕಣಯ್ಯ ಅಂತಾನೆ. ಕೇಳಿ ಗುರುಗಳೇ ಅಂತ ಅನಂತನಾಗ್ ಸರು, ಕೇಳಿ ಗುರುಗಳೇ ಅಂತಾರೆ. ಹಾಗಂತ ನಾನು ಕೇಳೋದು, ಈ ಹಿಂದೆ ಭೀಷ್ಮ ಅವ್ರ ತಂದೆಗೇನೋ ಪ್ರತಿಜ್ಞೆ ಮಾಡಿದಂತೆ ಗೊತ್ತಾ, ನಾವು ನಿನ್ನ ಅದೇನೋ ಇದೇ ಆಗಲ್ಲ ಅಂತ ಭೀಷ್ಮ ಪ್ರತಿಜ್ಞೆ ಮಾಡಿದ. ಆ ಥರ ಏನೇನೇನೇನು ಶಲ್ಯಂದು, ಭೀಷ್ಮಂದು, ಇವನ್ನ ದ್ರೋಣಂದು ಎಲ್ಲ ಹೋಲಿಕೆ ಕೊಟ್ಟು ಆ ಕ್ಯಾರೆಕ್ಟರ್ ಅಶ್ವತ್ ಮಾಡಿದರು. ಕೊನೆಯಲ್ಲಿ ಹೇಳ್ತಾನೆ, ಹಾಗಾದರೆ ನಾನು ಏನು ಕೇಳಿದ್ರು ಕೊಡ್ತೀಯಾ? ಖಂಡಿತ ಕೊಡ್ತೀನಿ ಗುರುಗಳೇ, ಯೋಚನೆ ಮಾಡು, ಖಂಡಿತವಾಗಿ ಕೊಡ್ತೀನಿ. ನಿಮಗೆ ಗುರುದಕ್ಷಿಣೆ ಕೊಡೋಕ್ಕಿಂತ ನನಗೆ ಇನ್ನೇನಿದೆ. ಹಾಗಾದರೆ ನೀನು ಇನ್ಮೇಲೆ ಯಾವುದೇ ಕಾರಣದಿಂದ ಕಚೇರಿ ನಡೆಸಬಾರ್ದು, ಸಂಗೀತನ ಯಾರು ಅಭ್ಯಾಸ ಮಾಡಬಾರ್ದು, ಕಚೇರಿ ನಡೆಸಬಾರ್ದು, ಯಾವುದೇ ಸಣ್ಣ ಕಚೇರಿನೂ ನಡೆಸಬಾರ್ದು ಅಂತ ಭಾಷೆ ಕೊಡ್ತೀಯಾ? ಅವನು ನಗ್ನಗ್ತಾನೆ ಕೊಟ್ಬಿಡ್ತಾನೆ. ಇದರಲ್ಲಿ ಮಾತ್ರ ನನಗೆ ಹೇಳ್ಕೊಳ್ಳೋಂಥ ಅನುಭವಗಳು ತುಂಬ ಇದೆ. ಫಸ್ಟು ಪ್ರಾರಂಭ ಹೇಳ್ತೀನಿ. ಪ್ರಾರಂಭದಲ್ಲಿ ಅದೇ ಮ್ಯೂಸಿಕಲ್ ಪಿಕ್ಚರ್ ಮಾಡಬೇಕು ಅಂತ ಒಬ್ಬ ಕೇಳಿದೆ. ನಾನು ಅವರಿಗೂ ಪ್ರೊಡ್ಯೂಸರಿಗೆ ಹೋಗಿ ಕತೆ ಹೇಳಿದೆ, ಇದೇ ಕತೆನೇ ಹೇಳಿದೆ, ಇದೇ ರೀತಿಯಲ್ಲಿ ಹೇಳಿದಾಗ ಅವ್ರಿಗೆ ಇಷ್ಟ ಆಯಿತು. ಬಟ್ ನಿಂಗೆ ಮ್ಯೂಸಿಕ್ ಗೊತ್ತಿಲ್ಲಲ್ಲ, ಮ್ಯೂಸಿಕ್ಕೇ ಗೊತ್ತಿಲ್ಲ, ಹೆಂಗೆ ಮತ್ತು ನಿನ್ನ ಕೈಲಿ ಮಾಡ್ಸೋಕ್ಕಾಗುತ್ತೆ? ಅದು ಅಲ್ಲದೆ ಮಾಡಿರೋದು 1-2 ಪಿಕ್ಚರು ಅಂದರೆ. ಇಲ್ಲ, ನನಗೆ ಮ್ಯೂಸಿಕ್ಕು ಸ್ವಲ್ಪ ಗೊತ್ತಿದೆ ಅಂತ. ಗೊತ್ತಿದೆಯಾ? ಹೌದು, ಸ್ವಲ್ಪ ಕಲ್ತಿದ್ದೀನಿ ಅಂತ ಒಂದು ಸುಳ್ಳೇ ಹೇಳ್ಬಿಟ್ಟೆ. ಸರಿ, ಆ ಬುಕ್ ಕೊಡಿ ಓದ್ತೀವಿ ಅಂದರು. ಅವ್ರು ಓದ್ತಿರೋ ಗ್ಯಾಪಲ್ಲಿ ನಾನು ಮೊದಲು ಕತೆ ಹೇಳಿದೆ, ಆಮೇಲೆ ನಾವೆಲ್ಲೇ ಕೊಟ್ಟೆ ಅವ್ರಿಗೆ ಓದೋದು. ಆ ಗ್ಯಾಪಲ್ಲಿ ನಾನೇನು ಮಾಡಿದೆ ಅಂದರೆ, ನನಗೆ ಒಂದು ಪ್ರಾರಂಭ ದಿನಗಳಲ್ಲೇ ನನಗೊಂದು ಇದಿತ್ತು, ಏನಂದರೆ ಆಗೋ ಕೆಲಸನ ಯಾರು ಬೇಕಾದ್ರೂ ಮಾಡ್ತಾರೆ, ಆಗದಿದ್ದು ಮಾಡಬೇಕು, ಅದು ಸಾಧನೆ, ಚಾಲೆಂಜ್ ಮಾಡಬೇಕು ಅಂತ. ಏನು ಮಾಡಿದೆ, ನಮ್ಮ ಮನೆ ಪಕ್ಕದಲ್ಲಿ ಸಂಗೀತ ಹೇಳ್ಕೊಡೋರು ಒಬ್ಬರ ಮನೆ ಇತ್ತು. ಅದನ್ನು ದಿನ ಕೇಳಿಸ್ಕೊಂಡು ಹೋಗ್ತಾ ಇರ್ತಿದ್ದೆ. ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ನೋಡಿ ನನಗೆ ಗೊತ್ತಿಲ್ಲ, ಒಂದು 15 ದಿವಸದಲ್ಲಿ ಸಂಗೀತದಲ್ಲಿ ಎಷ್ಟೆಷ್ಟು ಸ್ವರಗಳು ಬರುತ್ತೆ, ಯಾವ್ಯಾವ ಸ್ವರ ಯಾವ್ಯಾವ ಟೈಮ್ನಲ್ಲಿ ಹಾಡ್ತಾರೆ, ಅದಿಷ್ಟೇನಾದ್ರು ಹೇಳ್ಕೊಡೋಕ್ಕೆ ಸಾಧ್ಯನಾ? ಆಯಿತು, ಅದಕ್ಕೇನಂತೆ, ಇಲ್ಲೇ ಪಕ್ಕದಲ್ಲೇ ಇದೆಲ್ಲ, ಯಾವಾಗ ಬಿಡಿಯುತ್ತೀರೋ ಬನ್ನಿ. ಸರಿ, ಎಲ್ಲ ಹಿಂದೋಳ ರಾಗ ಅಂದರೆ ಏನು, ಕಲ್ಯಾಣಿ ರಾಗ ಅಂದರೆ ಏನು, ಇದನ್ನು ಯಾವಾಗ ಅದು ಮಾಡ್ತಾರೆ, ಮೋಹನ ರಾಗ ಅಂದರೆ ಏನು, ಹೆಚ್ಚಾಗಿ ಡ್ಯುಯೆಟ್ಗಳು ಯಾವ ರಾಗದಲ್ಲಿ ಇರ್ತವೆ, ಇದನ್ನೆಲ್ಲ ನೀವು ನಂಬ್ತಿರಲ್ಲ. ಅವ್ರಿಗೆ ಹೇಳ್ಕೊಂಡಿರ್ತೀನಿ, ನಾನು ಈ ಥರ ಒಂದು ಚಾಲೆಂಜ್ ಮಾಡಿದ್ದೀನಿ,
ಅವರಿಗೆ ಗೊತ್ತಾಗದ ರೀತಿಯಲ್ಲಿ ನನಗೆ ಅಟ್ಲೀಸ್ಟ್ ಸ್ವಲ್ಪ ರಾಗಗಳನ್ನ ಹೇಳ್ಕೊಡಿ ಅಂತ. ಪಾಪ ಅವರೇ ಏನ್ರಿ ಬಿಡುವಿದ್ದೀರೇನ್ರಿ, ಬರ್ರಿ ಫ್ರೀ ಇದ್ದೀವಿ ಅಂತ ಪಾಪ ಕರೆದು ಎಲ್ಲ ಹೇಳ್ಕೊಡ್ತಾ ಇದ್ರು. ಆಮೇಲೆ 15 ದಿನ, ಒಂದು ತಿಂಗಳಾದ್ಮೇಲೆ ಪ್ರೊಡ್ಯೂಸರ್ ಮತ್ತೆ ಕರೆದ್ರು. ಏನ್ರಿ ಈಗ ಓದ್ದೆ, ಅದು ತುಂಬ ಮ್ಯೂಸಿಕಲ್ಲಿ ಇದೆಯಲ್ರಿ, ನಿಜನೇನ್ರಿ, ನಿಮ್ಗೆ ಸ್ವಲ್ಪನಾದ್ರು ಬರುತ್ತೇನ್ರಿ ಮ್ಯೂಸಿಕ್ಕು? ಖಂಡಿತ ಬರುತ್ತೆ. ಸರಿ, ಇದನ್ನು ಸ್ಕ್ರಿಪ್ಟ್ ಯಾರ ಹತ್ರ ಮಾಡಿಸೋಣ? ನಾನು ಅವಾಗ ಏನು ಮಾಡಿದೆ, ಕೆಲವು ಕಡೆ ನನಗೆ ಅದೇನು ದೇವ್ರ ಪ್ರೇರಣೆ ಕೊಟ್ಟರೆ ಏನೋ, ಸರ್ ಇದಕ್ಕೆ ಮಾತ್ರ ಮ್ಯೂಸಿಕಲ್ ಪಿಕ್ಚರ್ ಆದ್ದರಿಂದ ಸ್ವಲ್ಪ ಸಾಹಿತ್ಯನೂ ತುಂಬ ತೂಕವಾಗಿರಬೇಕು, ಆ ಸಂದರ್ಭಕ್ಕೆ ತಕ್ಕಂತೆ ಇದು ಮಾಡಬೇಕು. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಇದಕ್ಕೆ ಸಾಹಿತ್ಯ ಮತ್ತು ಸ್ಕ್ರಿಪ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಅಂದೆ. ಅವ್ರು ಏನು ಯಾವಾಗ ನಾನು ಪ್ರಭಾಕರ್ ಶಾಸ್ತ್ರಿಗಳ ಹೆಸರನ್ನ ಸೂಚಿಸಿದ್ನೋ, ಇವನಿಗೆ ಒಳ್ಳೆ ಟೇಸ್ಟ್ ಇದೆ, ಇವನು ಹೀಸ್ ಡಿಸರ್ವ್ ಅನ್ನೋ ಇದು ಬಂತು. ನಿಮಗೆ ಪರಿಚಯ ಇದೆಯೇನ್ರಿ? ಸರ್ ಗೊತ್ತು ಸರ್, ತೊಂದರೆ ಇಲ್ಲ ಅಂದೆ. ಅದಕ್ಕೆ ಸರಿ, ಹಾಗಾದರೆ ಒಂದು ಕೆಲಸ ಮಾಡಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವ್ರ ಹತ್ರ ನೀವು ಹೋಗಿ ಇದನ್ನೆಲ್ಲ ನಾವೆಲ್ ಕೊಡ್ತೀರೋ ಅಥವಾ ಕತೆ ಹೇಳ್ತೀರೋ? ಇಲ್ಲ ಸರ್, ನಾವೆಲ್ಲೇ ಕೊಡ್ತೀನಿ. ಕೊಟ್ಟುಬಿಟ್ಟು ಅವ್ರ ಹತ್ರ ಹೋಗಿ ಅದು ಹೆಂಗೆ ಒಪ್ಪಿಸ್ತೀರೋ ನಂಗೆ ಗೊತ್ತಿಲ್ಲ, ಅವ್ರು ಒಪ್ಪಿಸಿ ಅವರು ಸ್ಕ್ರಿಪ್ಟ್ ನಾನು ಮಾಡಿಕೊಡ್ತೀನಿ ಆಯಿತು ಅಂತ ಹೇಳಿದ್ರೆ ಆಯಿತು, ನೀವು ಡೈರೆಕ್ಷನ್ ಮಾಡೋರಂತೆ ಅಂತ ಇದು ಬಂತು. ಸರಿ, ಅವಾಗೇನಾಯಿತು, ಹೆಂಗೋ ಮಾಡಿ ಪ್ರಭಾಕರ್ ಶಾಸ್ತ್ರಿಗಳು ನನಗೊಬ್ಬರು ಹೇಳಿದರು, ಪ್ರಭಾಕರ್ ಶಾಸ್ತ್ರಿಗಳ ಮಗ ಕರ್ನಾಟಕ ಬ್ಯಾಂಕಲ್ಲಿ ಪುರುಷೋತ್ತಮ್ ಕಣಗಾಲ್ ಅಂತ ನನ್ನ ಕೊಲೀಗಂತ ನನ್ನ ಫ್ರೆಂಡ್ ಒಬ್ಬ ಹೇಳಿದ್ದ. ನನ್ನ ಫ್ರೆಂಡು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯ ಮಗ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಗೊತ್ತಲ್ಲ, ಪುಟ್ಟಣ್ಣವ್ರ ಅಣ್ಣ, ಅವ್ರ ಮಗ ಕರ್ನಾಟಕ ಬ್ಯಾಂಕಲ್ಲಿ ನಾನು ಅವನು ಕೊಲೀಗ್ಸು ಅಂತ ಹೇಳಿದ್ದು ನೆನಪಿತ್ತು ನನ್ನ ಫ್ರೆಂಡು. ಅವನು ಹೋಗಿ ಅಪ್ರೋಚ್ ಮಾಡಿ ನೋಡಪ್ಪ ಈ ಥರ ಅವ್ನು ಹೆಂಗಾರು ಪರಿಚಯ ಮಾಡಿಸ್ಕೊಟ್ಟ. ಏನಿಲ್ಲ ಸರ್, ಈ ಥರ ಆಗಿದೆ, ನಿಮ್ಮ ತಂದೆ ನಾನು ಒಂಚೂರು ಪರಿಚಯ ಮಾಡಿಸ್ಬೇಕು. ಬರ್ರಿ, ಅದಕ್ಕೆ ಶನಿವಾರ ಭಾನುವಾರ ಯಾವ ಥರ ಬರ್ರಿ, ನಾನು ಇದು ಮಾಡ್ತೀನಿ ಅಂತ ಮನೆ ಅಡ್ರೆಸ್ ಎಲ್ಲ ಕೊಟ್ಟರು. ಅವರು ಕಾಳಪ್ಪಾಲೆ ಹೋಟೆಲಿದ್ದಾರೆ, ನಾವು ಹನುಮಂತ ನಗರದಲ್ಲಿದೆ, ಅಷ್ಟೇ, ಏನು ಡಿಸ್ಟೆನ್ಸ್ ದೂರ ಇಲ್ಲ. ವಿದ್ಯಾರಣ್ಯಪುರ ಅಲ್ಲಿ ವಿದ್ಯಾಪೀಠದ ಹತ್ರ ನಮ್ಮದು, ಅಲ್ಲೇ ಇದು ಬ್ಯಾಂಕಲ್ಲೇ ಅವ್ರದ್ದಲ್ಲಿದ್ದು. ಸರಿ, ಹೋದ ಕೂಡಲೇ ಪ್ರಭಾಕರ್ ಶಾಸ್ತ್ರಿಗಳು ನನ್ನ ಬಗ್ಗೆ ಅಲ್ಲಿ ವಿಚಾರಿಸಿದ್ರು. ಯಾವೂರು? ತೀರ್ಥಹಳ್ಳಿ ಅಂದ್ಕೊಳ್ಳಿ. ಒಂದು ಸರಿ ನೋಡಿದ್ರು, ಏನೇ ಕುವೆಂಪು ಅವರು ಅಂದರು. ಏನು ಕ್ಯಾಸ್ಟು ಅಂತಲೂ ಕೇಳಿದ್ರು. ನಾವು ಗೌಡ ಸರ್, ಕುವೆಂಪು ಅವರ ನಮಗೆ ಡಿಸ್ಟೆಂಟ್ ರಿಲೇಟಿವ್ ಆಗಬೇಕು, ಜೊತೆಗೆ ನಾನು LLB ಬೇರೆ ಇದು ಮಾಡ್ತಾಯಿದ್ದೀನಿ ಸರ್. ಏನೀಗ ನಾನು ಒಂದು ಪಿಕ್ಚರ್ ಡೈರೆಕ್ಷನ್ ಮಾಡಿ, ನಾನು ತುಳಿದು ಎಲ್ಲ ಕಡೆ ಹೇಳ್ತಿರ್ಲಿಲ್ಲ. 2ನೇ ಪಿಕ್ಚರು ಈ ಮಂಗಳ ಸತ್ಯನವ್ರದ್ದು ಆಮುಖ ಅಲ್ಲಿದು ಮುರಳಿಗಾನ ಅಮೃತಪ್ಪನ. ಅವಳು ಒಳ್ಳೆ ರೈಟ್ರಪ್ಪ, ನನಗೆ ಗೊತ್ತು, ಅವಳು ಮಂಗಳ ಗೊತ್ತು, ಅವಳು ಗಂಡ ಸತ್ಯನು ಅಂತ ಎಲ್ಲ ಹೇಳಿದ್ರು. ಸರಿ, ಬುಕ್ಕ ಏನು ಕತೆ ಇದು ಸರ್? ಒಬ್ಬ ಗುರು ಶಿಷ್ಯರ ನಡುವೆ ನಡೆಯುವಂಥ ಅಂಥ ಕಥೆನ ಮಾಡೋಕ್ಕೆ ಕೊಟ್ಟಿದೆಯಲ್ಲ. ಸರಿ, ಬುಕ್ ಕೊಟ್ಟೋಗು, ಆಮೇಲೆ ಓದ್ಬಿಟ್ಟು ನಾನು ಹೇಳ್ತೀನಿ ಅಂದರು. ಅಲ್ಲೂ ಬುಕ್ ತೊಗೊಂಡ್ರು. 3 ದಿನಕ್ಕೆ ನನಗೆ ಕರೆ ಬಂತು. ಪುರುಷೋತ್ತಮನ ಕೇಳಿದೆ, ಏನಂದ್ರು ಅಪ್ಪ ಅಂತೇಳಿ. ಇಲ್ಲ, ಬರ್ಲಿಕ್ಕೆ ಕೇಳಿದ್ದಾರೆ, ಬಂದುಬಿಡಿ, ತುಂಬ ಚೆನ್ನಾಗಿದೆ, ಒಳ್ಳೆ ಆಯ್ಕೆ ಕಣಯ್ಯ, ನಿನಗೆ ಒಳ್ಳೆ ಟೇಸ್ಟ್ ಇದೆ ನಿನಗೆ. ಆಯಿತು, ಕಷ್ಟ ಆಗುತ್ತೆ ನಿನಗೆ, ನೋಡೋಣ ಸ್ಕ್ರಿಪ್ಟು ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಒಂದು ವರ್ಡ್ ಹೇಳಿದ್ರು. ನೋಡು, ರಾಮಕೃಷ್ಣ ಅಲ್ಲ ನಿನ್ನ ಹೆಸರು? ಹೌದು ಸರ್, ರಾಮಕೃಷ್ಣ. ಹೀಗೆ ಗ್ಯಾಪ್ ಕೊಟ್ಕೊಟ್ಟು, ನಾನು ಒಂದು ಸಮುದ್ರ ಇದ್ದಂಗೆ. ನಾನೊಂದು ಸಮುದ್ರ ಇದ್ದಂಗೆ. ನನ್ನಲ್ಲಿರೋ ನೀರನ್ನು ನೀನು ಲಾರಿಲಾರೂ ಬಂದು ತೊಗೊಂಡೋಗು, ಬಕೆಟೆಲ್ಲರೂ ಬಂದು ತೊಗೊಂಡೋಗು, ಕೊಡದೆಲ್ಲರೂ ಬಂದು ತೊಗೊಂಡೋಗು, ಅದು ನಿನಗೆ ಬಿಟ್ಟಿದ್ದು. ನಾನಂತೂ ಖಾಲಿ ಆಗಲ್ಲ, ನನ್ನನ್ನು ಉಪಯೋಗಿಸ್ಕೊಳ್ಳೋದು ನಿನಗೆ ಬಿಟ್ಟಿದೆ. ನೋಡಿ, ಅವನು ಕೊಟ್ಟಿರುವಂಥ ಒಂದಿದು ನನಗೆ. ನನ್ನಲ್ಲಿ ನೀನು ಕೇಳೋದು ನಿನಗೇನು ಬೇಕೋ ಅದೆಲ್ಲ ಇದೆ ನನ್ನಲ್ಲಿ. ನಿನಗೇನು, ನಿನ್ನ ಕೆಪಾಸಿಟಿಲಿ ಏನು ಸಾಧ್ಯ? ಲಾರಿ ಎಷ್ಟು ತೊಗೊಂಡೋಗ್ತೀಯಾ, ಬಕೆಟ್ ಎಷ್ಟು ತೊಗೊಂಡೋಗ್ತೀಯಾ, ಕೊಡದಷ್ಟು ತೊಗೊಂಡೋಗ್ತೀಯಾ, ಅದು ನಿನಗೆ ಬಿಟ್ಟಿದ್ದು. ಇಲ್ಲ ಸರ್, ನೀವು ಇಷ್ಟು ಹೇಳಿದ್ರಲ್ಲ, ಇನ್ನೂ ನನಗೆ ಇದೆ. ಆಯಿತು, ಹೋಗು ಅಂದರು. ಯಾವತ್ತು ಕೂತ್ಕೊಳ್ಳೋಣ, ಪ್ರೊಡ್ಯೂಸರ್ ಯಾವತ್ತು ಕರ್ಕೊಬರ್ತೀಯಾ ಅಂದರು. ಸರ್, ನೀವು ಹೇಳಿದ್ರೆ ಯಾವತ್ತಾರು ಕರ್ಕೊಬರ್ತೀರಿ. ಇದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ಮಾತ್ರ ವಿಜಯ ಭಾಸ್ಕರ್ ಬೇಕಪ್ಪ ಅಂದರು. ಆಯಿತು ಸರ್ ಅಂದೆ. ವಿಜಯ ಭಾಸ್ಕರ್ ಬಗ್ಗೆ ಎಲ್ಲ ಕೇಳಿದ್ದು. ಆಯಿತು ಅಂದು ಪ್ರೊಡ್ಯೂಸರ್ ಕರ್ಕೊಬಾ.
ಪ್ರೊಡ್ಯೂಸರ್ ಬಂದರು. ಪ್ರೊಡ್ಯೂಸರ್ ಯಾರು? ನಮ್ಮ ಎಂ ಪಿ ಪ್ರಕಾಶ್ ಇದ್ರಲ್ಲ, ಅವರ ತುಂಬ ಆತ್ಮೀಯ ಸ್ನೇಹಿತ. ನಿಮಗೆ ಗೊತ್ತಿದೆ, ಇದರಲ್ಲಿ ಮುರಳಿಗಾನ ಅಮೃತಪಾನದಲ್ಲಿ ಎಂ ಪಿ ಪ್ರಕಾಶ್ ಅವರು ಅನಂತ್ನಾಗ್ ತಂದೆ, ತಂದೆ ಪಾತ್ರದಲ್ಲಿ ಮಾಡಿಸ್ಕೊಂಡಿದ್ದೆ. ಅವ್ರ ಹೆಂಡತಿ ಕ್ಯಾರೆಕ್ಟ್ರು ಸಂಗೀತ ಅಂತ ತಮಿಳ್ನಾಡು ಹಳೆ ಆರ್ಟಿಸ್ಟ್ ಸಂಗೀತ. ಆಯಿತಾ, ಅವರು ಇವರು ಮ್ಯೂಸಿಕ್ ಡೈರೆಕ್ಟ್ರು, ಅಲ್ಲ ಇದು ಪ್ರೊಡ್ಯೂಸರ್ ನಾಗಭೂಷಣ್ ಅಂತ, ನಾಗಭೂಷಣ್ ಅಂತ. ಅವರು ಒಳ್ಳೆ ಟೇಸ್ಟ್ ಇರೋರು. ಕೊನೆಗೆ ಅವ್ರು ಕರ್ಕೊಂಡು ಹೋದ ಕೂಡಲೇ ಕೇಳಿದ್ರು, ಸರ್ ಬುಕ್ ಓದಿದ್ರ? ಓದ್ದೆ. ಹೇಗೆ ಸರ್ ಮಾಡ್ಬೋದಾ? ಸರ್ ಡೈರೆಕ್ಟ್ರ್ ಇಲ್ಲೇ ಇದ್ದಾರೆ, ಆದರೂ ತೊಂದರೆ ಇಲ್ಲ, ಅವರಿಂದ ಈ ಪಿಕ್ಚರ್ ಮಾಡೋಕ್ಕೆ ಸಾಧ್ಯನಾ ಸರ್? ಧೈರ್ಯವಾಗಿ ಮಾಡಿಸಿ. ಏನಂದರೆ ಧೈರ್ಯವಾಗಿ ಮಾಡಿಸಿ. ಇಂಥ ಕಥೆನ ಸೆಲೆಕ್ಟ್ ಮಾಡಿರೋದಲ್ಲ, ಅದೇ ಒಂದು ಅವನ ಇದು ಕ್ವಾಲಿಫಿಕೇಷನ್. ಹಾಂ, ತಾನು ಒಂದು ಕಥೆನ ಆಯ್ಕೆ ಮಾಡ್ಕೊಬೇಕಾದ್ರೆ ಅದಕ್ಕೆ ಹೇಗೆ ನ್ಯಾಯ ಕೊಡಬೇಕು ಅನ್ನೋದು ಅವರಲ್ಲಿ ಇದಿರುತ್ತೆ. ಧೈರ್ಯವಾಗಿ ಇದು ಮಾಡಿ. ಅಲ್ಲ ಹಾಗಾದರೆ ನಿಮ್ಮದೆಲ್ಲ ಸಪೋರ್ಟ್ ನಾನು ಇದ್ದೀನಿ. ನೀನು ನೋಡಪ್ಪ ಮನೆ ಇಲ್ಲೇ ಅಂತೀಯಲ್ಲ, ಯಾವ ಟೈಮ್ ಕೂತ್ಕೊಳ್ಳೋಣ? ಒಂದು ಟೈಮ್ ಕೂತ್ಕೊಬಿಡೋಣ, ಇಲ್ಲ ಬೆಳಗ್ಗೆ ಇಲ್ಲ ಮಧ್ಯಾಹ್ನ, ಒಂದೊಂದು 15 ದಿನ ಒಂದೊಂದು ಸರಿ ಕೂತ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ನಿಮ್ಮ ಪ್ರೊಡ್ಯೂಸರ್ನ ಕರೆಸು, ಅವ್ರಿಗೆ ಒಂದು ಸರಿ ರೀಡಿಂಗ್ ಕೊಡೋಣ. ಆಗ್ಬೋದಾ ಸ್ವಾಮಿ? ಸರ್ ಸರಿ ಸರ್, ಸರಿ ಸರ್. ಹಾಗೆ ನಾನು ನೋಡಿ ನಾಗಭೂಷಣ್ ಅವರೇ, ಇದಕ್ಕೆ ಮಾತ್ರ ನಾನು ಡೈರೆಕ್ಟ್ರ್ ಹತ್ರನೂ ಹೇಳಿದ್ದೀನಿ, ವಿಜಯ ಭಾಸ್ಕರ್ನ ಸಂಗೀತಕ್ಕೆ ಹಾಕ್ಕೊಬೇಕು. ಯಾಕೆಂದರೆ ಈ ಕತೆಗೆ ಇದರಲ್ಲಿ ಎಲ್ಲ ಥರದ ರಾಗಗಳು ಬರುತ್ತೆ. ಅಂಥ ಸಂದರ್ಭ ಇದೆ. ಹೇಳ್ತಾ ಹೋದರು ಅವರು, ಏನು ಇದರಲ್ಲಿ ಮೋಹನ ರಾಗ ಬರುತ್ತೆ, ಕಲ್ಯಾಣಿ ರಾಗ ಬರುತ್ತೆ, ಹಿಂದೋಳ ರಾಗ ಬರುತ್ತೆ ಅಂತ. ಯಾಕೆಂದರೆ ಅವರು ಸಂಗೀತ ಎಲ್ಲ ಗೊತ್ತಿದ್ದವ್ರು ತಾನೆ ಪುಟ್ಟ ಇವರು. ಆದ್ದರಿಂದ ಅದಕ್ಕೆ ನನ್ನ ದೃಷ್ಟಿಯಲ್ಲಿ ವಿಜಯ ಕರೆಕ್ಟು, ವಿಜಯ ಭಾಸ್ಕರ್. ಆಯಿತು ಸರ್, ಡೈರೆಕ್ಟ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಗಾದರು ಅಂತ ಹೇಳಿದ್ರು. ಇಲ್ಲಿಂದ ಸ್ಕ್ರಿಪ್ಟ್ ವರ್ಕ್ ಶುರುವಾಯಿತು. ಎಲ್ಲ ಆಯಿತು, ಸ್ಕ್ರಿಪ್ಟ್ ಓಕೆ ಆಯಿತು, ಪ್ರೊಡ್ಯೂಸರ್ ಖುಷಿಯಾದರು. ವಿಜಯ ಭಾಸ್ಕರ್ ಮುಂದೆ ನಾನು ಸಿಚುವೇಶನ್ ಹೇಳಬೇಕು, ಸಾಂಗ್ ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ಬೇಕು ಸಿಚುವೇಶನ್ ಹೇಳಬೇಕು. ಇದು ಇನ್ನೊಂದು ಥರದ ಅಗ್ನಿ ಪರೀಕ್ಷೆ. ಈಗ ಒಂದು ಕಡೆ ಕತೆ ಆಯ್ಕೆ ಆಯಿತು, ಪ್ರೊಡ್ಯೂಸರ್ಗೆ ಓಕೆ ಆಯಿತು, ಅದನ್ನು ಸ್ಕ್ರಿಪ್ಟ್ ರೈಟ್ರಿಗೆ ಓಕೆ ಆಯಿತು, ಅವರನ್ನೆಲ್ಲ ಮೆಚ್ಚುಗೆ ಪಡ್ಕೊಂಡಾಯಿತು, ಸ್ಕ್ರಿಪ್ಟ್ ವರ್ಕು ಆಯಿತು. ಸ್ಕ್ರಿಪ್ಟಲ್ಲಿ ಪ್ಲೇಸ್ಮೆಂಟು ಗೊತ್ತಾಯಿತು, ಯಾವ್ಯಾವ ಸಾಂಗ್ ಎಲ್ಲೆಲ್ಲಿ ಬರುತ್ತೆ. ಸಾಂಗಿಗೆ ಪ್ಲೇಸ್ಮೆಂಟ್ಗಳಿರುತ್ತಲ್ಲ, ಆ ಪ್ಲೇಸ್ಮೆಂಟ್ಗಳು, ಬಿಟ್ಸ್ಗಳು, ಎಲ್ಲೆಲ್ಲಿ ಬಿಟ್ಸ್ಗಳು ಬರುತ್ತೆ, ಇವೆಲ್ಲ ಆಯಿತು. ಇದನ್ನು ನಾವೀಗ ವಿಜಯ ಭಾಸ್ಕರ್ ಕೂತ್ಕೊಂಡು ನೆರೇಟ್ ಮಾಡಬೇಕು, ಸಂದರ್ಭನ ಹೇಳಬೇಕು. ಅದಾದಮೇಲೆ ಲಿರಿಕ್ಸ್ ಮತ್ತೆ ಪುನಃ ಇವ್ರು ಬರೀಬೇಕು ಅಲ್ವಾ? ಇದು ಪ್ರೊಸೀಜರ್. ವಿಜಯ ಭಾಸ್ಕರ್ ಹತ್ರ ಕೂತ್ಕೊಂಡು ಅದು ಒಂಥರ ಚೆನ್ನಾಗಾಯಿತು. ಅವತ್ತು ಲಕ್ಕಿಲಿ ಫಸ್ಟ್ ಅವತ್ತಿನ ದಿನ ಇವರಿಲ್ಲ, ಯಾರು ನಮ್ಮ ಪ್ರಭಾಕರ್ ಶಾಸ್ತ್ರಿಗಳು ಏನೋ ಕೆಲಸ ಇದೆ, ನೀನು ನಿನಗೆ ಎಲ್ಲೆಲ್ಲಿ ಸಾಂಗ್ ಬೇಕೋ ಅದನ್ನೆಲ್ಲ ಅವರಿಗೆ ಎಕ್ಸ್ಪ್ಲೇನ್ ಮಾಡು, ಆಮೇಲೆ ನಾನು ವಿಜಯ್ ಹತ್ರ ಕೂತ್ಕೊಂಡು ನಾನು ಡಿಸ್ಕಸ್ ಮಾಡ್ತೀನಿ ಆಯಿತು ಸರ್ ಅಂದೆ. ವಿಜಯ ಭಾಸ್ಕರು, ನಾನು, ಪ್ರೊಡ್ಯೂಸರು, ಇನ್ನೊಬ್ಬ ಪ್ರಕಾಶ್ ಅಂತ ನಮ್ಮನ್ನು ಪರಿಚಯ ಮಾಡಿಸ್ತವನು ಎಲ್ಲ ಕೂತಿದ್ದೆ. ಇಲ್ಲೊಂಥರ ವಿಜಯ ಭಾಸ್ಕರು, ನಿಮ್ಮದು ಮೊದಲನೇ ಪಿಕ್ಚರ್ ಯಾವುದು ಅಂದ್ರಿ? ಸರ್ ಬಿಸಿಲು ಬೆಳೆದಂಗ್ಳು, ರಂಗರಾವ್. ರಂಗರಾವ್ದಲ್ಲ, ಅಚ್ಚ ಅಂದರು. ಆಮೇಲೆ ಈಗ ಟೋಟಲಿ ಎಷ್ಟು ಸಾಂಗ್ ಅಂತ ಅಂದ್ಕೊಂಡಿದ್ದೀರಾ ಡೈರೆಕ್ಟ್ರೆ? ಸರ್ ನನಗೆ ಟೋಟಲಿ ಫಿಲಮ್ಮಲ್ಲಿ 6 ಸಾಂಗ್ಸ್ ಬರುತ್ತೆ, ಬಿಟ್ಸ್ಗಳು ಮಧ್ಯ ಒಂದು 7-8 ಬಿಟ್ಸ್ ಬರುತ್ತೆ. ಓಕೆ 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 ಏನೇನು ಸಾಂಗ್ ಯಾವ್ಯಾವ ರಾಗದಲ್ಲಿ ಮಾಡಬೇಕು ಅಂತ ಇದ್ದೀರೋ ಅಂದ್ಬಿಟ್ರು. ಫಸ್ಟ್ ಹೇಳಿದೆ, ನಾನೊಂದು ಸಿಚುವೇಶನ್ ಹೇಳಿದೆ, ಸರ್ ಇದು ಫಸ್ಟ್ ಟೈಮ್ ಒಂದು ಡ್ಯೂಯೆಟ್ ಸಾಂಗು ಸರ್, ಅದು ಡ್ಯೂಯೆಟ್ನ ಯಾವುದ್ರಲ್ಲಿ ಮಾಡೋಣ ಅಂತ ಇದ್ದೀರಾ ನೀವು? ಸಂಗೀತ ಗೊತ್ತಲ್ಲ ನಿಮಗೆ ಅಂತ. ಅವ್ರ ದೃಷ್ಟಿಯಲ್ಲೂ ಇಂಥ ಕತೆ ಹ್ಯಾಂಡ್ಲ್ ಮಾಡಬೇಕಾದ್ರೆ ಸಂಗೀತ ಸ್ವಲ್ಪನಾರು ಗೊತ್ತಿಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದ್ರ ಮೇಲೆ ಏನು ಮಾಡಿದ್ರು, ಕೇಳಿದ್ರು. ನಾನು ಯೋಚನೆ ಮಾಡಿ, ಸರ್ ಇಲ್ಲ ನಿಮ್ಮ ಮುಂದೆ ನಂದು ಏನಿಲ್ಲ, ಬಟ್ ಇದು ಹೇಳಿ ತೊಂದರೆ ಇಲ್ಲ ಸರ್, ಮೋಹನ ರಾಗದಲ್ಲಿ ಮಾಡಿದ್ರೆ ಹೇಗಿರುತ್ತೆ ಸರ್? ಗುಡ್, ಮೋಹನ ರಾಗದಲ್ಲೇ ಮಾಡ್ಬೇಕು ಈ ಸಾಂಗ್ನ, ಗುಡ್ ಅಂತ ಪ್ರೊಡ್ಯೂಸರ್ ಕಡೆ. ಮೋಹನ್ ರಾಗದಲ್ಲಿ ಚೆನ್ನಾಗಿರುತ್ತೆ, ಮೋಹನ್ ರಾಗ ಅಂದರೆ ಇದು ಅಂತ ಅವರಿಗೆ ಪ್ರೊಡ್ಯೂಸರಿಗೆ ಡೈರೆಕ್ಟ್ರ್ ಮೇಲೆ ಖುಷಿ. ಆಯಿತು ಸರ್, ಇದು ಆಯಿತು. ಆಮೇಲೆ ನೋಡಿದ್ರೆ ಇನ್ನೊಂದು ಕಚೇರಿಯಲ್ಲಿ ಒಂದು ಸಾಂಗ್ ಬರುತ್ತೆ, ಅನಂತ್ನಾಗ್ 1-2 ಕಚೇರಿ ಕೊಡ್ತಾನೆ.
ಆ ಕಚೇರಿಯಲ್ಲಿ ಸಾಂಗ್ ಬೇಕು. ಡೈರೆಕ್ಟ್ರೆ ಕಚೇರಿ ಸಾಂಗು ನಿಮ್ಮ ಇದು ಇಲ್ಲ ಸರ್ ನೀವು ಹೇಳಿ ಸರ್ ಸಾಂಗ್ ಹೇಳೋದು ನಮ್ದು ಇದ್ದೇ ಇದೆ, ನಿಮ್ದು ಹೇಳಿ ನೋಡೋಣ ಅಂದರು. ಡೈರೆಕ್ಟ್ರು ಈಗ ಸಿಕ್ಕಲ್ಲ, ಪ್ರೊಡ್ಯೂಸರ್ ಈಗ ಸಿಕ್ಕ ಹಾಕ್ಕೊಂಡ ಅಂತ ಮನಸ್ಸೊಳಗೆ. ಸರ್ ಕಲ್ಯಾಣಿ ರಾಗ ಏನು ಹೆದ್ರಿ ಹೇಳ್ತಾರಲ್ಲ ಈ ಥರ. ಸರ್ ಕಲ್ಯಾಣಿ ರಾಗ ಕಚೇರಿ ಕಲ್ಯಾಣಿಲೇ ಮಾಡಬೇಕು, ಚೆನ್ನಾಗಿ ತಿಳ್ಕೊಂಡಿದ್ರಲ್ರಿ ಮ್ಯೂಸಿಕ್ಕು, ಯಾರು ನಿಮ್ಮ ಗುರುಗಳು ಅಂತೆಲ್ಲ ಕೇಳೋಕೆ ಶುರು ಮಾಡಿದ್ರು. ಅದಕ್ಕೆ ಆ ಪಕ್ಕದ ಮನೆಯವ್ರದ್ದೇ ಹೆಸರು ಹೇಳಿ ಅವರೇ ತಾನೆ ನಮಗೆ ಇಂತಿಂಥ ರಾಗ ಅದನ್ನು ಕೊಟ್ಟಿದ್ದಾಯಿತು. ಆಮೇಲೆ ಎಲ್ಲ ಆಯಿತು. ಇನ್ನು ಫೈನಲಿ ಒಂದು ಗುರು ಶಿಷ್ಯರ ನಡುವೆ ಒಂದು ಸ್ಪರ್ಧೆ ನಡೆಯುತ್ತೆ. ಅದು ಯಾವ ರಾಗ ಅನ್ನೋದು ಬಂತು. ತುಂಬ ಸರ್ ಇಲ್ಲ ಸರ್ ನನಗೆ ಆಗಲ್ಲ ಸರ್. ಇಲ್ಲ ಸುಮ್ಮನೆ ನಿಮ್ದು ಏನಿದೆ ಹೇಳ್ರಿ ಆಮೇಲೆ ಮಾಡೋಣ. ಏನು ಡೈರೆಕ್ಟ್ರುಗಳಿಗೆ ನೀವು 1000 ಪಾಲು ವಾಸಿರಿ ನೀವು, ಎಷ್ಟೋ ಜನ ಡೈರೆಕ್ಟ್ರುಗಳಿಗೆ ರಾಗಗಳೇ ಗೊತ್ತಿಲ್ಲ ಅಂಥದ್ರಲ್ಲಿ ಇಷ್ಟಾರು ತಿಳ್ಕೊಂಡಿದ್ದೀರಲ್ಲ ನೀವು ಅಂದರು. ಹೇಳಿ ಅಂತೀನಿ ಮತ್ತೆ ಸಂಕೋಚ. ಸರ್ ಹಿಂದೂರ ರಾಗ ಸರ್, ಖುಷಿ ಅಂದರೆ ಅದು ಎಷ್ಟು ಚಪ್ಪು ಇದೆ ಹಿಂಗೆ ಅಂದ್ಬಿಟ್ರು. ಬಿಡಿ ಈ ಪಿಕ್ಚರ್ ಗೆಲ್ಸ್ಕೊಡ್ತೀನಿ ನಾನು ಹೋಗ್ರಿ ಅಂತ ಹೇಳಿ ಅಲ್ಲಿಂದ ಇನ್ನೂ ಪ್ಯಾಥೋ ಸಾಂಗ್ ಒಂದಿತ್ತು, ಅದು ಬಿಟ್ಸ್ಗಳು ಯಾವುದಿದೆ ಎಲ್ಲ ಹೇಳಿದು. ಈ ಥರದಲ್ಲಿ ಒಬ್ಬ ಏನೂ ಮ್ಯೂಸಿಕ್ಕಿನ ಗಂಧಗಳೇ ಗೊತ್ತಿಲ್ಲದವನು, ನನ್ನ ಕೈಯಲ್ಲೊಂದು ಮ್ಯೂಸಿಕಲ್ ಸಬ್ಜೆಕ್ಟ್ ಇದೆ ಅದನ್ನು ಯಾರಿಗಾರು ಒಪ್ಪಿಸ್ಬೇಕು ಅಂತ ಹೊರಟು, ಅದರಲ್ಲೂ ಜಯಿಸಿಲ್ಲ ನಾನು. ಹೀಗಿರುವಾಗ ಶೂಟಿಂಗ್ ನಡೀತಿರುವಾಗ ನಡೆದ ಒಂದು ಸಂದರ್ಭ ಅಂದರೆ MP ಪ್ರಕಾಶ್ ಬಳ್ಳಾರಿ ಅವರು, ಅವರಿಗೆ ಮೊದಲಿಂದ ನಾಟಕ ಗಿಟಕದಲ್ಲಿ ಅಭಿನಯಿಸುವ ಹೆಚ್ಚು ಬಾರಿ ಇತ್ತು. ಅವ್ರ ಕಡೆಯಿಂದ ಒಂದು ಅದು ಯಾವುದೋ ಒಂದು ಸುಭದ್ರಮ್ಮ ಅಂತ ಹೇಳಿ, ಸುಭದ್ರಮ್ಮ ಮನ್ಸೂರ್ ರಂಗಭೂಮಿ ಅವ್ರನ್ನ ಒಂದು ಅವ್ರನ್ನ ಒಂಚೂರು ಸಜೆಸ್ಟ್ ಮಾಡಿದ್ರು. ಅವ್ರು ನಮ್ಮ ಇದರಲ್ಲೆಲ್ಲ ಭಾರಿ ಫೇಮಸ್ಸು, ಅವನ್ನ ಹಾಕ್ಕೊಳ್ಳಿ ಅಂತ. ತಾರನಿಗೊಂದು ಅಜ್ಜಿ ಕ್ಯಾರೆಕ್ಟರ್ ಬರ್ತಿತ್ತು, ಅದನ್ನು ಹಾಕ್ಕೊಂಡೆ. ಆಮೇಲೆ ಅನಂತ್ನಾಗ್ ಹತ್ರ ಹೇಗೆ ಕಳಿಸಿದ್ದಾರೆ, ನಾನು ಒಂದು ಮಾಡಿಬಿಡ್ತೀನೋ ನೋಡೋಣ. ನನ್ನ ಫ್ರೆಂಡೇ ಪ್ರೊಡ್ಯೂಸರು, ಜೊತೆಗೆ 94 ಅಲ್ಲ ಇಲ್ಲ ಅವರು ರೂರಲ್ ಮಿನಿಸ್ಟರ್ ಆಗಿದ್ದರು 89ಅಲ್ಲಿ. ಅವಾಗೇನಾಯಿತು, ಅನಂತ್ನಾಗ್ ಹತ್ರ ಹೇಳಿದ್ರು, ನೀನು ನನಗೊಂದು ರೋಲ್ ಕೊಡಿಸ್ಬಿಡು ನಿಮ್ಮ ಡೈರೆಕ್ಟ್ರಿಗೆ ಹೇಳಿ. ಅನಂತ್ನಾಗ್ ಹೇಳಿದ್ರು, ನನ್ನ ತಂದೆ ರೋಲ್ ಯಾರು ಮಾಡ್ತಾರೆ? ತಂದೆ ರೋಲು ಇನ್ನೂ ಯಾರಿಗೂ ಆಗಿಲ್ಲ ಸರ್. ನಾನು MP ಪ್ರಕಾಶ್ ಅವ್ರು ಗೊತ್ತಲ್ಲ ಸರ್, ಗೊತ್ತು, ಹೇಳ್ತೀನಿ ಕಲಾವಿದ ಅಲ್ಲ, ನೀವು ಕೆಲಸ ತೊಗೊಳ್ಬೇಕು, ಆಮೇಲೆ ನನ್ನ ಬೈಬೇಡಿ ಅಂದರು ಅನಂತವ್ರೆ. ಅರ್ಥ ಆಯ್ತು ಅವರಿಗೆ, ಅವ್ರು ಕಲಾವಿದ ಹೌದು, ಅಂದರೆ ನಾಟಕೀಯ, ಈ ನಾಟಕ ಸ್ಟೇಜ್ ಇದಕ್ಕೆಲ್ಲ ಓಕೆ, ಬಟ್ ನಮ್ಮ ಸಿನಿಮಾಕ್ಕೆ ಅವರಿಂದ ಕೆಲಸ ತೊಗೊಳ್ಳೋದು ನಿಮಗೆ ಬಿಟ್ಟಿದ್ದು. ಕಲಾವಿದ ಹೌದು ಆದರೆ ಈ ಥರ ಅಂದರು. ಆಯಿತು ಅಂದೆ. ಈ ಇದರಲ್ಲಿ 1-2 ಸರಿ ಬೈಸ್ಕೊಂಡು ಅದು ಅನಂತ್ನಾಗ್ ಮಧ್ಯೆ ಬೇಜಾರಾಗ್ಬೋದು ಸರ್, ಬೇಜಾರಾಗ್ಬೇಡಿ ಸರ್, ಹಾಗೆಲ್ಲ ಹೊಸಬ್ರಿಗೆಲ್ಲ ಹೇಳ್ಬಿಡ್ರಿ ಅಂತ ನನಗೊಂದಷ್ಟು ಇದು ಮಾಡಿದ್ರು. ಅಂದರೆ ಏನಿಲ್ಲ ಎಲ್ಲ ಮಾಡೋರು ನಾಟಕೀಯ ಸ್ಟೈಲಲ್ಲಿ ಡ್ರಾಮ್ಯಾಟಿಕ್ಕಾಗಿ ಮಾತಾಡೋದು. ಅದು ಸ್ವಲ್ಪ ತಿದ್ಕೊಂಡು ಕೇಳಿದೆ, ಸರ್ ದಯವಿಟ್ಟು ನಿಮಗೆ ನಾನು ಎಷ್ಟು ಸರಿ ಹೇಳ್ತಾ ಇದ್ದೀನಿ, ಆ ಸ್ಟೈಲ್ ಬಿಟ್ಬಿಡಿ ಸರ್, ನೀವು ನಾಟಕ ಸ್ಟೈಲ್ನ ಅದನ್ನೇ ಅನುಕರಣೆ ಮಾಡಬೇಡಿ ಸರ್ ಅಂದೆ. ಅಲ್ಲಿಗೂ ಮಾಡೋಕ್ಕೆ ಬಂದರು. ಸರ್ ಆಯ್ತು ಸರ್, ನಿಮ್ಮ ಇಷ್ಟ ಸರ್, ಓಕೆ ಟೇಕ್ ಓಕೆ ಅಂದೆ. ಅದು ಅವ್ರಿಗೆ ಇದಾಯಿತು, ಇರಿಟೇಟ್ ಆಯಿತು. ಅನಂತನ ಕರೆದು, ಅನಂತು ಏನು ಮಾಡಲಿ, ಅವನಂತೂ ಬ್ಯಾಡ್ದಿತ್ತು ನನಗೆ ಹಾಗೆ ಅಂದರೆ ಕೊನೆಗೆ ಅನಂತ್ ನನ್ನ ಕರೆದು ಈ ಥರ ಇದು ಮಾಡಬೇಡಿ ಅಂತ. ಹಾಗಾಗಿ ಅದು ಮುಗಿದಾಯಿತು. ಪಿಕ್ಚರ್ ರಿಲೀಸ್ ಆಯಿತು, ಬೆಸ್ಟ್ ಮ್ಯೂಸಿಕಲ್ ಅವಾರ್ಡ್ ಬಂತು. ಇದ್ರ ಜೊತೆಗೆ ಸಂಗೀತದಲ್ಲೇ ಒಂದು ಹೈಯೆಸ್ಟ್ ಅವಾರ್ಡ್ ಇದೆ, ರಸೇಶ್ವರ್ ಅಂತ. ಈ ಅವಾರ್ಡು ಸುರ್ಸಂಗಾರ್ ಸಂಸ್ಥೆ ಅಂತ ಇದೆ, ಸಂಗೀತಕ್ಕೆ ಅವಾರ್ಡ್ ಕೊಡೋದ್ರಲ್ಲಿ ನ್ಯಾಷನಲ್ ಅವಾರ್ಡ್ ಥರ ಈ ಸುರ್ಸಂಗಾರ್ ಸಂಸ್ಥೆಯವರು ಕೊಡೋ ಅವಾರ್ಡ್ ಏನಿದೆ ಅದೇ ಹೈಯೆಸ್ಟು. ಅದು ಮಲೆಯ ಮಾರುತಕ್ಕೂ ಬರಲಿಲ್ಲ, ಮಲೆಯ ಮಾರುತಕ್ಕೆ ಬರಲಿಲ್ಲ. ಈ ರಸೇಶ್ವರ್ ಅನ್ನೋದು ಇದಿದೆಯಲ್ಲ ಅದು ಬರಲಿಲ್ಲ, ಸುರ್ಸಂಗಾರ್ ಸಂಸ್ಥೆದು, ಬೇರೆ ಯಾವುದೋ ಬಂತು, ಇದಕ್ಕೆ ಬಂತು, ವಿಜಯಭಾಸ್ಕರ್ಗೆ ಬಂತು, ತುಂಬ ಸ್ಟೇಟ್ ಅವಾರ್ಡು ಬಂತು. ಹೀಗೆ ಇರುವಾಗ ಏನಾಯಿತು, ಈ ಗ್ಯಾಪಲ್ಲಿ ನಾನು ಉದ್ಭವ ಅಂತ ಪಿಕ್ಚರ್ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಿರೋ ಟೈಮಲ್ಲಿ ಇದೊಂದು ಸ್ವಲ್ಪ ರಿಲೀಸ್ ಒಂದು ಸ್ವಲ್ಪ ಡಿಲೇ ಇತ್ತು. ಈ ಗ್ಯಾಪಲ್ಲಿ ಏನಾಯಿತು, ಒಂದು ಸರಿ ಅನಂತ್ ಸರ್ ಫೋನ್ ಮಾಡಿದ್ರು. ಅವಾಗೆಲ್ಲ ಲ್ಯಾಂಡ್ಲೈನ್ ಅಲ್ಲ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಸರ್. ಹಾಗೆ ಏನಿಲ್ಲ, ಈ ಕೆ ವಿಶ್ವನಾಥನ್ ಗೊತ್ತಲ್ಲ ನಮಗೆ, ಸಾಗರ ಸಂಗಮ, ಸ್ವಾತಿ ಮತ್ತು ಅವರು ಫಿಲಮ್ ಮಾಡೋಕ್ಕೆ ಅಂತ ನನ್ನ ಹಾಕ್ಕೊಂಡು ಕನ್ನಡದಲ್ಲಿ ಒಂದು ಮ್ಯೂಸಿಕಲ್ ಪಿಕ್ಚರ್ ಮಾಡೋಕ್ಕೆ ಅಂತ ಬಂದಿದ್ದರು. ನಿನ್ನೆ ಕತೆ ಎಲ್ಲ ಹೇಳಿದ್ರು. ನಾನು ಆ ಕತೆ ಕೇಳಿದ ತಕ್ಷಣ ನನಗೆ ಮುರಳಿಗಾನ ನೆನಪಾಯಿತು. ಅವ್ರಿಗೆ ಹೇಳಿದೆ ನಾನು, ಸರ್ ಇದೇ ಥರದ್ದೊಂದು ಪಿಕ್ಚರ್ನ
ಒಬ್ಬ ಹೊಸ ಡೈರೆಕ್ಟ್ರು ಕೋಡ್ಲು ರಾಮಕೃಷ್ಣ ಅಂತ ಚೆನ್ನಾಗಿ ಮಾಡಿದ್ದಾನೆ, ಮಾಡಿದ್ದೀನಲ್ಲ ಸರ್, ಬೇರೆ ಕತೆ ಮಾಡೋಣ ಸರ್, ಸೇಮ್ ಗುರು ಶಿಷ್ಯರ ಮಧ್ಯ ನಡೆಯುವ ಇದೇನೆ ಈ ಥರ ಕತೆ ಅಂತ ನಾನು ಹೇಳಿದೆ. ಅವರು ಅದಕ್ಕೆ ಇಲ್ಲ ನಂದು ನೆರೇಷನ್ನೇ ಬೇರೆ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಬೇರೆ ಕತೆ ಮಾಡೋಣ ಅಂದರೂ ಅವರು ಒಪ್ಕೊಳ್ತಾ ಇಲ್ಲ. ಒಂದು ಕೆಲಸ ಮಾಡ್ಬೋದಾ, ನಾನು ಅವ್ರಿಗೆ ಹೇಳಿದ್ದೀನಿ, ಈ ಪಿಕ್ಚರ್ ಒಂದು ಕಡೆ ಎಲ್ಲರೂ ಸ್ಕ್ರೀನಿಂಗ್ ಮಾಡಿ ತೋರ್ಸೋಕ್ಕಾಗತ್ತಾ ಅವರಿಗೆ? ಆಯಿತು ಸರ್ ಮಾಡೋಣ ಅಂತ. ಅವಾಗ ಈ ಸಂತೋಷ್ ಥಿಯೇಟ್ರಲ್ಲಿ ಒಂದು ಸಂತೋಷ್ ಮಿನಿ ಥಿಯೇಟ್ರ್ ಅಂತ ಒಂದಿತ್ತು, ಇತ್ತೀಚೆಗೂ ಇತ್ತು, ಸಂತೋಷ್ ಮಿನಿ ಅಂತ. 500 ರೂಪಾಯಿ ಕೊಟ್ಟರು ಪ್ರೊಜೆಕ್ಷನ್ ತೋರಿಸೋರು. ಅದೇ ಸ್ವಪ್ನದ ಥರ. ಸ್ವಪ್ನ ದೊಡ್ಡದಾಯಿತು, ಇದು ಬರೀ ಒಂದು 20 ಸೀಟ್ 25 ಸೀಟ್ ಪ್ರೊಜೆಕ್ಷನ್ ಪ್ರೀಮಿಯರ್. ಹೆಚ್ಚಾಗಿ ಡಿಸ್ಟ್ರಿಬ್ಯೂಟ್ರಿಗೆಲ್ಲ ತೋರಿಸೋದು ಅಲ್ಲೇ ತೋರಿಸ್ತಿದ್ರು. ಅಲ್ಲಿ ನಾನು ಹೇಳಿದೆ, ಸರ್ ಹಾಗಾದರೆ ನಾನು ಅಲ್ಲಿ ಅರೇಂಜ್ ಮಾಡ್ತೀನಿ ಸರ್, ನೀವು ಅರೇಂಜ್ ಮಾಡಿ, ನಾನು ಅವ್ರಿಗೆ ಟೈಮಿಂಗ್ಸ್ ಕೇಳ್ತೀನಿ, ಹೇಳ್ತೀನಿ, ನೀವು ಅರೇಂಜ್ ಮಾಡಿ 4 ಗಂಟೆಗೆ ಅಂತ ಫಿಕ್ಸ್ ಆಯಿತು. ನನಗೆ ಕೆ ವಿಶ್ವನಾಥ್ ಪಿಕ್ಚರ್ ನೋಡ್ತಲ್ಲ ಅಂತ ಭಯದ ಮೇಲೆ ಭಯ. ಅವರ ಟೇಕಿಂಗ್ಸ್ ಎಲ್ಲಿ, ನಮ್ಮ ಟೇಕಿಂಗ್ಸ್ ಎಲ್ಲಿ, ಅವರ ಇದೆಲ್ಲಿ ನೆರೇಷನ್ ಎಲ್ಲಿ, ನಮ್ಮದೆಲ್ಲಿ. ಆಯಿತು ಇವರೇ, 4 ಗಂಟೆ ನಾನು ನಮ್ಮ ಸ್ನೇಹಿತರು, ನಮ್ಮ ಪ್ರೊಡ್ಯೂಸರು ಇದ್ದರು ಪಾಪ, ಎಲ್ಲ ಕಾಯ್ತಾಯಿದ್ದೀವಿ. ಒಂದು ಕಾರ್ನಲ್ಲಿ ಬಂದು ಹೇಳಿದ್ರು ಸಂತೋಷ್ ಟಾಕೀಸಿಗೆ. ಯಾರ್ಯಾರು? ಕೆ ವಿಶ್ವನಾಥ್, KSL ಸ್ವಾಮಿ, ಚಿನ್ನೇಗೌಡರು, SA ಚಿನ್ನೇಗೌಡರು, ಅವ್ರು 3 ಜನ ಹೆಂಗೆ ಸೇರಿಕೊಂಡ್ರೋ ಗೊತ್ತಿಲ್ಲ, 3 ಜನ ಸೇರಿ ಬಂದರು. ಬಂದ ಕೂಡಲೇ ನಾನು ಹೋಗಿ ಖಾಲಿ ನಮಸ್ಕಾರ ಮಾಡಿದೆ. ರೆವಿನ್ಯೂ ಪರಿಚಯ ಇಲ್ಲ ಸರ್, ನಾನೇ ಡೈರೆಕ್ಟ್ರು ಅಂತ ಪರಿಚಯ ಮಾಡಿಕೊಂಡೆ. ಚಿನ್ನೇಗೌಡರಿಗೂ ಪರಿಚಯ ಮಾಡಿಕೊಂಡ್ರೆ ಅವರೆಲ್ಲ ರಿಸರ್ವ್ನೆಸ್ ಮೇಂಟೈನ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಏನಂದರೆ ಈ ಪಿಕ್ಚರ್ ನೋಡಿ ಇದಕ್ಕೂ ಸಪ್ರೇಟು ಅಂತ ಹೇಳಿಬಿಟ್ಟು ತಪ್ಪಿಸ್ಕೊಂಡು ನನ್ನ ಜೊತೆ ಇನ್ನೊಂದು ಪಿಕ್ಚರ್ ಮಾಡಬೇಕು, ಆ ಇಂಟೆನ್ಷನಲ್ಲಿ ಬಂದಿದ್ದಾರೆ. ಅಲ್ಲಿ ಕೆ ವಿಶ್ವನಾಥ್ ಇಲ್ಲಿ ಬಂದಾಗ ಇವರಿಬ್ಬರನ್ನ ಸುಮ್ಮನೆ ಜೊತೇಲಿ ಕರ್ಕೊಬಂದಿದ್ದಾರೆ. ಅಥವಾ ಅಲ್ಲಿಂದ ಇನ್ನೊಬ್ಬರು ಪ್ರೊಡ್ಯೂಸರು ಬಂದಿದ್ದರು ಅನಿಸುತ್ತೆ, ಮರ್ತಿದ್ದೀನಿ. ಆಯಿತು, ನಂದು ಹೇಳಿದೆ ಇದು 2ನೇ ಪಿಕ್ಚರು ಅಂತ ಹೇಳಿ ಅಂತ ಹಿಂಗೆ ಇನ್ನೇನಿಲ್ಲ. ಹೋದರು, ಕೂತ್ಕೊಂಡ್ರು, ಪಿಕ್ಚರ್ ಸ್ಟಾರ್ಟ್ ಆಯಿತು. ನಾನು ಹಿಂದುಗಡೆ ಕೂತಿದ್ದೀನಿ, ಮುಂದುಗಡೆ ಅವರಿದ್ದಾರೆ. ಪಿಕ್ಚರ್ ಸ್ಟಾರ್ಟ್ ಆಯಿತು. ಇದು ಜಾಸ್ತಿ ಹೊತ್ತಿಲ್ಲ, ಇನ್ನೊಂದು 2 ನಿಮಿಷದಲ್ಲಿ ಮುಗಿಯುತ್ತೆ, ಅಲ್ಲಿ ಬ್ರೇಕ್ ಕೊಡೋಣ. ಪಿಕ್ಚರ್ ನೋಡ್ತಾ ಇದ್ದಾರೆ, ಅವ್ರ ಪಾಡಿಗೆ ಅವ್ರು ನೋಡ್ತಾ ಇದ್ದಾರೆ, ಹಿಂಗೆ ನೋಡ್ತಾರೆ, ಒಂದು ಸರಿ ಹಿಂಗೆ ತಿರುಗ್ತಾರೆ, ನೋಡ್ತಾರೆ. ನಾನು ಹಿಂದುಗಡೆ ಕೂತ್ಕೊಂಡು ಅದನ್ನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನನಗೆ ಫಿಲಮ್ ನೋಡೋದಕ್ಕೆ ಕಡೆ ಗಮನನೇ ಇಲ್ಲ, ಇವ್ರ ರಿಯಾಕ್ಷನ್ಗಳೇ ಗಮನ. ಆಯಿತು ಇಂಟ್ರೋಲ್ ಕೊಡಲ ಅಂದೆ, ಬೇಡ ಅಂದ್ಬಿಟ್ರು. ಇಂಟ್ರೋಲು ಓದೋದು ಇಂಟ್ರೋಲು ಒಂದೇ ಸರಿ ನೋಡೋಣ ಅಂತ. ಅಂದರೆ ಅಲ್ಲಿ ಒಂದು ಚೂರು ನನಗೆ ಒಬ್ಬ ಡೈರೆಕ್ಟ್ರಾಗಿ ಅನಿಸಿದ್ದು ಅವಾಗ, ಇದು ಅವರಿಗೆ ಇದು ಮಧ್ಯೆ ಬ್ರೇಕ್ ಮಾಡೋಕ್ಕೆ ಇಷ್ಟ ಇಲ್ಲ, ಒಂದೇ ಫ್ಲೋನಲ್ಲಿ ಹೋದರೆ ಚೆನ್ನಾಗಿದೆ ಅಂತ ಇರ್ಬೋದು ಅಂತೇಳಿ ಖುಷಿ ಆಯಿತು. ಆಯಿತು, ಇನ್ನೇನು ಕ್ಲೈಮ್ಯಾಕ್ಸ್ ಬಂತು ಅಂದ್ಕೂಡಲೇ ನಾನೇನು ಮಾಡಿದೆ, ಒಂದು ಚೂರು ಮುಂಚಿತ ಕಾಫಿ ಎಲ್ಲ ಮೊದಲೇ ಆರ್ಡ್ರ್ ಮಾಡಿದ್ವಲ್ಲ, ಅವ್ನು ತಂದಿದ್ದಾನೆ ಇಲ್ಲ ನೋಡೋಣ ಅಂತೇಳಿ ಒಂದು 5 ನಿಮಿಷ ಮುಂಚಿತನೇ ಕ್ಲೈಮ್ಯಾಕ್ಸ್ ನಡೀತಿರುವಾಗ ನಾನು ಹೊರಗಡೆ ಬಂದೆ. ಅಲ್ಲಿ ಕಾಫಿ ಎಲ್ಲ ಅರೇಂಜ್ ಮಾಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಇವರು ಪಿಕ್ಚರ್ ನೋಡಿ ಬಂದ ಕೂಡಲೇ ನನಗೆ ಭಯದಿಂದ ಕೈ ಕಟ್ಕೊಂಡು ನಿಂತಿದ್ದೀನಿ. ಡೈರೆಕ್ಟ್ರ್ ಯಾಕಡೆ ಉಂಡರು, ಅದು ಆ ವರ್ಡೆಲ್ಲ ನಂಗೆ ಗೊತ್ತು. ಡೈರೆಕ್ಟ್ರ್ ಯಾಕಡೆ ಉಂಡರು ಅಂದಾಗ ನನ್ನ ಫ್ರೆಂಡ್ ಹೇಳಿದೆ, ಕರಿತಿದ್ದಾರೆ ಮುಂದೆ ಅಂದರು. ನೀವು ನಂಬ್ತಿರೇ ಇಲ್ಲ, ನನ್ನನ್ನು ಹಗ್ ಮಾಡ್ಕೊಂಡು ಮಕ್ಕಳಿಗೆ ಹೇಗೆ ಮುತ್ತು ಕೊಡ್ತಾರೋ ಆ ಥರ ಮುದ್ದಾಡಿಬಿಟ್ರು. ಮಂಚಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ. ನಾನು ಏನೋ ಅಂದ್ಕೊಂಡೆ, ಸಬ್ಜೆಕ್ಟು ನಮ್ಮದು, ನಾನು ಅಂದ್ಕೊಂಡಿದ್ದು ನಿಮ್ಮದು ಒಂದೇ, ಬಟ್ ತುಂಬ ಎಕ್ಸ್ಟ್ರಾರ್ಡಿನರಿ ಪ್ರೆಸೆಂಟೇಷನ್ನು. ನಾನು ಅನಂತವ್ರಿಗೆ ಹೇಳ್ತೀನಿ, ನಾವು ಬೇರೆ ಕತೆ ಮಾಡೋಣ, ಇದು ಬೇಡ, ಇದು ಸೇಮ್ ಅದೇ ಥರದ್ದೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ನಾನು ನಂದು ಇದ್ದೀನಿ, ನಿಮಗೆ ತೋರಿಸ್ತೀನಿ. ನನ್ನ ಮರೆಯಲಾರದ ಘಟನೆಗಳು ಅಂತ ಇದ್ದಾವೆ, ಅದರಲ್ಲಿ ಅದನ್ನು ಇಟ್ಟಿದ್ದೀನಿ. ಅಂಥ ಒಬ್ಬ ಸೌತ್ ಇಂಡಿಯಾದಲ್ಲೇ ಅತಿ ದೊಡ್ಡ ಒಬ್ಬ ನಿರ್ದೇಶಕ ನನ್ನ ಆ ಮ್ಯೂಸಿಕಲ್ ಪಿಕ್ಚರ್ ನೋಡಿ ಅಷ್ಟು ಮೆಚ್ಕೊಂಡು ನನ್ನನ್ನು ತಪ್ಪಿಕೊಂಡು ಮುದ್ದಾಡಿದ್ರು ಅಂದರೆ ಅದಕ್ಕಿಂತ ಇದು ಬೇಕಾ? ಅದೇ ನ್ಯಾಷನಲ್ಗಿಂತ ದೊಡ್ಡದು. ಆಮೇಲೆ ಅನಂತನಾಗಕ್ಕೆ ಹೊಗಳ್ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ಅನಂತ್ ಸರ್ ಫೋನ್ ಮಾಡಿ, ಬನ್ನಿರಿ ಮನೆಗೆ. ಏನು ರೀ ಅಷ್ಟು ರೀತಿ ಹೊಗಳ್ತಾರಲ್ರಿ, ಚೆನ್ನಾಗಿದೆ, ಚೆನ್ನಾಗಿ ರಿಲೀಸ್ ಮಾಡಬೇಕು, ಹಾಗೆ ಹೀಗೆ ಅಂತ ಎಲ್ಲ ಆಯಿತು. ಇದಾದ ಮೇಲೆ ಹಿಂಗೆ ಇಲ್ಲಿ ಬ್ರೇಕ್ ಕೊಡೋದಾದ್ರೆ ಕೊಡೋಣ. ಉದ್ಭವದ ಮುಗಿಸೋಣ. ಓಕೆ, ಉದ್ಭವದ ಮಜಾ ಇದೆ ನನಗೆ. ನಮ್ಮವ್ರನ್ನವರೇ ಒಬ್ಬರು ನನ್ನ ಸ್ನೇಹಿತ ಇಲ್ಲಿ ಅವಾಗ ಲೆಕ್ಚರರ್ ಆಗಿದ್ದರು. ಆಮೇಲೆ ಮುಂದೆ ಅವರು ದಯಾನಂದ ಕಾಲೇಜ್ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದರು, ಚಂದ್ರಪ್ಪ ಗೌಡ ಅಂತ. ಅವರು ನಾವೆಲ್ಲ ಜಯನಗರದಲ್ಲಿ ಆಗಾಗ್ಗೆ ಸೇರ್ತಾ ಇರ್ತಿದ್ದು.
ಹೀಗೆ ಮತ್ತು ಅವಾಗ ಅವರು ನನಗೆ ಒಂದು ಸ್ವಲ್ಪ ಎರಡು ಮೂರು ಪಿಕ್ಚರ್ ಡೈರೆಕ್ಟ್ರಲ್ಲ ಒಂಚೂರು ನನ್ನ ಹತ್ರ ಕೆಲವು ಅನುಭವಗಳು ಕೇಳೋದು ಮಾಡೋದು ಇದೆಲ್ಲ ಇತ್ತು. ಹೀಗಿರುವಾಗ ಒಂದು ಸರಿ ಏನಂದರು, ಈ ಸಿನಿಮಾ ಬಡ್ಜೆಟ್ ಏನಾಗುತ್ತೆ ರೀ, ನೀವೆಲ್ಲ ಮಾಡ್ತೀರಲ್ಲ ಎಷ್ಟಾಗತ್ತೆ ರೀ? ನಾನು ಹೇಳಿದೆ, ನಂದು ಮೊದಲನೇ ಪಿಕ್ಚರ್ 6 ಲಕ್ಷ ಆಗಿತ್ತು. ಮ್ಯೂಸಿಕಲ್ ಪಿಕ್ಚರ್ ಮಾಡಿದೆ, ಇದೊಂದು ಸ್ವಲ್ಪ ಆರ್ಟಿಸ್ಟ್ ಎಲ್ಲ ಇದ್ದರು, ಹಾಗಾಗಿ 14 ಲಕ್ಷ ಆಗಿದೆ. ಅನಂತ್ ನಾಗು, ಅಶ್ವತ್ತು, ತಾರಾ, ವೈಶಾಲಿ ಎಲ್ಲ ಇದ್ದರು, ಸುಧಾಚಂದ್ರನು ಎಲ್ಲ ಇದ್ದರು. ಸುಧಾಚಂದ್ರನ್ ಆ ಮುರಳಿಗಾನದಲ್ಲಿ ಡ್ಯಾನ್ಸರ್, ಅದೊಂದು ಟ್ರ್ಯಾಕ್ ಇದೆ. ಈಗ ಒಂದು ಕೆಲಸ ಮಾಡ್ಬೋದಾ ನಾವು, ಏನು ಎಲ್ಲ ಒಬ್ಬೊಬ್ಬರು ಒಂದೊಂದು ಲಕ್ಷದಂತೆ ಹಾಕಿ ಒಂದು 10 ಲಕ್ಷ ಇಟ್ಕೊಂಡು ಶುರು ಮಾಡೋಕ್ಕಾಗಲ್ವಾ? ಮಾಡ್ಬೋದು, ನಮಗೆ ಅವಾಗ ಯಾರು ಸಿಕ್ಕಿದ್ರೆ ಮಾಡ್ಬೋದು. ಮಾಡೋದಾದ್ರೆ ಯಾವ್ದು ಮಾಡೋಣ? ಹೋಗ್ಲಿ, ನಿಮಗೆ ಯಾವುದಿದೆ ಮನಸ್ಸಲ್ಲಿ? ಉದ್ಭವ ಓದಿದ್ದೀರನ್ರಿ ನೀವು? ವೈಕುಂಠರಾಜದು ಅವ್ರು ನಿಮ್ಗೆ ಕೇಳಿದ್ರು. ನೀವು ವೈಕುಂಠರಾಜವ್ರದ್ದು ಉದ್ಭವ ನೋಡಿದ್ದೀರಾ? ಓದಿದ್ದೆಲ್ಲ ನೋಡಿದ್ದೀನಿ, ಉದ್ಭವ ನಾಟಕನೂ ನೋಡಿದ್ದೀನಿ. ಎಂಥ ನಾವೆಲ್ರಿ, ಅಲ್ಲ ಎಂಥ ನಾಟಕ ರೀ ಅದು, ಒಬ್ಬ ಅಂದೆ. ಒಂದು ಕೆಲಸ ಮಾಡೋಣ ಹಾಗಾದ್ರೆ, ಉದ್ಭವನ ಮಾಡೋಣ. ಅಲ್ಲ ಮಾಡೋ ಸರಿ, ಇದು ಯಾರು ಬೆಂಕಿಗೆ ಗಂಟೆ ಕಟ್ಟೋರು 10 ಜನ ಯಾರು ನೋಡೋಣ ಅಂತ ಹೇಳಿ ಅವ್ರೇನು ಮಾಡಿದ್ರು, ಇವ್ರು ನಿಮಗೆ ಗೊತ್ತಿರೋರೆಲ್ಲ ಅಂತ ಒಬ್ಬರನ್ನ ಹೇಳಿದ್ರು. ಇವರು ನಿಮಗೆ ಗೊತ್ತಿರೋರೆ, ನೀವೊಂದು 2 ಜನ ನೀವು ಒಪ್ಪಿಸಿ, ನಾನೇನು ನಾನೊಂದು 4-5 ಜನ ಒಪ್ಪಿಸ್ತೀನಿ, ಆಮೇಲೆ ಅವ್ರ ಕಡೆ ಅಂತ ಆಗುತ್ತೆ. ಒಂದು ಮಾಡಿಬಿಡನ್ರಿ ಒಂದು ಪ್ರಯೋಗ ಅಂದೆ. ನಾನು ಸರಿ, ಒಂದು ನಿಮ್ಮ ಇದರಿಂದ ಆದಿತ್ತು ಅಂದರೆ ನಿಮಗೂ ಒಂದು ಒಳ್ಳೆಯ ಪಾತ್ರ ಕೊಡ್ತೀನಿ ಅಂತ ಹೇಳಿ ಹೆಂಗೆ ಮಾಡಿದೆ. ಅವ್ರಿಗೂ ಇನ್ನೂ ಖುಷಿ ಆಯಿತು. ಉದ್ಭವ ಮಾಡೋದಂತ ಫೈನಲಾಗಿ ತೀರ್ಮಾನ ಆಯಿತು. ಉದ್ಭವ ಮಾಡೋದಂತಾದರೆ ಅಲ್ಲಿ ಏನಾಗಿದೆ, ಉದ್ಭವದಲ್ಲಿ ಅನಂತ್ನಾಗ್ ಕ್ಯಾರೆಕ್ಟ್ರ್ ನೆಗೆಟಿವ್ ರೋಲ್ ಬರುತ್ತೆ, ಎಲ್ಲರಿಗೂ ಮೋಸ ಮಾಡೋವಂಥದ್ದು ಗೊತ್ತಲ್ಲ. ಹಾಂ, ಮೋಸಗಾರ. ಆ ರೋಲ್ನ ಯಾರೂ ಒಪ್ಪಲ್ಲ. ನನಗೇನಂದ್ರೆ, ಒಂದು ಮುರಳಿಗಾನ ಅಮೃತಪಾನ ಮಾಡಿದ್ರಿಂದ, ಜೊತೆಗೆ ಇಲ್ಲಿ ಕೆ ವಿಶ್ವನಾಥನಿಂದ ಒಂದು ಹೊಗಳಿಸ್ಕೊಂಡಿದ್ದರಿಂದ, ಅದರಿಂದ ಅನಂತ್ನಾಗ್ ನನ್ನ ಮೇಲೆ ಜಾಸ್ತಿ ಅಪಾರ ಗೌರವ ಬಂದಿದ್ದರಿಂದ, ಇದನ್ನಿಟ್ಕೊಂಡು ನಾನು ಯಾಕೆ ಅವ್ರ ಹತ್ರ ಇನ್ನೊಂದು ಸರಿ, ಸರ್ ನಾವೊಂದು ಈ ಥರ ಮಾಡೋಕ್ಕೆ ನಾವೊಂದು ಫ್ರೆಂಡ್ಸ್ ಎಲ್ಲ ಒಂದು 10 ಜನ ಸೇರ್ಕೊಂಡು ಮಾಡೋಣ ಅಂತ ಇದ್ದೀವಿ, ಈ ಥರದ್ದು ಒಂದು ಕತೆ ಇದೆ ನೋಡ್ಬಿಡು. ಅದಕ್ಕೆ ಅವರು ಮೊದಲು ಏನಂದ್ರು ನಮ್ಮ ಫ್ರೆಂಡ್ಸು, ಮಾತ್ರ ಇದನ್ನೇನಾದರೂ ಅನಂತ್ನಾಗು ಮಾಡೋಂಗಿದ್ರೆ, ಇದುವರೆಗೆ ಮಾಡಿಲ್ಲ ಈ ಥರದ ರೋಲು, ಮಾಡಿದರೆ ಮಾತ್ರ ಚೆನ್ನಾಗಿರುತ್ತೆ ರೀ, ನಿಮ್ಗೆ ಹೇಗೂ ಪರಿಚಯ ಇದೆಯಲ್ಲ ಕೇಳಿ. ಹೋದೆ ಒಂದು ಭಾನುವಾರ, ಮನೇಲೇ ಇದ್ದರು. ಟಿಫನ್ ಟೈಮಿಗೆ ಹೋದೆ, ಲೇಟಾಗಿ ಟಿಫನ್ ಮಾಡ್ತಾಯಿದ್ರು. ನನಗೂ ಒತ್ತಾಯ ಮಾಡಿ ಟಿಫನ್ ಕೊಟ್ಟರು. ನಾನು, ಗಾಯತ್ರಿ, ಇವರು ಎಲ್ಲ ಟಿಫನ್ ಮಾಡ್ತಾಯಿದ್ದೆ. ಮಾಡುವಾಗ ಮತ್ತೆ ಏನು ಮಾಡ್ತಾಯಿದ್ದೀರಾ? ತುಂಬ ಆ ಪಿಕ್ಚರ್ನ ನಾನು ಒಂದು ಸರಿ ಇದರಲ್ಲೂ ನೋಡ್ಬೇಕ್ರಿ, ವಿಶ್ವನಾಥ್ ಅಷ್ಟು ಹೇಳಿದ ಮೇಲೆ ಮ್ಯೂಸಿಕ್ ಆದಮೇಲೆ ಹೆಂಗೆ ಬಂದಿದೆ ನೋಡಬೇಕು ಅನ್ನಿಸ್ತಿದೆ, ಒಂದು ಸರಿ ಅರೇಂಜ್ ಮಾಡಿರಿ ಅಂದರು. ಪಿಕ್ಚರು ಎಲ್ಲ ಪ್ರೀಮಿಯರ್ ಶೋ ಎಲ್ಲ ಅವಾಗ ಇರಲಿಲ್ಲ, ಎಲ್ಲೋ ಡಿಸ್ಟ್ರಿಬ್ಯೂಟ್ರಿಗೆ ನಾವು ಹಾಕಿ ತೋರಿಸ್ತಾಯಿದ್ದು. ಆಯಿತು ಸರ್, ಅರೇಂಜ್ ಮಾಡ್ತೀನಿ. ಮತ್ತು ಈಗ ಬಂದಿದ್ದು, ಸರ್ ಏನಿಲ್ಲ, ಏನು ಮಾಡ್ಬೇಕಂತ ಇದ್ದೀರಾ? ಸುಮ್ಮನೆ ಕೂತ್ಕೊಳ್ಳೋಕೆ ಎಲ್ಲರೇ ಆಗುತ್ತೆ ಈಗ ನಿಮಗೆ ಅಂದರು. ಆಮೇಲೆ ಇಲ್ಲ ಸರ್, ನಾವೊಂದು ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಪಿಕ್ಚರ್ ಮಾಡೋಕ್ಕೆ ಫ್ರೆಂಡ್ಸ್ ಏನೋ ಇದ್ದಾರೆ, ಅವರೊಂದು 10 ಜನ ಸೇರೊಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಜಿನೇನು ಇವರೇ, ಅವರೇನಿಲ್ಲ. ಇವನ್ನೊಂದು ಒಳ್ಳೆ ಕಥೆನೂ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಮಗೊಂದು ದೊಡ್ಡ ಸಮಸ್ಯೆ ಇದೆ ಸರ್, ನಮ್ಮ ಕತೆಗೆ ಸರಿಯಾದ ಹೀರೋ ಸಿಗ್ತಾಯಿಲ್ಲ. ಸಿಕ್ಕಿದ್ರೆ ಆ ಹೀರೋ ಆ ಕಥೆನ ಒಪ್ಪಲ್ಲ. ನಮಗೆ ಹೀರೋ ಬೇಕು, ಹೀರೋಗೋಸ್ಕರ ಸರ್ಚ್ ಮಾಡ್ತಿದ್ವಿ. ಏನೋ ನಾಟಕನ ಹೀರೋ ಮಾಡಲ್ವಾ? ಇದೇ ಥರ ನೆಗೆಟಿವ್ ರೋಲು ನಾಟಕ ಯಾವ ಹೀರೋಗಳು ಒಪ್ಪಲ್ಲ. ಇದೇ ಥರ ನನ್ನ ಎಕ್ಸ್ಪ್ರೆಷನ್ ಇದೆ, ಅದೇ ಥರನೇ ಮಾಡಿದ್ರು. 1-2 ಸರಿ ನನ್ನ ನೋಡಿದ್ರು, ಮತ್ತು ಬಿಟ್ಟರು. ಮತ್ತು ನೀವೇನಾದ್ರು ಆ ವೈಕುಂಠರಾಜವ್ರದ್ದು ಉದ್ಭವದ ಬಗ್ಗೆ ಹೇಳ್ತಾ ಇದ್ದೀರೇನ್ರಿ? ಹೌದು ಸರ್, ಉದ್ಭವದ್ದೇ ಸರ್. ಅದನ್ನು ಯಾಕ್ರಿ ಹೀರೋಗಳು ಮಾಡಲ್ಲ? ಅದೇನು ರೀ ನೆಗೆಟಿವ್ ರೋಲ್ ಆದರೆ ಯಾಕ್ರಿ ಮಾಡಬಾರ್ದು? ಹೀರೋಗಳಿಗೇನು ಇದು ಹೀರೋಯಿಸಮ್ ಇರೋದೇ ಬೇಕಾ? ಒಬ್ಬ ನಿಜವಾದ ಕಲಾವಿದ ಅಂದರೆ ಯಾವ ಪಾತ್ರನಾರು ಮಾಡಬೇಕು, ಜಸ್ಟಿಸ್ ಕೊಡಬೇಕು, ನೆಗೆಟಿವ್ ಇರಲಿ ಇದಿರಲಿ, ಅದಕ್ಕಿಂತ ಬೇಕನ್ರಿ ಎಂಥ ಕ್ಯಾರೆಕ್ಟ್ರು. ನಾನು ಮಾಡಿದ್ರೆ ಆಗ್ಬೋದನ್ರಿ ನಿಮಗೆ? ನಾನು ಮಾಡ್ತೀನಿ ರೀ ಅಂದ್ಬಿಟ್ರು. ಅವರೇ ಅಂದ್ಬಿಟ್ರು. ಇವನ್ ಯಾವುದು ಅಂತ ನಾನು ಹೇಳೋದು ಹೇಗೆ ಅಂತ ಇದ್ದಾಗ, ಆ ಕತೆ ಯಾರು ಅಲ್ಲ, ನಾವೆಲ್ಲ ಸರ್ ಅದು ನಾಟಕ ಸರ್ ಅಂತ ಯಾವಾಗ ಹೇಳಿದ್ನ, ಅವರೇ ಯೋಚನೆ ಮಾಡಿ ನೆಗೆಟಿವ್ ರೋಲ್ ಇರುವ ನಾಟಕ ಪಾಪ್ಯುಲರ್ ಅಂದರೆ ಇದೆ. ಅವರೆಲ್ಲ ತುಂಬ ಓದೋರು. ಅನಂತ್ ಸರ್ ಓದಷ್ಟು
ನಾನು ನಮ್ಮ ಹೀರೋಗಳು ಯಾರೂ ಓದಲ್ಲ. ಅವರೊಂದು ಬಚ್ಚನ ಮನೆಗೆ ಹೋಗೋದಾರು ಸಹ, ಬಾತ್ರೂಮಿಗೆ ಹೋಗೋದಾರು, ಟಾಯ್ಲೆಟಿಗೆ ಹೋಗೋದಾರು ಹಿಂಗೆ ಓದ್ಕೊಂಡೇ ಇದು ಮಾಡ್ತಾ ಇರ್ತಾರೆ. ಅವರು ಗ್ರೇಟ್. ಅವರು ಎಲ್ಲ ಪೇಪರ್ನೂ ತರಿಸ್ತಾರೆ, ಒಂದು ಪೇಜು ಒಂದು ವರ್ಡು ಬಿಡಲ್ಲ, ಅಷ್ಟು ಓದ್ತಾರೆ ಲಿಟ್ರಲಿ. ಅವ್ರಿಗೆ ಗೊತ್ತಿಲ್ಲದಿದ್ದ ವಿಚಾರನೇ ಇಲ್ಲ. ಆಯಿತಾ. ಸರಿ, ನಾನು ಈ ಮುರುಡಿಗಾನ ಅಮೃತಪಾನ ಕತೆ ಹೇಳೋಕ್ಕೆ ಮರ್ಕೆರವಾಗಿದ್ದೆ. ಅಲ್ಲಿ ಯಾವುದೋ ಶೂಟಿಂಗ್ನಲ್ಲಿದ್ದರು. ಕತೆ ಹೇಳೋಕ್ಕೆ ಹೋದಾಗ ಅಲ್ಲಿ ಅವರು ಬೆಳಗ್ಗೆ ಎಲ್ಲ ಪೇಪರ್ನೂ ತಂದು ಇಟ್ಕೊಬಿಟ್ಟಿದೆ. ಸರ್ ಕೇಳಿದ್ದೆ ನಾನು, ಸರ್ ಇದೇನು ಸರ್ ಇಷ್ಟು ಪೇಪರ್ ತಂದಿಟ್ಕೊಂಡು? ನಾನು ಎಲ್ಲ ಒಂದೇ ಪೇಪರ್, ಎಲ್ಲ ಒಂದು ವರ್ಡು ಬಿಡಲ್ಲ ಅಂದಿದ್ರು. ಆಮೇಲೆ ಮನೆಗೆ ಹೋದಾಗೆಲ್ಲ ನೋಡ್ತಿದ್ನಲ್ಲ, ಭಯಂಕರ ಓದೋರು ಅವರು. ಹಾಂ, ಆಯಿತು. ಆಮೇಲೆ ನೋಡಿದ್ರೆ ಆಯಿತು ಅಂತ ಒಪ್ಕೊಬಿಟ್ರು. ಸರಿ, ಖುಷಿ ಆಯಿತು. ಬಂದು ಫ್ರೆಂಡ್ಸ್ಗಳಿಗೆ ಹೇಳಿದ್ದೆ ಥರ 5 ಜನ ಇದ್ದವರು, ಅವನು ಒಪ್ಪಿಸ್ತೀನಿ, ಇಲ್ದಿದ್ದು ನಾನು ಹಾಕ್ತೀನಿ, ಅವನು ಒಪ್ಪಿಸ್ತೀನಿ, ಇಲ್ದಿದ್ದು ನಾನು ಹಾಕ್ತೀನಿ ಅಂತೇಳಿ ಅನಂತನಾಗ್ ಮಾಡ್ತಾರೆ ತಾನೆ, ಅನಂತ್ ಸರ್ ಮಾಡ್ತಾರೆ ತಾನೆ ಅಂತ ಆಯಿತು. ಸರಿ, ಇದಕ್ಕೆ ಸ್ಕ್ರಿಪ್ಟ್ ಯಾರು ಮಾಡೋದು ಅಂತ ಆಯಿತು. ಈ ನಾಗತಿಹಳ್ಳಿ ಚಂದ್ರಶೇಖರ್ ಯಾವಾಗಲೂ ಲ್ಯಾಂಡ್ಲೈನಿಗೆ ಫೋನ್ ಮಾಡೋನು. ಈ ಒಂದು ಇದ್ರ ಇಂಟ್ರ್ಯೂ ಮಾಡಿದ್ನಲ್ಲ ಸರ್, ತರಂಗ ಆಗಿತ್ತಲ್ಲ, ಮುರಳಿಗಾನ ರೆಡಿಯಾಗಿದ್ದು ಕೇಳಿದ್ನಲ್ಲ. ಆಮೇಲೆ ನಾನು ಮಧ್ಯದಲ್ಲಿ ಒಂದ್ಸರಿ ಹೇಳಿದ್ದೆ ಅವ್ರಿಗೆ ಫೋನ್ನಲ್ಲಿ, ಕೆ ವಿಶ್ವನಾಥ್ ಹಿಂಗಂದ್ರು ಕಣ್ರಿ, ನನ್ನ ಪಿಕ್ಚರ್ ನೋಡಿ ಅನಂತ್ ಸರ್ ಎಲ್ಲ ಭಾರಿ ಖುಷಿಯಾಗಿದ್ದಾರೆ ಅಂತ ಎಲ್ಲ ಹೇಳಿದ್ದೆ. ಕೆಲವು ಸರಿ ಸೇರ್ತಿದ್ದು, ಒಟ್ಟಿಗೆ ಬೀರ್ ಕುಡಿತಿದ್ದು. ಅವನ ಮನೆ ಮೊದಲು ಇದರಲ್ಲಿತ್ತು, ಇಲ್ಲಿ ರಾಜಾಜಿನಗರದಲ್ಲಿ ಎಂಟ್ರೆನ್ಸಲ್ಲಿತ್ತು. ಸುಜಾತ ಟಾಕೀಸ್ ಅಪ್ಪಲ್ಲಿ ಅಲ್ಲಿ ರೈಟಿಗಿತ್ತು. ಒಂದೊಂದು ಒಂದು ಸ್ಕೂಟ್ರ್ ಇತ್ತು, ಸಾವು ಅಂತ ಕೆಳಗಡೆ ಇದಕ್ಕೆ ಹೆಸರು ಹಾಕ್ಕೊಂಡಿದ್ದ. ಹಾಂ, ಸಾವು ಅಂತಲ್ಲಿ ಹಾಕ್ಕೊಂಡು ಅವಾಗ ಇದು BS ಕಾಲೇಜಲ್ಲಿ ಲೆಕ್ಚರರಾಗಿ ವರ್ಕ್ ಮಾಡ್ತಾಯಿದ್ದ, ಕನ್ನಡ ಮೇಷ್ಟ್ರು BS ಕಾಲೇಜಲ್ಲಿ. ಅವ್ರ ಹೆಂಡತಿ ಯಾವುದೋ ಸಾಫ್ಟ್ವೇರ್ ಇದರಲ್ಲಿ ಏನಿದೆ ಕಿರ್ಲೋಸ್ಕರಲ್ಲಿ ವರ್ಕ್ ಮಾಡ್ತಾಯಿದ್ರು ಅವರು. ಅವನದು ನಂದು ಒಂದು ಕತೆ ಇದೆ, ಅದನ್ನು ಹೇಳ್ತೀನಿ ಆಮೇಲೆ. ಆಮೇಲೆ ಏನಾಯಿತು, ಇದಾಗೋದು ಅಂತ ಆಯಿತು, ಯಾವುದು ಪಿಕ್ಚರ್ ಮಾಡೋದು ಅಂತ ಆಯಿತು. ಪಿಕ್ಚರ್ ಮಾಡೋದು ಅಂತಂದರೆ ಸ್ಕ್ರಿಪ್ಟ್ ಯಾರ ಕೈಲಿ ಮಾಡಿಸೋದು ಅಂತೇಳಿ ಈಗೆಲ್ಲ ಮಾತುಕತೆ ಆಯಿತು. ಅವತ್ತೇ ರಾತ್ರಿ ಇವನು ಫೋನ್ ಮಾಡ್ದ. ಫೋನ್ ಮಾಡಿದಾಗ ಈ ಥರ ನಾವೀಗ ಉದ್ಭವವನ್ನು ಅನಂತ್ ಸಾರಿಗೆ ಒಪ್ಪಿಸಿದ್ದೀನಿ, ಆಯಿತು ಅಂತ ಒಪ್ಕೊಂಡ್ರ. ಅವರು ಮಾಡಿದ್ರೆ ಕತೆ ಎಲ್ಲೋ ಹೋಗ್ಬಿಡುತ್ತೆ, ಹಾಗೆ ಹಿಂಗೆ ಅಂದ. ಈಗ ಮತ್ತೆ ಸ್ಕ್ರಿಪ್ಟು ಅದೇ ಮಾಡಿಸ್ಬೇಕು, ಈಗ ಅದನ್ನೇ ಯೋಚನೆ ಮಾಡ್ತಾಯಿದ್ದೀವಿ, ಕೊಡಲು ನೀವು ಎಲ್ಲಿ ಸಿಗ್ತೀರಾ? ನಿಮ್ಮ ಹತ್ರ ನಾನು ಮಾತಾಡಬೇಕು. ಹೇಳಿ, ಎಲ್ಲಿ ಸಿಕ್ಕಲಿ? ಸಂಜೆ ಎಲ್ಲಿ ಸಿಗೋಣ ಅಂತ. ಎಲ್ಲಿ ಗೊತ್ತಾ, ಈ ಸೌತಣಿ ಸರ್ಕಲ್ ಗಂಧರ್ವ ಅಂತ ಒಂದು ಬಾರಿತ್ತು, ಸರ್ಕಲಲ್ಲೇ ಇತ್ತು, ಈಗಿಲ್ಲ ಅದು. ಅಲ್ಲಿ ಸಿಗೋಣ ಸಂಜೆ. ಇಬ್ಬರು ಸೇರಿದು ಒಂದೊಂದು ಬೀರ್ ಕುಡಿದು, ನನಗೆ ತುಂಬ ದಿವಸದಿಂದ ಇದು ಮಾಡ್ಬೇಕಂತ ಇದ್ದಿದ್ದು, ಅದರಲ್ಲೂ ಈ ನಾವೆಲ್ಲಂತೂ ನನಗೆ ತುಂಬ ಇದು ನಾನು ಸ್ಕ್ರಿಪ್ಟ್ ಮಾಡಿಕೊಡ್ತೀನಿ. ನಾನು ಗೌರಿಶಂಕರ್ದು ಅದ್ಯಾವುದೋ ಕಾಡು ಕೆಂಪು ಅಲ್ಲ ಎಂಥದ್ದು ಕಾಡಿನ ಬೆಂಕಿ, ಅದಕ್ಕೆಲ್ಲ ನಾನು ಇದು ಮಾಡಿದ್ದೀನಿ. ಸಂಕ್ರಾಂತಿದು ನಂಜುಂಡೇಗೌಡ್ರದ್ದೆಲ್ಲ ನಾನೇ ಮಾಡಿದ್ದು. ಈ ಥರ ಕೆಲವೆಲ್ಲ ಹೇಳಿದ್ರು. ಇಲ್ಲ ರೀ, ನಾನು ಈಗಲೇ ಧೈರ್ಯ ಹೇಳಾರೆ, ನೋಡೋಣ ನಮ್ಮ ಫ್ರೆಂಡ್ಸ್ಗಳ ಹತ್ರನೂ ಒಂದು ಸರಿ ಡಿಸ್ಕಸ್ ಮಾಡ್ತೀನಿ ಅಂದೆ. ಅಂದ್ಕೂಡಲೇ ಆಯಿತು ಮಾಡಿ ಅಂದರೆ ನಾನು ಹೋದೆ. ಕೊನೆಗೆ ಆಗುತ್ತಾ ಅಂತ. ಅಲ್ಲಿ ಏನಾಗಿದೆ, ಇವರು ಲೆಕ್ಚರರು, ಈ ಲೆಕ್ಚರರ್ ಇದು ಇರುತ್ತಲ್ಲ, ಅವನೇನು ನಾನು ಲೆಕ್ಚರರು, ಅವನು ನಾನು ಕನ್ನಡ ಲೆಕ್ಚರರ್, ಚಂದ್ರಪ್ಪ ಕೂಡ ಅನ್ನಲ್ಲ, ಅವ್ರು ಕನ್ನಡ ಲೆಕ್ಚರರು, ಅವನು ಕನ್ನಡ ಲೆಕ್ಚರರು. ಬೇಕಾದ್ರೆ ನಾವು ನೀವು ಎಲ್ಲ ಸೇರಿ ಮಾಡೋಣ ಅಂತಲೂ ಒಂದು ವರ್ಡ್ ಬಂತು. ಕೊನೆಗೇನಾಯಿತು, ನಾಲ್ಕು ತಿಳಿದ ಕೆಲವು ಫಿಲಮ್ಗಳಾಗಿದ್ದು, ಒಂದೆರಡು. ಸಂಕ್ರಾಂತಿ ಆಗಿತ್ತು, ಕಾಡಿನ ಬೆಂಕಿ ಆಗಿತ್ತು, ಕೆಲವೊಂದು ಈ ಜೊತೆಗೆ ಅವನೊಬ್ಬ ಗೋಲ್ಡ್ ಮೆಡಲಿಸ್ಟು ಇದರಲ್ಲಿ ಕಾಲೇಜಲ್ಲಿ 5-6 ಗೋಲ್ಡ್ ಮೆಡಲಿಸ್ಟ, ಅದೆಲ್ಲ ಗೊತ್ತಿತ್ತಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಆಯಿತು ಅವ್ನ ಕೆಲ ಮಾಡಿಸೋಣ, ಬಟ್ಟು ನೋಡಿ ಒಂದು ಸರಿ ಮಾಡಲಿ, ಅದು ಓಕೆ ಆದರೆ ಇದು ಮಾಡೋಣ ಅಂತ ಆಯಿತು. ಖುಷಿ ಅವನಿಗೆ ಅಡ್ವಾನ್ಸ್ ಕೊಟ್ಟು NMH ಹೋಟ್ಲ್ ಅಂತ ಇದೆ ಇಲ್ಲಿ ಮಿನರ್ವ ಸರ್ಕಲಲ್ಲಿ. ಅಲ್ಲಿ ನಾವು ರೂಮ್ ಒಂದು 2 ತಿಂಗಳು ಅಲ್ಲಿ ರೂಮ್ ಇಟ್ಕೊಂಡು ಅಲ್ಲಿ ರೂಮ್ ಮಾಡೋದು. ಆಮೇಲೆ ಅಲ್ಲಿ ಸ್ಕ್ರಿಪ್ಟ್ ವರ್ಕೆಲ್ಲ ರೆಡಿ ಆಯಿತು. ಅನಂತ್ ಸಾರಿಗೆ ಹೋಗಿ ನಾನು ಸ್ಕ್ರಿಪ್ಟ್ ಕೊಟ್ಟು ಸ್ಕ್ರಿಪ್ಟ್ ಓದು. ಆ ಸ್ಕ್ರಿಪ್ಟಲ್ಲಿ ಅವನ ಹೆಸರು ಹಾಕಲ್ಲ, ಅವನೇ ಬೇಡ ಅಂದ. ನಾನೀಗ ಹೆಸರು ಹಾಕಲ್ಲ, ಇದನ್ನು ತೊಗೊಂಡಾಗ ಅನಂತ್ ಸರ್ಗೆ ಕೊಟ್ಟೆ. ಯಾರು ಮಾಡಿದ್ರಿ ಸ್ಕ್ರಿಪ್ಟು ಅಂದರು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ ಮಾಡಿದ್ದೀವಿ ಸರ್ ಅಂತ.
ಓದಿದ್ರು. ಓದ್ಮೇಲೆ ಸ್ಕ್ರಿಪ್ಟ್ ಚೆನ್ನಾಗಿದೆ ರೀ, ತುಂಬ ಚೆನ್ನಾಗಿ ಮಾಡಿದ್ದೀರ ಅಂದರು. ನಾನು ಯಾಕೆ ಹೇಳಲಿಲ್ಲ ಅನ್ನೋದಕ್ಕೂ ಕಾರಣ ಇದೆ. ಅವನೇ ಹೇಳ್ಕೊಟ್ಟಿದ್ದು ಯಾಕೆ ಅಂತ ಅದನ್ನು ಹೇಳ್ತೀನಿ. ಆಯಿತು, ಪಿಕ್ಚರು ಅನಂತ್ ಸರ್ಗೆ ರೆಮ್ಯುನರೇಷನ್ ಎಷ್ಟು ಗೊತ್ತಾ? ಎಷ್ಟು ಟೋಟಲ್ ಬಡ್ಜೆಟ್ ಎಷ್ಟು? 11 ಲಕ್ಷ ಬಡ್ಜೆಟ್ಟು. ಅಶ್ವತ್ತು, ಬಾಲಣ್ಣ, ದಿನೇಶು, ಸುಂದರ್ ರಾಜು, ಅನಂತ್ ಸಾರು, ಮಮತಾ ರಾವು, ರಕ್ಷಿತನ್ ತಾಯಿ, ಇವರೆಲ್ಲ, ಸುಂದರ್ ಕೃಷ್ಣ, ಅರಸು ಎಲ್ಲ 70,000 ಫುಲ್ ಪಿಕ್ಚರ್. ಅದು ನಾವು ಹೇಳಿದ್ದು 20 ದಿನ ಅಂತ, ಅದು ಜಾಸ್ತಿ ಆಯಿತು. ಅದಕ್ಕೆ ಲೆಕ್ಕ ಹಾಕ್ಕೊಂಬೇಡಿ ನೀವು, ಪಿಕ್ಚರ್ ಚೆನ್ನಾಗಿ ಬರ್ತಾಯಿದೆ ನನಗೆ ಗೊತ್ತು, ನಂಬರ್ ಆಫ್ ಡೇಸ್ ಇನ್ನೂ ಬೇಕಾದ್ರೆ ಕೊಡ್ತೀನಿ ನಾನು ಮಾಡಿ ಅಂತ ಹೇಳಿದ್ರು. ಪಿಕ್ಚರ್ ರೆಡಿ ಆಯಿತು. ಪಿಕ್ಚರು ಅದು ಯಾರ ಮುಂದೆ ಬಿಟ್ಟಿದ್ದೀವಿ ಗೊತ್ತಾ? ಮುತ್ತಿನ ಹಾರ, ಶಿವಣ್ಣಂದು ಯಾವುದೋ ಒಂದು ದೊಡ್ಡ ಪಿಕ್ಚರ್, ಅವುಗಳ ಮಧ್ಯೆ ನಮ್ಮದು ಪಿಕ್ಚರ್ ಯಾವ ಥರ ಓಡ್ತಿದೆ ಅಂದರೆ ಆಲ್ ಶೋಸ್ ಫುಲ್ಲು. ನಾವು ಬಿಗಿನಿಂಗು ಇದರಲ್ಲೇ ಹಾಕಿದ್ದು, ಸ್ವಪ್ನದಲ್ಲೇ ಹಾಕಿದ್ದು. ಅವಾಗ ಸ್ವಪ್ನಕ್ಕೆ ಭಾರಿ ಡಿಮ್ಯಾಂಡು. ಆಮೇಲೆ ಮತ್ತೆ ಬೇರೆ ಶಿಫ್ಟ್ ಮಾಡಿದು ಬೇರೆ ಮೇನ್ ಥಿಯೇಟ್ರುಗಳಿಗೂ. ಅಲ್ಲಿ ಏನಾಯಿತು, ಕ್ಯೂ ಬೆಳಗ್ಗೆ ಏನು 10 ಗಂಟೆ ಮಾರ್ನಿಂಗ್ ಶೋ ಅಂದರೆ 8 ಗಂಟೆ ಕ್ಯೂ. ಅವೆಲ್ಲದಕ್ಕಿಂತ ನಮ್ಮದು ಫಸ್ಟ್ ಫುಲ್ ಆಗೋದು. ಹೌದು, ಸತ್ಯವಾಗಿ ಹೇಳ್ತೀನಿ. ಅಂದರೆ ಇದಾಯಿತು. ಏನಾಗಿದೆ, ಒಂದಿನ ನಾನು ರಿಲೀಸ್ ಆಗಿದೆ, ನನ್ನ ಫ್ರೆಂಡ್ಸಲ್ಲಿ ಮುತ್ತಿನಾರೆಲ್ಲ ಇತ್ತು, ಬಟ್ ಬೇಗ ಇದಾಗೋದು ನಮ್ಮದು. ಒಂದು ಸರಿ ಏನಾಯಿತು, ನಾನು ನಮ್ಮ ಫ್ರೆಂಡಿಗೆ ಪಿಕ್ಚರಿಗೆ ಹೋಗೋಣ ಕಣೋ, ನಾಟ್ಯ ತೋರಿಸ್ತೀವಿ ಕಣೆ ನಿನಗೆ, ನಿನ್ನ ಪಿಕ್ಚರ್ನ ನಿನಗೆ ತೋರಿಸ್ತೀವಿ ಅಂತ ಒಂದು 4 ಜನ ಫ್ರೆಂಡ್ಸ್ಗಳು ನಾವೆಲ್ಲ ಬಂದು, ಅವರೆಲ್ಲ ನನ್ನ ಕೈಲಿ ದುಡ್ಡು ಕೊಟ್ಟರು ಟಿಕೆಟ್ ತಗೋ ಅಂತ. ನನಗೆ ಗೊತ್ತಿಲ್ಲ ಈ ಕ್ಯೂ ಮೇಂಟೈನ್ ಮಾಡೋದು ಇದೆಲ್ಲ. ಸುತ್ತಲೂ ಕ್ಯೂ ಇದೆ. ಆ ಕ್ಯೂಯಲ್ಲಿ ಯಾರ್ಯಾರಿದ್ದಾರೆ? ವಿ ಸೋಮಶೇಖರ್ ಡೈರೆಕ್ಟ್ರು, ಬಿ ರಮಾನಾಥ್ ರೈ ಮಿನಿಸ್ಟ್ರು, ಉಮ್ಮರ್ ಹಬ್ಬ ಅಂತ ಒಬ್ಬ MLA ಇದ್ದ, ತೀರ್ಕೊಂಡ ಅವನು, ಇವರೆಲ್ಲ ಒಂದು ಕ್ಯೂನಲ್ಲಿದ್ದಾರೆ. ಅಷ್ಟು ಪಾಪ್ಯುಲರ್. ಏನು ಒಬ್ಬೊಬ್ಬರು 5-6 ಸರಿ 8-10 ಸರಿ ನೋಡಿಬಿಟ್ಟಿದ್ದಾರೆ ಅಷ್ಟು. ಇವ್ರ ಪ್ರಕಾರ ಏನು ಮೈಸೂರಿನವ್ರು ಇದರಲ್ಲಿ ಯಾರು MP ಎಂಥ ಶ್ರೀನಿವಾಸ್ ಪ್ರಸಾದ್, ಅವರೆಲ್ಲ ಕ್ಯೂನಲ್ಲಿದ್ದಾರೆ. MLAಗಳಿಗಂತೂ ಟೈಮ್ ಪಾಸಿಗೆ ಇದೇ ಒಂದು ಪಿಕ್ಚರು, ಆ ಮಟ್ಟದಲ್ಲಿತ್ತು. ಸರಿ, ಅವರೆಲ್ಲ ಕ್ಯೂನಲ್ಲಿದ್ದಾರೆ. ನಾನು ಅಲ್ಲಿ ಬಂದಾಗ ಅಲ್ಲಿ ನನಗೆ ರಮಾನಾಥ್ ರೈ ಪರಿಚಯ ಇತ್ತು. ಅವರೇ ಡೈರೆಕ್ಟ್ರು ಅಂತ ಇವರಿಗೆಲ್ಲ ಹೇಳಿದ್ದಾರೆ ಪಕ್ಕದಲ್ಲಿರೋ. ನಾನೇನು ಮಾಡಿದ್ದೀನಿ, ಸೀದಾ ಬಂದವನು ಕ್ಯೂನಲ್ಲಿ ನಿಲ್ದೇನೆ ಟಿಕೆಟ್ ಕೌಂಟ್ರ್ ಹತ್ರ ಹೋಗಿ 3 ಟಿಕೆಟ್ ಕೊಡಪ್ಪ ಅಂದಕ್ಕೆ ಅಲ್ಲಿ ವಾಚ್ಮ್ಯಾನ್ ಇವ್ರು ಇರ್ತಾರಲ್ಲ, ವಾಚ್ಮ್ಯಾನ್ ಬಂದು ಒಂದು ಕಾಲಿಗೆ ಬಡಾಲ್ ಹೊಡೆದ. ಎಲ್ಲೆಲ್ಲ ಕ್ಯೂನಲ್ಲಿದ್ದಾನೆ, ನೀವು ದೊಡ್ಡ ಮನಸ್ಸ ಇಲ್ಲಿ ಬಂದಿದೆಯಾ ಅಂತ. ಅವಾಗ ಇದೇ ಇವರು ಯಾರು, ರಮಾನಾಥ್ ರೈ ಅವರು, ಅವರೇ ಅಪ್ಪ ಡೈರೆಕ್ಟ್ರು ಅಂದಾಗ ಸೋಮಶೇಖರ್ಗೆ ಶ್ರೀನಿವಾಸ್ ಪ್ರಸಾದ್ಗೆಲ್ಲ ಗೊತ್ತಾಗಿ ಬಂದು ಅವ್ರು ನನಗೆ ಇವರಿಗೆಲ್ಲ ಬೈದು, ಏನು ರೀ ಕ್ಯೂನಲ್ಲಿ ಅವ್ರು ಡೈರೆಕ್ಟ್ರಿಗೆ ಹೊಡಿತಿರಲ್ಲ ಒಂದು ಇದು ಮಾಡಿ ಸರ್, ನಾವು 2ನೇ ಸರಿ ಇದು ನೋಡ್ತಾ ಇರೋದು ಅಂತೆಲ್ಲ ಹೇಳಿ ಇದು ಮಾಡಿದ್ದು. ನನ್ನ ಇದರಲ್ಲಿ ನನ್ನ ನಿರ್ದೇಶನದ ಚಿತ್ರನ ನಾನು ಕ್ಯೂನಲ್ಲಿ ನಿಲ್ದೇನೆ ಟಿಕೆಟ್ ತೊಗೊಳಕ್ಕೆ ಹೋಗಿ ನಾನು ಇದರಲ್ಲಿ ಪೆಟ್ಟು ತಿಂದಿದ್ದು. ಅದು ಸಹ ನಾನು ಒಂದು ಇದನ್ನು ಮೇಂಟೈನ್ ಮಾಡ್ತೀನಿ. ನನ್ನ ಜೀವನದಲ್ಲಿ ಮರೆಯದಾಗದ 10 ಘಟನೆಗಳು ಅಂತ. ಅದರಲ್ಲಿ ಒಂದು ನಮ್ಮ ಕೆ ವಿಶ್ವನಾಥದ್ದು ಒಂದಿರ್ಬೋದು, ಅಥವಾ ಇದೊಂದಿರ್ಬೋದು, ಇವೆಲ್ಲ ಇದರಲ್ಲಿದೆ. ಈ ರೀತಿಯಲ್ಲಿ ಪಿಕ್ಚರು ಅದು 28 ವಾರ ಆಯಿತು. ಫಸ್ಟು ಸ್ವಪ್ನ ರಿಲೀಸ್ ಮಾಡಿದು, ಅದು ಇದು ಥಿಯೇಟ್ರ್ ಚಿಕ್ಕದಾಯಿತು ಅಂದ್ಕೊಳ್ಳಿ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಅಪರ್ಣಕ್ಕೇನೋ ಬೇರೆ ಹೆಸರಿತ್ತು, ಅಪರ್ಣ ಅಲ್ಲಿ ಮಾಡಿದ್ರು. ಅಲ್ಲಿಂದ ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡಿದ್ರು. ಈಗ ಮಾಡಿ 28 ವಾರ ಹೊರತು. ಇದಕ್ಕೆ ರಿವ್ಯೂ ಏನು ಬಂತು ಅಂದರೆ, ಪಿಕ್ಚರಿಗೆ ರಿವ್ಯೂ, ಭಾರತೀಯ ಚಿತ್ರರಂಗದಲ್ಲಿ ಅಪರೂಪಕ್ಕೊಮ್ಮೆ ಬರುವ ಚಿತ್ರ ಇದು. ಕರ್ನಾಟಕ ಅಲ್ಲ, ಇದು ಭಾರತೀಯ ಚಿತ್ರರಂಗದಲ್ಲಿ ಅಪರೂಪಕ್ಕೊಮ್ಮೆ ಬರುವ ಚಿತ್ರ ಅಂತ ಬಂತು. ಇದು ಉದ್ಭವ ಹುಟ್ಕೊಂಡಿದ್ದಾಗಲೇ 11 ಜನ ಸೇರಿ ಮಾಡಿದ್ದು. ಮಾಡುವಾಗ ಮಧ್ಯ ಅನಂತ್ನಾಗ್ ಒಪ್ತಾರೋ ಇಲ್ಲೋ ಅನ್ನೋದ್ರ ಮೇಲೆ ಪಿಕ್ಚರ್ ನಿಂತಿದ್ದು, ಅವ್ರು ಒಪ್ಕೊಂಡಿದ್ದು, ಇದಾಗಿದ್ದು. ಸ್ಕ್ರಿಪ್ಟ್ ಮಾಡೋದು ಅಂತ ಬಂದು ನಾಗ್ತಹಳ್ಳಿ ಅವರು ಸ್ಕ್ರಿಪ್ಟ್ ಮಾಡಿಕೊಡೋದು ಅಂತ ಆಯಿತು. ಅವರಿಗೆ ನಾಗ್ತಹಳ್ಳಿ ಅವರಿಗೆ ಸ್ಕ್ರಿಪ್ಟಿನ ಜವಾಬ್ದಾರಿ ವಹಿಸ್ತು. ಚೆನ್ನಾಗಿ ಮಾಡ್ದ. ನಾವೆಲ್ಲ ಕೂತಿದ್ದು, ನಾವೇನು ಅವನೊಬ್ಬನೇ ಮಾಡೋಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ಯಾವುದೋ 1-2 ಪಿಕ್ಚರಿಗೆ ಬರೆದಿದ್ದೆ ಅಷ್ಟೇ. ಆಯಿತು. ಆಮೇಲೆ ಉದ್ಭವ ರಿಲೀಸ್ ಆಯಿತು, ಇಷ್ಟೆಲ್ಲ ಇದಾಯಿತು. ಇದಾದಮೇಲೆ ನನಗಿದ್ದಕ್ಕಿದ್ದಂಗೆ
ಒಂದು 3-4 ಪಿಕ್ಚರ್ ಒಂದೇ ಸರಿ ಬರೋದು. ಬ್ಲಾಕ್ ಬಸ್ಟರ್ ಆಗೋದು. ಇದು ಇದನ್ನು ಈ ಪಿಕ್ಚರ್ ಡೈರೆಕ್ಟ್ರನ್ನ ಒಪ್ಪಿಸ್ತೀರಾ ಪಿಕ್ಚರ್ ಮಾಡೋಣ ಅನ್ನೋ ಮಟ್ಟಕ್ಕೂ ಬಂತು. ನನ್ನನ್ನು ನಾನು ಹೊಗಳಿಕೊಳ್ತಾ ಇಲ್ಲ. ಹಾಗಾಗಿ ನಾನೇನಾಯಿತು, ಕಾದಂಬರಿ ಅಂತ ಒಂದು ಪಿಕ್ಚರು ನಾನೇ ಸ್ವಂತ ಅಲ್ಲಿ ಅವಾಗೆಲ್ಲ ಕೆಲವರು ನಮಗೆ ಇದು ಮಾಡಿದ್ರು, ಏನು ನೋಡಿ ಡೈರೆಕ್ಟ್ರುಗಳು ಚೆನ್ನಾಗಿ ಒಳ್ಳೆ ಹೆಸರಿರೋವಾಗಲೇ ಅವ್ರು ಪ್ರೊಡಕ್ಷನ್ ಮಾಡಿದ್ರೆ 4 ಕಾಸು ಮಾಡ್ಕೊಬೋದು. ನಿಮಗೀಗ ಹೆಸರಿದೆ. ಅವಾಗೆಲ್ಲ ಏರಿಯಾ ವೈಸ್ ಇತ್ತು, 7 ಏರಿಯಾ. ಬೆಂಗಳೂರು, ತುಮಕೂರು, ಕೋಲಾರ ಒಂದು ಏರಿಯಾ BKT ಅಂತ, ಮಂಡ್ಯ, ಮೈಸೂರು, ಹಾಸನ, ಕೂರ್ಗ್ ಒಂದು ಏರಿಯಾ, ಚಿತ್ರದುರ್ಗ, ಬಳ್ಳಾರಿ ಒಂದು ಏರಿಯಾ, ಹುಬ್ಬಳ್ಳಿ, ಧಾರವಾಡ, ರಾಯಚೂರು, ಗುಲ್ಬರ್ಗ ಒಂದು ಏರಿಯಾ, ಸೌತ್ ಕೆನರಾ ಒಂದು ಏರಿಯಾ, ಚಿಕ್ಕಮಗಳೂರು, ಶಿವಮೊಗ್ಗ ಒಂದು ಏರಿಯಾ. ಈ ಥರದಲ್ಲಿ 7 ಏರಿಯಾ. ಆ 7 ಏರಿಯಾದ ಡಿಸ್ಟ್ರಿಬ್ಯೂಟರ್ಗಳೇ ಆಯಾ ಏರಿಯಾನ ಕೊಂಡ್ಕೊಳ್ತಾಯಿದ್ರು. ಯಾವ ಥರ ಇಲ್ಲ ಔಟ್ರೇಟ್ ತೊಗೊಳ್ಳೋರು, ಇಲ್ಲ MG ಥರದಲ್ಲಿ ತೊಗೊಳ್ಳೋರು. ಮಿನಿಮಮ್ ಗ್ಯಾರಂಟಿ ಇಷ್ಟು ಆದರೆ ಇಷ್ಟು, ಅದೆಲ್ಲ ಟರ್ಮ್ಸ್ ಇತ್ತು. ಯಾವಾಗ ಇದಾಯಿತು ನನಗೆ ಉದ್ಭವದಲ್ಲಿ ದುಡ್ಡು ಮಾಡಿದ್ರಲ್ಲ ಇವರೆಲ್ಲ ಬಂದು, ಸರ್ ನೀವೇ ಮಾಡೋದಾರು ಮಾಡಿ, ನಾವು ಏರಿಯಾ ಅಡ್ವಾನ್ಸ್ ಎಲ್ಲ ಫೀಡಿಂಗ್ ಕೊಡ್ತೀವಿ ನಿಮಗೆ, ಪ್ರೊಡಕ್ಷನ್ ಮಧ್ಯದಲ್ಲಿ ಫೀಡಿಂಗ್ ಕೊಡ್ತೀವಿ ಅನ್ನೋಕ್ಕೆ ಶುರು ಮಾಡಿದ್ರು. ಅವಾಗ ನನಗೊಬ್ಬರು ಫ್ರೆಂಡು ಹೇಳಿದ್ರು, ಆ ಥರ ಏನಾರು ಇದ್ದರೆ ನೀವು ಸೇರ್ಕೊಂಡು ಮಾಡೋಣ, ಅದು ಹೇಗೋ ಸಿಗುತ್ತಲ್ಲ ಅಂದರು. ಅಲ್ಲಿಂದ ಕಾದಂಬರಿ, ಕಾವ್ಯ ಅಂತ 2 ಪಿಕ್ಚರ್ ಒಂದೇ ಸರಿ ಶುರು ಮಾಡಿದ್ರು. ಉದ್ಭವದ ನಂತರ ನನಗೊಂದು ಸ್ವಲ್ಪ ಬೇಡಿಕೆ ಜಾಸ್ತಿ ಆಯಿತು. ಕೆಲವು ಡಿಸ್ಟ್ರಿಬ್ಯೂಟರ್ಗಳು ಪ್ರೋತ್ಸಾಹ ಕೊಡೋಕ್ಕೆ ಮುಂದೆ ಬಂದರು, ನೀವೇ ಮಾಡಿ ಅಂತ. ಅವಾಗ ಇನಿಷಿಯಲಿ ನನ್ನ ಫ್ರೆಂಡ್ ಒಬ್ಬ ಮಾಡೋಣ, ನಾ ಬೇಕಾದ್ರೆ ಇನಿಷಿಯಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಬಂದರು, ಸಾವಿತ್ರಿ ರವೀಂದ್ರನ್ ಅಂತ. ಸರಿ, ಹಾಗಾಗಿ ಕಾದಂಬರಿ ಅಂತ ಹೇಳಿ ಫಸ್ಟ್ ಟೈಮ್ ನಾನೇ ಬರೆದ ಒಂದು ಕಥೆನ ನಾನೇ ಪಾರ್ಟ್ನರ್ಶಿಪ್ಪಲ್ಲಿ ನಾನು ಅದನ್ನು ಪ್ರಾರಂಭ ಮಾಡಿದೆ. ಕಾದಂಬರಿ ನಿಮ್ಮ ಸ್ವಂತ ಕಥೆ? ಹೌದು. ಶ್ರುತಿ ಮತ್ತು ನವೀನ್ ಚಂದ್ರದ್ದು ಅದು ನಂದು ಓನ್ ಕತೆ. ಅದರ ಸ್ಪೆಷಲ್ ಎಲ್ಲ ಅವರು ಚಿಕ್ಕಪ್ಪ ಅಲ್ಲ, ಅಂಕಲ್ ತುಂಬ ಒಳ್ಳೆ ಸಿನಿಮಾ. ಅದೇ ಪ್ರಾರಂಭದಲ್ಲಿ ಅವಳು ಹುಚ್ಚಿಯಾಗಿ ಬೀಚ್ ಹತ್ರ ಎಲ್ಲ ಅಳಿತಾ ಇರ್ತಾಳೆ. ಆ ಬೀಚಲ್ಲಿ ಕೊನೆಗೆ ಸತ್ತೋಗೋದೆ ಆ ಕತೆ. ಅದನ್ನು ಅದು ನನ್ನದೇ ಒಂದು ಕತೆ ಅದು ಮಾಡಿದೆ. ಅದರಲ್ಲಿ ಶ್ರುತಿ ಮತ್ತು ನವೀನ್ ಚಂದನ್ ಅಂತ ಒಂದು ಹೊಸ ಹುಡುಗನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಅವನು ಬಂದು ಯಾವಾಗ ನನಗೆ ಉದ್ಭವ ಸಕ್ಸಸ್ ಆಯಿತು ಒಂದು ಸ್ವಲ್ಪ ಧೈರ್ಯ ಬಂತು, ಪ್ರೊಡ್ಯೂಸಿಂಗ್ ಸೈಡ್ ಒಂದು ಸ್ವಲ್ಪ ಹೋಗೋಣ, ಹೊಸ ಪ್ರತಿಭೆಗಳಿಗೆ ಒಂದು ಸ್ವಲ್ಪ ಅವಕಾಶ ಕೊಡೋಣ. ಇವೆರಡೂ ಬಂದು ಏನು ಮಾಡಿದೆ, ನವೀನ್ ಚಂದನ್ ಅಂತ ಒಂದು ಪರಿಮಳ ಪ್ರದೀಪ್ ಅಂತ ಥಿಯೇಟ್ರ್ ಇತ್ತು, ಅದು ಓನರ್ ಮಗ. ಆ ಹುಡುಗನ್ನ ನೋಡಿದ್ದೆ ಒಂದು ಸರಿ, ಚೆನ್ನಾಗಿದ್ದ. ಅವನು ಹಾಕ್ಕೊಂಡು ಒಂಥರ ಪೆದ್ದಾಗಿರ್ಬೇಕಿತ್ತು, ಆ ಕ್ಯಾರೆಕ್ಟರ್ ಕರೆಕ್ಟಾಗಿ ಸೂಟ್ ಆಗ್ತಿದ್ದ. ಶ್ರುತಿ ಆದ ನಂತರ 2ನೇ ಪಿಕ್ಚರೇ ಕಾದಂಬರಿ ಹಿಟ್ಟಾಗಿತ್ತು. ಅದಾದಮೇಲೆ 2ನೇ ಪಿಕ್ಚರ್ ಇದು. ಅದನ್ನು ನಮ್ಮದೇ ಕಲಾ ಸಂಗಮ ಅಂತ ಒಂದು ಬ್ಯಾನರ್ ಇದು ಮಾಡಿ ಅದರಲ್ಲಿ ನಾವು ಅದನ್ನು ಇದು ಮಾಡಿದ್ವು, ತಯಾರು ಮಾಡಿದ್ವು. ಆ ತಯಾರಿಕೆ ಟೈಮ್ನಲ್ಲೇ ನನಗೆ ಈ ಯಾರಿಗೂ ಹೇಳಬೇಡಿ ಮತ್ತು ನಿಲುಕದ ನಕ್ಷತ್ರ ಅಂತ 2 ಪಿಕ್ಚರ್ಗಳು ಒಂದೇ ಸರಿ ಆಫರ್ ಬಂತು. ಈ ವರ್ಕ್ ನಡೀತಿರುವಾಗಲೇ ಪೋಸ್ಟ್ ಪ್ರೊಡಕ್ಷನ್ ಟೈಮ್ನಲ್ಲಿ. ಆವಾಗ ನೀ ಮುಡಿದ ಮಲ್ಲಿಗೆ ಅಲ್ಲ, ನಿಲುಕದ ನಕ್ಷತ್ರ ಅನ್ನೋ ಪಿಕ್ಚರ್ನ ನಾಗ್ತಿಹಳ್ಳಿ ಚಂದ್ರಶೇಖರು ಕೇಳಿದೆ, ಒಂದು ಸ್ಕ್ರಿಪ್ಟ್ ಮಾಡಿಕೊಡ್ತಿರೋ ಒಂದು ನಾವೆಲ್ ಅದು, ಅಶ್ವಿನಿ ಅಂತ ಅವರು ರೈಟ್ರು, ಒಳ್ಳೆ ರೈಟ್ರು. ಬೆಸುಗೆ ಎಲ್ಲ ತೆಗೆದ್ರು, ಒಂಬೆಸುಲು ಎಲ್ಲ ಅವ್ರದ್ದೇನು, ಒಂಬೆಸುಲಲ್ಲ ಬೆಸುಗೆ, ಹೌದು ಅದು ಅವ್ರದ್ದೇನೆ. ಆ ಕತೆ ತುಂಬ ಇಷ್ಟ ಆಯಿತು, ಮಾಡಿಕೊಡಿ ಎಂದೆ. ಅವಾಗ ಸ್ಕ್ರಿಪ್ಟ್ ಮಾಡಿಕೊಟ್ಟಿದ್ರು ಅದನ್ನು. ಅದ್ರ ಪಾಡಿಗೆ ಅದು ನಡೀತಾ ಇತ್ತು, ಕಾದಂಬರಿ ಮುಗಿತಾ ಇತ್ತು. ಯಾವುದಕ್ಕೆ ಯಾರಿಗೂ ಹೇಳಬೇಡಿಗೆ ಡಿಸ್ಕಷನ್ ಆಗ್ತಾಯಿತ್ತು, ಯಾರಿಗೂ ಹೇಳಬೇಡಿ ಮಾಡೋದಂತ ತೀರ್ಮಾನ ಆಯಿತು. ಅದೇನಾಯಿತು ಅಂದರೆ, ಈ ಟೈಮ್ನಲ್ಲಿ ನಂದು ಕಾದಂಬರಿನೂ ರಿಲೀಸ್ ಆಯಿತು, ಮತ್ತು ಉದ್ಭವನೂ ರಿಲೀಸ್ ಆಗಿತ್ತು. ಈಗ ನನಗೆ ಈ ಪೇಪರ್ನವ್ರದ್ದೆಲ್ಲ ಇದು ಜಾಸ್ತಿ ಆಯಿತು, ಇಂಟ್ರೂ ಮಾಡೋದು. ಆ ಟೈಮ್ನಲ್ಲಿ ನನಗೆ ಕಾದಂಬರಿ ಆಲ್ಮೋಸ್ಟ್ ರಿಲೀಜಿಗೆ ರೆಡಿ ಇತ್ತು. ನಾಗ್ತಿಯಲ್ಲಿ ಅದನ್ನು ಹೇಳಿದಂತೆ ನಿಲುಕದ ನಕ್ಷತ್ರ ಇವ್ರದ್ದು ಅಶ್ವಿನಿ ಅವ್ರದ್ದು ಸ್ಕ್ರಿಪ್ಟ್ ಮಾಡ್ತಾಯಿದ್ರು. ಮಧ್ಯದಲ್ಲಿ ಇನ್ನೊಂದು ಆಫರ್ ಬಂತು, ನಾನು ಈಗ ಹೇಳಿದಂತೆ ಇದು ಯಾವುದು ಯಾರಿಗೂ ಹೇಳಬೇಡಿ. ಒಂದು ಸರಿ ಏನಾಯಿತು, ನನಗೆ ಒಬ್ಬರು ಪ್ರೊಡ್ಯೂಸರ್ ಬಂದರು. ಅವರು ಟಿ ವಿನಲ್ಲಿ ಆಂಕರರ್ ಮಾಡ್ತಾಯಿದ್ರು, ಆಶಾ ಗುಣಶೇಖರ್ ಅಂತ. ಅವರು ಮತ್ತು ಇನ್ನೊಬ್ಬರು ಇವರು
ಅಮ್ಮನ ಹೆಸರು ಮಾಡ್ತಿದ್ದೀನಿ, ಪುಷ್ಪಲತಾ ಅಂತ. ಅವರಿಬ್ಬರು ಸೇರಿಕೊಂಡು ಒಂದು ಪಿಕ್ಚರ್ ಮಾಡಬೇಕು ಅಂತ ಬಂದರು. ಕತೆ ವಿಚಾರ ಬಂದಾಗ ನನಗೇನಾಗಿತ್ತು, ಈ ಇವರಿದಾರಲ್ಲ ಗೀತಾರಾಮ್ ಅಂತ ಒಬ್ಬರು ರೈಟ್ರು, ಅವರು ಸುಧಾ ಮ್ಯಾಗ್ಝಿನಿಗೆ ನನ್ನನ್ನು ಇಂಟ್ರ್ಯೂ ಮಾಡೋಕ್ಕೆ ಅಂತ ಹೇಳಿ ಒಂದು ಸರಿ ಫೋನ್ ಮಾಡಿದ್ರು. ಸುಧಾದವ್ರು ನಿಮ್ಮನ್ನು ಒಂದು ಇಂಟ್ರ್ಯೂ ಕೇಳ್ತಾ ಇದ್ದಾರೆ, ಕೊಡಲಿಕ್ಕಾಗುತ್ತಾ? ಆಯ್ತಮ್ಮ, ಅದಕ್ಕೇನಂತ ಕೊಡ್ತೀವಿ. ಎಲ್ಲಿ ಸರ್ ತಮ್ಮ ಮನೆ? ನಾವು ಅವಾಗ ಹನುಮಂತ ನಗರದಲ್ಲಿತ್ತು. ಹನುಮಂತ ನಗರ ನಮ್ಮದು. ನಾನೇ ಹೇಳಿದೆ, ಬೇಡ ನೀವು ಅಷ್ಟು ದೂರ ನೀವು ಬರೋದು ಬೇಡ, ನಿಮ್ಮ ಮನೆ ಎಲ್ಲಿದೆ ಹೇಳಿ, ನಾನೇ ಬರ್ತೀನಿ. ನಂದು ರಾಜಾಜಿನಗರದಲ್ಲಿ ಭಾಷ್ಯಂ ಸರ್ಕಲ್ಲು ಅಂದರು. ಆಯಿತು, ಹೋದೆ. ನಂದೆಲ್ಲ ಇಂಟ್ರ್ಯೂಗಳೆಲ್ಲ ಆಯಿತು. ಉದ್ಭವದ ಬಗ್ಗೆ ಆಯಿತು, ಬಿಸಿಲು ಬೆಳೆದಂಗಳು ಆಯಿತು, ಎಲ್ಲ ಪಿಕ್ಚರ್ದು ಆಯಿತು. ಈಗ ಮಾತಾಡ್ತಾ ಅವ್ರು ಅವ್ರು ಕಾಫಿ ತರೋಕ್ಕೆ ಅಂತ ಒಳಗಡೆ ಹೋದರು. ಅವಾಗ ನಾನು ಸುಮ್ಮನೆ ಕೂತವನು, ನಿಮ್ದೇನು ಹವ್ಯಾಸ ಅಂತ ಕೇಳಿದೆ. ನೀವೇನು ಮಾಡ್ತೀರಾ? ಇದಲ್ಲದೆ ಬೇರೆ ಏನು ಮಾಡ್ತೀರಾ? ಮ್ಯಾಗ್ಝಿನ್ಗಳಿಗೆ ಇಂಟ್ರ್ಯೂ ಮಾಡ್ತೀರಾ, ಜೊತೆಗೆ ಇನ್ನೇನು? ಇಲ್ಲ, ನಾನು ಸಣ್ಣ ಪುಟ್ಟ ಕತೆಗಳನ್ನು ಬರೀತೀನಿ, ಸಣ್ಣ ಕತೆಗಳನ್ನು. ಯಾವುದು ಬರೆದಿದ್ದೀರಾ? ನಾನು ಮನೆ ಎಂಬ ಮರೀಚಿಕೆ ಅಂತ ಒಂದು ಕಾದಂಬರಿ ಸಣ್ಣ ಕಥೆನ ಬರಿತಾ ಇದ್ದೀನಿ. ಈಗ ಪ್ರಾರಂಭ ಮಾಡಿದ್ದೀನಿ, ಅರ್ಧ ಆಗಿದೆ, ಇನ್ನು ಅದನ್ನು ಕಂಪ್ಲೀಟ್ ಮಾಡಿಲ್ಲ. ಮಾಡಿದ್ಮೇಲೆ ನಿಮಗೊಂದು ಸರಿ ಹೇಳ್ತೀನಿ ಅಂದರು. ಏನು ಅರ್ಧದಲ್ಲಿ ಏನೇನು ಅಂದ್ಕೊಂಡಿದ್ದಾರೆ ಹೇಳಿ ಅದನ್ನು ಅಂದೆ. ಅವಾಗ ಅವ್ರು ಹೇಳಿದ್ರು, ಏನಿಲ್ಲ, ಈ ಗಂಡಸರೆಲ್ಲ ಕೆಲಸಕ್ಕೆ ಹೋದ ತಕ್ಷಣ ಹೆಂಗಸರೆಲ್ಲ ಒಂದು ಕಡೆ ಸೇರ್ಕೊಳ್ಳೋದು. ಅವ್ರ ಮನೆಗೆ ಅವ್ರು ಬರ್ತಾರೆ, ಇವ್ರ ಮನೆಗೆ ಇವ್ರು ಬರ್ತಾರೆ, ಅವಳು ಹಾಗೆ ಇವಳು ಹೇಗೆ, ಅವಳ ಗಂಡ ಇವ್ರ ಜೊತೆ ಇದ್ದಾನೆ, ಇವಳು ಅವನ ಜೊತೆ ಇದೆ, ಈ ಥರ ಎಲ್ಲ ಸೇರ್ಕೊಂಡು ಹರಟೆ ಹೊಡೆಯೋದು, ಇದರಲ್ಲೇ ದಿನ ಕಳೀತಾ ಇರ್ತಾರೆ. ಈ ಹೆಂಗಸರುಗಳಿಗೆ ಒಬ್ಬಳು ಗಂಡ ದುಬೈನಲ್ಲಿರ್ತಾನೆ, ದುಡ್ಡು ಕಳಿಸ್ತಾ ಇರ್ತಾನೆ. ಇನ್ನೊಬ್ಬಳು ಗಂಡ ಬಂದು ಒಬ್ಬ ಗೌರ್ಮೆಂಟ್ ಕೆಲಸದಲ್ಲಿರ್ತಾನೆ. ಇನ್ನೊಬ್ಬ ಬಂದು ಇನ್ನೊಂದು ಕಡೆಯಲ್ಲಿ ಎಲ್ಲ ಚೆನ್ನಾಗಿರ್ತಾರೆ. ಚೀಟಿ ಗೀಟಿ ಅವರೆಲ್ಲ ಮಾಡಿಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಇರ್ತಾರೆ. ಹೀಗಿರುವಾಗ ಅವ್ರ ಮನೆಗೆ ಯಾರೋ ಒಬ್ಬ ಬರ್ತಾನೆ, ಇವ್ರ ಹತ್ರ ದುಡ್ಡು ಪಟಾಯಿಸ್ತಾನೆ. ಈ ಹೆಂಗಸ್ರ ಹತ್ರ ಎಲ್ಲ ಇರೋ ದುಡ್ಡನ್ನ ಅವ್ನು ಪಟಾಯಿಸ್ತಾನೆ ಅಂತ ಹೇಳಿದ್ರು. ಅವನು ಯಾಕೆ ಬರ್ತಾನೆ? ಅವನಿಗೆ ಅವ್ರ ಮಾವ ಒಂದು ಕಂಡೀಷನ್ ಹಾಕಿರ್ತಾರೆ, ನಿನಗೆ ನನ್ನ ಮಗಳು ಕೊಡಬೇಕಾದ್ರೆ ಬೆಂಗಳೂರಿನಲ್ಲಿ ನಿಂಗೊಂದು ಸೈಟ್ ಇರಬೇಕು, ಅಟ್ಲೀಸ್ಟ್ ಒಂದು ಸೈಟ್ ಇದ್ದರೆ ನನ್ನ ಮಗಳು ಕೊಡ್ತೀನಿ ಅಂತ ಹಾಕಿರ್ತಾನೆ. ಸೈಟ್ ಎಲ್ಲಿ ಹುಡುಕ್ಲಿ, ದುಡ್ಡು ಎಲ್ಲಿ ಮಾಡಲಿ ಅಂತ ಹುಡುಕ್ತಿರಾಗ ಈ ಹೆಂಗಸರು ಪರಿಚಯ ಆಗುತ್ತೆ. ಇದನ್ನು ಎನ್ಕೇಸ್ ಮಾಡ್ಕೊಂಡು ನಾನು ಯಾಕೆ ಸೈಟ್ ತಗೊಂಡು ಮನೆ ಕಟ್ಟಬಾರ್ದು ಅಂತೇಳಿ ಬರ್ತಾನೆ ಅಂತ ಇಷ್ಟೇ ಮಾತ್ರ ಕತೆ ಹೇಳಿದ್ರು. ಹೇಳ್ತಾ ಇದ್ದವನು ಸರಿ ಸ್ಟನ್ ಆಗ್ಬಿಟ್ಟೆ. ಎಷ್ಟು ನೈಜತೆ ಇದೆ ಈ ಕಥೆಯಲ್ಲಿ. ಇವತ್ತು ದಿನ ಬೆಳಗಾದರೆ ಈ ಥರದ ಮುಗ್ಧ ಹೆಂಗಸರಿಗೆಲ್ಲ ಮೋಸ ಮಾಡೋದು, ಅದರಲ್ಲಿ ಅವರು ಇದು ಮಾಡ್ಕೊಳ್ಳೋದು, ಇವೆಲ್ಲ ಈ ಯಾರ್ಯಾರ್ದು ಸೈಟ್ ತೋರಿಸಿ ಇದು ನಂದು ಇದನ್ನು ತಗೊಳ್ಳಿ ಅಂತ ಸೇಲ್ ಮಾಡೋದು, ಇವೆಲ್ಲ ನಡೀತಿದೆ. ಇದು ಇವತ್ತು ವಾಸ್ತವ ಪ್ರಪಂಚಕ್ಕೆ ಹತ್ತಿರದಲ್ಲಿದೆಯಲ್ಲ ಅಂತ ತಿಳ್ಕೊಂಡು ಇನ್ನೊಂದು ಸರಿ ಹೇಳ್ತೀರಿ ಇದೇ ಕಥೆನ ಅಂದೆ. ಇದನ್ನೇ ಯಾಕೆ ಇದನ್ನೇ ಇನ್ನೊಂದು ಸರಿ ಚೂರು ಮಸಾಲೆ ಹಾಕಿ ಹೇಳೋಕ್ಕಾಗತ್ತಾ ಹೇಳಿದ್ರು. ಡೀಟೇಲಾಗಿ ಹೇಳಿದ್ರು, ಹೀಗೆ ಇನ್ನು ಸೆಕೆಂಡ್ ಹಾಫ್ ಬರೀಬೇಕು. ನಾನೇನು ಒಂದು ಕೆಲಸ ಮಾಡಿ, ನೀವು ಇದನ್ನು ಬರೀರಿ, ಇದನ್ನು ಸಿನಿಮಾ ಮಾಡ್ತೀನಿ. ಆಗುತ್ತಾ ಸಿನಿಮಾ ಮಾಡೋಕ್ಕೆ? ನೀವು ಮಾಡಿ ಅಂದೆ. ಸರಿ ಆಯಿತು, ನಾನಿನ್ನೊಂದು ವಾರ ಬಿಟ್ಟು ಬರಲ್ಲ, ಅದು ಹೇಳ್ತೀರಾ ನೋಡೋಣ. ಆಯಿತು ಹೇಳ್ತೀನಿ. ನನ್ನ ತಲೆಯಲ್ಲೆಲ್ಲ ಉಂಟು, ಅದನ್ನು ಬರಿಬೇಕು ಅಷ್ಟೇ. ಸರಿ ಸೀದಾ ಬಂದೆ. ಅವಾಗ ಲ್ಯಾಂಡ್ಲೈನು, ನಾನು ಹೇಳ್ತೇನೆ 94. ಅವಾಗೇನಾಯಿತು, ಕುಣಗಲ್ ನಾಗಭೂಷಣ್ ನಾನು ಮೊದಲಿಂದ ಫ್ರೆಂಡು. ನಾಗಭೂಷಣಿಗೆ ಫೋನ್ ಮಾಡಿದೆ. ನಾಗಭೂಷಣ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸಾರ್, ಕೆಲಸ ಕೊಡಿ ಸರ್. ನೀವು ಏನು ಸರ್ ಬರೀ ಹೋಗೋಕ್ಕೆ ಕೇಳ್ತೀರಾ ಅಂದರು. ಕೆಲಸ ಕೊಡೋದಲ್ಲ, ಈಗೊಂದು ನೀವು ಮನ್ಸು ಮಾಡಿದ್ರೆ ನನಗೊಂದು ಕೆಲಸ ಸಿಗುತ್ತೆ. ಏನು ಸರ್? ನಾಗಭೂಷಣ್ ನಾನೊಂದು ಕತೆ ಕೇಳಿದೆ. ಕತೆ ಎಷ್ಟು ಇದಿದೆ ಅಂದರೆ ಮಿಡ್ಲ್ ಕ್ಲಾಸ್ ಕತೆ. ಈ ಹೆಂಗಸರೆಲ್ಲ ಒಟ್ಟಾರದಲ್ಲಿ ಕೂತ್ಕೊಂಡು ಎಲ್ಲ ಹರಟೆ ಹೊಡಿತಾ ಇರ್ತಾರೆ. ಅವ್ರ ಹತ್ರ ಎಲ್ಲ ಪುಡ್ಕಾಸಿರುತ್ತೆ. ಒಬ್ಬ ಚೀಟಿ ಅವರ, ಒಬ್ಬಳು ಗಂಡ ದುಬೈಯಿಂದ ಕಳಿಸೋದು, ಒಬ್ಬ ಗಂಡ ಲಂಚ ತಂದು ಕೊಡೋದು, ಈ ಥರದಲ್ಲೆಲ್ಲ ಮಾಡಿ ಎಲ್ಲರ ಹತ್ರ ಒಟ್ಟಾರದಲ್ಲಿ ಹೆಂಗಸ್ರ ಹತ್ರ ಒಟ್ಟಾರದಲ್ಲಿರೋರಿಗೆಲ್ಲ ದುಡ್ಡಿದೆ. ಒಬ್ಬರಿಗೇನಾಗಿದೆ, ಈ ಥರ ಮಾವ ಕಂಡೀಷನ್ ಹಾಕಿರ್ತಾನೆ, ಸೈಟ್ ತೊಗೊಂಡ್ರೆ ಮಗಳು ಕೊಡೋದು ಅಂತ. ಈಗ ಅವನು ಇಲ್ಲಿ ಇವ್ರ ಹತ್ರ ದುಡ್ಡನ್ನ ಹೆಂಗೆ ಕೇಳ್ತಾನೆ? ಈ ದುಡ್ಡಿನಿಂದ ಅವನು ಸೈಟ್ ತೊಗೊಂಡು ಏನು ಮಾಡ್ತಾನೆ? ಇಷ್ಟು ಕತೆ ಕೇಳಿದ್ರೆ ಭಾರಿ ಇಂಟ್ರೆಸ್ಟಿಂಗ್ ಇದೆಯಲ್ರಿ ಸಾರ್. ಏನು ಕತೆ ಸರ್, ಒಳ್ಳೆ ಕತೆ ಹೇಳಿದ್ರಲ್ಲ ಸರ್. ಒಂದು ಕೆಲಸ ಮಾಡಿ ಸರ್, ನೀವು ಒಂದು ಕೆಲಸ ಮಾಡಿ ಸರ್. ಸರಿ, ನಾನು ಎಲ್ಲಿ ಸಿಕ್ಕಲೆ? ನೀವು ಸಿಗೋಕ್ಕಿಂತ ಮುಂಚಿತ ಇದ್ರದ್ದು ಕ್ಲೈಮ್ಯಾಕ್ಸ್ ನಾನು ಕೊಟ್ಬಿಡ್ತೀನಿ
ನನಗೆ ಇನ್ನೊಂದು 2 hours ಟೈಮ್ ಕೊಡಿ ಅಂದರೆ ಏನು ರೀ ಕ್ಲೈಮ್ಯಾಕ್ಸ್ನ ಕೊಟ್ಟು ಬಿಡ್ತೇನೆ, ನೀವು 2 ಗಂಟೆ ನಂಗೆ ಟೈಮ್ ಕೊಟ್ಟು ಫೋನ್ ಮಾಡಿ ಅಥವಾ ನಾನೇ ಮಾಡ್ತೇನೆ. ಅರೆ ಇದೇನಿದು ಅಂತೇಳಿ ಆಯಿತು ಅಂತ ಒಪ್ಕೊಂಡು ಆ 2 ಗಂಟೆ ಕಾಯ್ತಾ ಇದ್ದೀನಿ. ಇವನು ಎಂಥ ಕತೆ ಹೇಳ್ಬೋದು, ಇವನೆಂಥ ಕ್ಲೈಮ್ಯಾಕ್ಸ್ ಕೊಡ್ಬೋದು ಅಂತ ಫೋನ್ ನೋಡಿದ್ರೆ 1.5 ಗಂಟೆಗೇ ಫೋನ್ ಬಂತು. ಸರ್ ಬಿಡುವಿದ್ದೀರಾ, ಶುರು ಮಾಡಲಾ, ಬೇರೆ ಯಾವುದೋ ಕಾಲ್ಸ್ ಇಲ್ವಾ, ಅಲ್ಲ ಅದು ಲ್ಯಾಂಡ್ಲೈನು, ಬೇರೆ ಯಾರಿಗಾರು ಕಾಲ್ಗಿಲ್ ಮಾಡೋದಿದ್ರೆ ಮಾಡ್ಕೊಬೇಡಿ, ಇಲ್ಲ ಇಲ್ಲ ಹೇಳಿ. ಕೊನೆಗೆ ಕತೆ ಹೇಳ್ತೋದ್ರು. ಇವನು ಆ ಹೆಂಗಸರ ಹತ್ರ ದುಡ್ಡು ತೊಗೊಂಡು ಒಂದು ಸೈಟ್ ತೊಗೊಳ್ತಾನೆ. ಆ ಸೈಟ್ನಲ್ಲಿ ಮನೆ ಕಟ್ಟೋಕ್ಕೆ ಶುರು ಮಾಡ್ತಾನೆ. ಆ ಮನೆ ಕಟ್ತಿರೋ ಟೈಮ್ನಲ್ಲಿ ಆ ಪಕ್ಕದ ಸೈಟ್ನವ್ರು ಬಂದು ಅವ್ರಿಗೆ ಐಡಿಯಾ ಕೊಡ್ತಾ ಇರ್ತಾರೆ, ಇದನ್ನು ಹಿಂಗೆ ಮಾಡಿ, ಇದನ್ನು ಹಿಂಗೆ ಮಾಡಿ, ಇದನ್ನು ಹಿಂಗೆ ಮಾಡಿ ಅಂತ. ಅವನು ಅದನ್ನು ನಂಬ್ತಾನೆ. ಪಕ್ಕದ ಸೈಟ್ನವ್ರು ಪಾಪ ಸುಮ್ಮನೆ ಬಂದು ಅಡ್ವೈಸ್ ಮಾಡ್ತಾನೆ ಅಂತ ತಿಳ್ಕೊಂಡಿರ್ತಾನೆ. ಕೊನೆಯಲ್ಲಿ ಗೊತ್ತಾಗುತ್ತೆ ಇದು ಸೈಟೇ ಅವ್ರದ್ದಾಗಿರುತ್ತೆ, ಇವ್ರದ್ದು ಪಕ್ಕದ ಸೈಟ್ ಆಗಿರುತ್ತೆ. ಏನಾದ್ರು ಭೂಷಣ್ ಇಷ್ಟು ಬೇಗ ಹೆಂಗ್ರಿ ನಿಮ್ಮ ತಲೆಗೆ ಬಂತು ಈ ಐಡಿಯಾ, ಸಖತ್ತಾಗಿದೆಯಲ್ರಿ. ಇದು ಯಾರ್ದು ಕತೆ, ನಿಜವಾಗಿ ನಡೆದ ಕತೆ ಸರ್, ವಿಷ್ಣು ಸರ್ದು. ವಿಷ್ಣು ಸರ್ ಮನೆ ನಡೆದ ಕತೆ ಅಲ್ವಾ ಸರ್? ಹಾಂ, ವಿಷ್ಣು ಸರ್ ಎ ಅನ್ನೋದು ಬಿಟ್ಟೋಗಿತ್ತು. 66 ಎ ವಿಷ್ಣು ಸಾರ್ದು. ವಿಷ್ಣು ಸಾರ್ ಕಟ್ಟಿದ್ದು 66ಅಲ್ಲಿ. ಆ ಪಕ್ಕದವನು ಬಂದ್ಕೊಂಡು ಸುಮ್ಮನೆ ಇರ್ತಾನೆ, ಇದು ಫೌಂಡೇಶನ್ ಆಗಿ ಒಂದು ಮಟ್ಟಕ್ಕೆ ಬರೋವರೆಗೂ ಮಧ್ಯೆ ಬಂದು ಅದು ಹಿಂಗೆ ಇದು ಹಿಂಗೆ ಅಂತ ಚೇಂಜ್ ಮಾಡ್ತಾ ಇರ್ತಾನೆ. ಅವನು ಅವ್ನಿಗೆ ಪಾಪ ಅಡ್ವೈಸ್ ಮಾಡಿದ್ದಾನೆ ಕರೆಕ್ಟ್ ಅಂತೇಳಿ ಅವನು ಆ ಥರ ಮಾಡ್ತಾ ಇರ್ತಾನೆ. ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ, ಕೊನೆಗೆ ಗಲಾಟೆ ಆಗುತ್ತೆ. ಎಲ್ಲ ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಅವನಿಗೆ ಪಕ್ಕದ ಸೈಟ್ ಕೊಟ್ಟು ಅವನಿಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಈ ಸೈಟ್ನಲ್ಲಿ ಇವರು ಇದು ಮಾಡ್ತಾರೆ. ದೇವರನೇ ರಿಯಲ್ ಕತೆ. ಹೌದು ಹೌದು ಹೌದು. ಬನ್ನಿ ವಿಷ್ಣು ಸಾರ್ ಹತ್ರ ಕರ್ಕೊಂಡು ಹೋಗ್ತೀನಿ, ವಿಷ್ಣು ಸಾರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅರೆ ಇದು ಒಳ್ಳೆ ಇದಾಯ್ತಲ್ಲ ಅಂತ ಒಂದು 15 ದಿನ ಬಿಟ್ಟು ಇವ್ರಿಗೆ ಕತೆ ಹೇಳಿದೆ, ಪ್ರೊಡ್ಯೂಸರ್ಗಳಿಗೆ ಈ ಥರದ ಕತೆ ಅಂತ ಹೇಳಿದೆ. ಅವ್ರಿಗೆ ಇಷ್ಟ ಆಗಿಬಿಡ್ತು. ಆಯಿತು, ಸ್ಕ್ರಿಪ್ಟ್ ಯಾರು ಮಾಡೋದು ಅಂತ. ಯಾರು ಇನ್ಯಾರು, ಈ ಕತೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದೆ ಅವರು. ಹಾಂ, ಆದ್ದರಿಂದ ರೈಟ್ಸ್ ಆ ಎಮ್ಮನ ಹತ್ರ ತೊಗೊಳ್ಳೋಣ, ನಾಗಭೂಷಣ್ ಹತ್ರ ಸ್ಕ್ರಿಪ್ಟ್ ಮಾಡಿಸೋದು ಅಂತ ಆಯಿತು. ನಾಗಭೂಷಣ್ ಸ್ಕ್ರಿಪ್ಟ್ ಮಾಡ್ತಾ ಇದ್ದಾಗಲೂ ಒಂದು ದಿವಸ ನನ್ನನ್ನು ವಿಷ್ಣು ಸಾರಿಗೆ ಹೇಳಿದೆ, ಸಾರ್ ನಿಮ್ಮನೆ ಕಥೆನೇ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಹೌದಾ, ಕರ್ಕೊಬನ್ನಿ ಆ ಡೈರೆಕ್ಟ್ರನ್ನ ಅಂತ ಹೇಳಿದ್ರು. ಹೋಗೋಣ ಅಂತ ಆಯಿತು. ಹೋದಾಗ ನನಗೆ ನಾಗಭೂಷಣ್ ದಾರಿಲಿ ಏನಂದರು, ಒಂದು ಕೆಲಸ ಮಾಡಿ, ಆ ಗೋವಿಂದಣ್ಣನ ಕ್ಯಾರೆಕ್ಟ್ರಿಗೆ ಅನಂತ್ನಾಗೆ ಸರಿ, ಅದರಲ್ಲಿ ಇನ್ನೊಂದು ಗಂಡನ ಕ್ಯಾರೆಕ್ಟ್ರ್ ಬರುತ್ತಲ್ಲ, ಯಾರ್ದು, ವಿನಯ ಪ್ರಸಾದ್ ಗಂಡನ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಹೆಸರು ಮಾಡ್ತಿದ್ದೀನಿ. ಅದಕ್ಕೆ ಅದೊಂಥರ ಇದಕ್ಕಿಂತ ಇವನಿಗಿಂತ ಅದು ಒಳ್ಳೆ ಕ್ಯಾರೆಕ್ಟ್ರು. ಮಧ್ಯೆ ಬಂದು ಅವ್ನ ಇದು ಮಾಡೋದು ಎಲ್ಲ ಇದೆ. ಅವನೊಬ್ಬನ ಸರ್ಕಾರಿ ನೌಕರನ್ನ ಮಾಡೋಣ, ಅವನಿಗೆ ಅವನ ಹತ್ರ ದುಡ್ಡು ಇರುತ್ತೆ, ಆದರೂ ಮನೆ ಕಟ್ಟಕ್ಕೆ ಹಿಂದೇಟಾಗ್ತಾ ಇರ್ತಾನೆ, ಒಂದು ಸೈಟ್ ತೊಗೊಂಡಿರ್ತಾನೆ. ಈ ಥರ ಮಾಡೋ, ಹಿಂಗೆ ಮಾಡೋಣ. ಆ ಕ್ಯಾರೆಕ್ಟ್ರಿಗೆ ವಿಷ್ಣು ಸರ್ ಕರೆಕ್ಟ್ ಆಗುತ್ತೆ. ಗೆಸ್ಟ್ ರೋಲ್ ಥರ ಕೇಳಿ ನೋಡೋಣ ಬಂದಾಗ. ಸೂಪರ್. ಸರಿ, ನಾನು ಇದೇ ಒಂದು ಸಮಯ ಅಂತ, ಸರ್ ನಿಮ್ಮ ಕತೆನೇ ನಾಗಭೂಷಣ್ ಹೇಳಿದ್ರು, ತುಂಬ ಚೆನ್ನಾಗಿದೆ ಸರ್ ಹಾಗೆ ಅಂದೆ. ಕುಳಿದೆ, ನಿಮ್ಮ ಉದ್ಭವ ನಾನು ನೋಡಿದ್ದೀನಿ ರೀ, ಏನು ರೀ ಎಲ್ರಿ ಬಂತು ನಿಮ್ಗೆ ಆ ಥಾಟು, ಸಖತ್ತಾಗಿದೆಯಲ್ರಿ ಅಂದರು. ಆಮೇಲೆ ಸರಿ, ಕಥೆಯಲ್ಲಿ ಹೀಗೀಗಿದೆ, ಹೀಗೆ ಮಾಡ್ಕೊಂಡಿದ್ದೀವಿ ಅಂದಾಗ, ಚೆನ್ನಾಗಿದೆಯಲ್ರಿ ಈ ಕ್ಯಾರೆಕ್ಟ್ರ್ ಅನಂತ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರೇ ಹೇಳಿದ್ರು. ಸರ್ ನನಗನ್ಸುತ್ತೆ ಒಂದು ಗೆಸ್ಟ್ ರೋಲ್ ಥರ ಇನ್ನೊಂದು ರೋಲ್ ಇದೆಯಲ್ಲ, ಅದು ಈಗ ಸ್ವಲ್ಪ ಇದೆ, ನೀವು ಒಪ್ಕೊಂಡ್ರಿ ಅಂದರೆ ಅದನ್ನು ನಾನು ಡೆವಲಪ್ ಮಾಡ್ತೀನಿ, ಈಕ್ವಲಾಗಿ ತೊಗೊಂಡು ಹೋಗ್ತೀನಿ. ಅವನೇ ಬುದ್ಧಿವಂತ, ಅವನಿಗೆ ನಾಮ ಹಾಕೋರು ನೀವು, ನಿಮ್ಗೇನು ಬೇಕಾದ್ರೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಎಲ್ಲ ರೆಡಿ ಮಾಡ್ಕೊಳ್ತೀರಾ ಅಂದಾಗ ಖುಷಿಯಾಗ್ಬಿಟ್ರು, ತುಂಬ ಖುಷಿಯಾಗ್ಬಿಟ್ರು. ಬಟ್ ನನ್ನ ಡೇಟ್ ಕಾಯ್ಬೇಕಾಗತ್ತೆ ನೀವು. ನನಗೆ ಅವಾಗ ಭಾರಿ ಪೀಕಲ್ಲಿದ್ರು. ಇನ್ಸ್ಪೈಟ್ ಆಫ್ ದ್ಯಾಟ್ ನಿಮ್ಗೇನಾದರೂ ಎಷ್ಟು ದಿನ ಅಂದ್ಕೊಂಡಿದ್ದೀರಾ, ಒಂದು 15 ದಿನ, 15 ಕಷ್ಟ. ನಾನು ಬೇಕಾದರೆ ನೀವೀಗ ಹೇಳಿದ್ರಲ್ಲ ಅದೇ ಥರ ಕತೆ ನನ್ನ ಕ್ಯಾರೆಕ್ಟರ್ ಆದರೆ, ಅಂದರೆ ಅದೇ ಲೋಕೇಶ್ ಕ್ಯಾರೆಕ್ಟ್ರು ಅದೇ ಥರ ಮಾಡಿದ್ರೆ, ನಾಗಭೂಷಣ ನೀನು ಅದೇ ಥರ ಮಾಡ್ತೀನಿ ಅಂದರೆ ನಾನು 10 ದಿನ ಡೇಟ್ ಕೊಡ್ತೀನಪ್ಪ, ತೊಂದರೆ ಇಲ್ಲ. ಅನಂತ ಜೊತೆ ಎಲ್ಲ ಮಾಡ್ತೀನಿ, ಅವನು ನನ್ನ ಜೊತೆ ಎಷ್ಟೋ ರೋಲ್ ಮಾಡಿದ್ದೀವಿ, ಮಾಡ್ತೀನಿ. ಸೀದಾ ಬಂದು ಅನಂತ್ ಸರಿಗೆ ಹೇಳಿದೆ, ಈ ಥರ ವಿಷ್ಣು ಸಾರಿ ಕ್ಯಾರೆಕ್ಟ್ರ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಆನಂದ್ ಸರ್ದು ಏನಾಯಿತು, ಈ ಮಧ್ಯದಲ್ಲಿ ಏನಾಯಿತು, ನಮ್ದು ಯಾವಾಗ ಮುರಳಿಗಾನ ಉದ್ಭವ ಆಯಿತೋ, ನಿಲ್ಕದ ನಕ್ಷತ್ರಕ್ಕೆ ಅಡ್ವಾನ್ಸ್ ಕೊಟ್ಟಿದ್ವು, ಸ್ಕ್ರಿಪ್ಟ್ ಆಗ್ತೈತಲ್ಲ ಅದಕ್ಕೆ. ಇವ್ರಿಗೆ ನಂದು ಯಾವ ಪ್ರಾಜೆಕ್ಟ್ ತೊಗೊಂಡೋದ್ರು ಮಾಡೋ ಇದರಲ್ಲಿದ್ದರು. ಹೌದು,
ನಾವು ಇದನ್ನು ಹೇಳ್ತಾ ಇದ್ದಂತೆಯೇ ಫಸ್ಟ್ ಒಪ್ಕೊಬಿಟ್ರು. ಹಿಲೇರಿಯಸ್ ಆಗಿದೆ, ಸಖತ್ತಾಗಿದೆ, ಇದನ್ನು ಯಾರು ಮಾಡ್ತಾರೆ, ಈ ಲೋಕೇಶ್ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅನ್ನೋರು. ನಾವಿನ್ನೂ ಲೋಕೇಶ್ ಅಂತಲೂ ಹೇಳಿರಲಿಲ್ಲ, ವಿಷ್ಣು ಸರ್ ಅಂತಲೂ ಹೇಳಿರಲಿಲ್ಲ. ಅವಾಗೇನಾಯಿತು, ಇವ್ರ ಹತ್ರ ಹೇಳಿದು. ಅಲ್ಲಿ ಏನಾಯಿತು, ಅವ್ರಿಗೇನಾಯಿತು, ವಿಷ್ಣು ಸರ್ ಹತ್ರ ಇವರು ಇದು ಹಾಕ್ಸ್ಕೊಬೇಕಲ್ಲ, ಟೋಪಿ ಹಾಕ್ಸ್ಕೊಬೇಕಲ್ಲ, ಅರ್ಥ ಆಯ್ತಾ? ಅದಕ್ಕೆ ಏನು ಮಾಡಿಬಿಟ್ರು, ಚೂರು ಮೋಸ್ಟ್ಲಿ ನನಗನ್ನಿಸ್ತಿದೆ ಒಂದು ಸ್ವಲ್ಪ ಹಿಂದೇಟು ಹಾಕಿದ್ರು. ಇಲ್ಲ ನಂದು ಲೇಟು ಆಗುತ್ತೆ ಡೇಟು, ಈಗಲೇ ನೀವೇನೋ ಮಾಡೋಂಗಿದ್ರೆ ಕೊಡ್ತೀನಿ ನಾನು, ಇಲ್ಲ ಅಂದರೆ ನನಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಅವ್ರು ನೋಡಿದ್ರೆ ಈಗ ಮಾಡೋಕ್ಕಾಗಲ್ಲ, ಲೇಟ್ ಮಾಡೋಂಗಿದ್ರೆ ಮಾಡ್ತೀವಿ. ಕೊನೆಗೆ ಏನೇನೋ ಸರ್ಕಸ್ ಮಾಡೋದು ಆಗಲಿಲ್ಲ. ಕೊನೆಗೆ ಆಲ್ಟರ್ನೇಟ್ ಯಾರು ಬೇಕು ಅಂದಾಗ ಲೊಕೇಶನ್ ಹಾಕ್ಕೊಂಡು ಮಾಡೋದು. ಆ ಪಿಕ್ಚರು ಸರ್ ನನಗೆ ಇವತ್ತು ವಿನಯ ಪ್ರಸಾದ್ ಒಂದು ಮಾತಾಡ್ತಾರೆ, ಸರ್ ನಾನಿವತ್ತು 100 ಪಿಕ್ಚರ್ ಮಾಡಿರ್ಬೋದು, ನನಗೆ ನಿಜವಾದ ಅಭಿಮಾನಿಗಳೇ ಅಂತ ಇರೋದು ಅದರದ್ದು. ಯಾರಿಗೂ ಹೇಳಬೇಡಿ ಸರೋಜಮ್ಮನ ಪಾತ್ರ ಇದೆಯಲ್ಲ ಸರ್, ನನಗೆ ಅಮೇರಿಕದಲ್ಲಿ ಏನಾದ್ರು ಅಭಿಮಾನಿಗಳು ಅಂತ ತಂಡ ಇದ್ದರೆ ಅವರೆಲ್ಲ ಇದ್ರ ಪಿಕ್ಚರ್ನವರು. ಅಂಥರ ಅದು ನಮ್ಮ ಲೈಫಲ್ಲಿ ಅಂಥದ್ದೊಂದು ಪಿಕ್ಚರ್ ಮಾಡಿದ್ವಲ್ಲ ಸಾಕು ಸರ್ ಅಂತ ಈ ಥರ ಕೊಂಡಾಡಿದ್ರು. ಹಾಗಾಗಿ ಆ ಪಿಕ್ಚರು ಅದಕ್ಕೂ ಬಂತು ರಿವ್ಯೂಗಳು, ಕೋಡು ಏನೇನೋ ಬರೆದ್ರು. ಆ ಟೈಮಲ್ಲಿ ನನ್ನನ್ನು ಹೊಗಳ್ಕೊಳ್ಳೋದಲ್ಲ, ನಾನು ಅವೆರಡು ಪಿಕ್ಚರ್ ಇದಾವಲ್ಲ, ಇವತ್ತು ಎಷ್ಟೋ ಪಿಕ್ಚರ್ಗಳು ಇದಿರ್ಬೋದು ಡೈರೆಕ್ಟ್ರುಗಳಿಗೆ, ದೊಡ್ಡ ದೊಡ್ಡ ಸ್ಟಾರ್ ಡೈರೆಕ್ಟ್ರುಗಳಿಗೂ ಸಹ ಅಷ್ಟು ಆ ಪಿಕ್ಚರ್ ಟಿ ವಿನಲ್ಲಿ ಅಷ್ಟು ಸರಿ ಬಂದಿರೋಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಉದ್ಭವ ಇರ್ಬೋದು, ಯಾರಿಗೆ ಹೇಳ್ಬೇಡಿ ಆಗಲಿ, ಹೈಯೆಸ್ಟ್ ಟಿ ವಿಲಿ ಬಂದಿರೋದು ಅದೇ ಪಿಕ್ಚರ್. ಅದರಲ್ಲೂ ಯಾರಿಗೆ ಹೇಳ್ಬೇಡಿ ಅಂತೂ 100 ರೀಚ್ ಆಗಿದೆ, ಬರ್ತಾನೆ ಇರುತ್ತೆ. ಇವತ್ತಿಗೂ ನನಗೆ ಕೆಲವು ಪ್ರೊಡ್ಯೂಸರ್ಗಳು ಹೊಸದಾಗಿ ಪರಿಚಯ ಆದ ಪಿಕ್ಚರ್ ಮಾಡೋಕ್ಕಂತ ಹೆಂಗಾದ್ರು ಇದು ನಿಮ್ದಾ, ಯಾರಿಗೆ ಹೇಳ್ಬೇಡಿ ನಿಮ್ದಾ, ಉದ್ಭವ ನಿಮ್ದಾ, ಹಾಂ ಸರಿ ಸರ್ ಒಂದು ಪಿಕ್ಚರ್ ಮಾಡೋಣ ಸರ್. ಅವೆರಡೇ ವಿಸಿಟಿಂಗ್ ಕಾರ್ಡು. ಇವತ್ತಿಗೂ ಕೆಲವರು ಕಾವ್ಯ ನಿಮ್ದಾ ಈ ಥರ ಹೇಳ್ತಾರೆ ಹೊರತು ಕಾದಂಬರಿ ನಿಮ್ದಾ ಅಂತಾರೆ. ಅವ್ನು 4 ಪಿಕ್ಚರು ಸರ್ ಈಕ್ವಲ್ ಆಗಿದ್ದು, ಕಾವ್ಯ ಕಾದಂಬರಿ, ಯಾರಿಗೆ ಹೇಳಬೇಡಿ ಉದ್ಭವ. ಅದಾದಮೇಲೆ ನಂಗೆ ಒಂಚೂರು ಬ್ರೇಕು ಬೇಕಿತ್ತು ಅಂತಿರುವಾಗ ಮಾಡಿದೆ, ಎಲ್ಲ ಅಲ್ಲಿ ಆ ಥರ ಬಂತು. ನಾವೆಲ್ಲೇ ಮಾಡಿದೆ, ನಾನು ಒಟ್ಟು 13 ನಾವೆಲ್ ಮಾಡಿದೆ. ನನ್ನ ಒಟ್ಟು 30 ಪಿಕ್ಚರ್ಗಳಲ್ಲಿ 5 ಸ್ಟೇಟ್ ಅವಾರ್ಡ್ ತೊಗೊಂಡೆ, 30 ಪಿಕ್ಚರ್ನಲ್ಲಿ 13 ನಾವೆಲ್ ಮಾಡಿದೆ, 9 ಕಥೆಗಳನ್ನು ನಂದೇ ಮಾಡಿದೆ. ಕಾದಂಬರಿ ನಂದೆ, ಕಾವ್ಯ ನಂದೆ, ನೀ ಮುಡಿದ ಮಲ್ಲಿಗೆ ನಂದೆ, ಹಲೋ ನಂದೆ, ಮಿಸ್ಟರ್ ಡೂಪ್ಲಿಕೇಟ್ ನಂದೆ, ಮಾರ್ಚ್ 22 ನಂದೆ, ಮತ್ತೆ ಉದ್ಭವ ನಂದೆ, ಯಾವುದು ಮಿಸ್ ಕ್ಯಾಲಿಫೋರ್ನಿಯಾ ನಂದೆ. ಹೀಗೆಲ್ಲ ಸೇರಿ 9 ಕಥೆಗಳನ್ನು ನಂದೇ ಮಾಡಿದೆ. ಇನ್ನು ಬೇರೆ ನನ್ನ ಸ್ನೇಹಿತರುಗಳದ್ದು ಕೆಲವು ಪ್ರಹ್ಲಾದ್ ಹತ್ರ ಒಂದು 3-4 ಕತೆ ಮಕ್ಕಳು ಪಿಕ್ಚರ್ ತೊಗೊಂಡು ಮಾಡಿದೆ. ಈ ಥರದಲ್ಲಿ ಎಲ್ಲ ಥರದ ಪಿಕ್ಚರ್ನೂ ನಾನು ಮಾಡ್ಕೊಬಂದೆ. ಒಂದೇ ಥರ ಬ್ರ್ಯಾಂಡ್ ಆಗಲಿಲ್ಲ. ಮೊದಲು ಒಂಚೂರು ಬ್ರ್ಯಾಂಡ್ ಆದೆ, ಯಾರಿಗೆ ಹೇಳ್ಬೇಡಿ ಉದ್ಭವ ಆದಮೇಲೆ ಸ್ವಲ್ಪ ಇದಾದೆ, ಮತ್ತೆ ಚೇಂಜ್ ಆದೆ, ಲವ್ ಸ್ಟೋರಿ ಕಡೆ ಹೋದೆ. ಮಕ್ಕಳು ಪಿಕ್ಚರ್ 4 ಮಾಡಿದೆ, ತುಳು ಪಿಕ್ಚರ್ 4 ಮಾಡಿದೆ, ಆರ್ಟ್ ಮೂವಿ 4 ಮಾಡಿದೆ. ಈ ಕಾವ್ಯ ಬಗ್ಗೆ ಹೇಳಿ ಸರ್. ಹಾಂ, ತುಂಬ ಒಳ್ಳೆ ಫಿಲಮ್. ಕಾವ್ಯ ನೀವು ನಂಬ್ತಿರಲ್ಲ, ಅದೊಂದು ನೈಜ ಘಟನೆ, ಹೌದಾ? ನಿಜವಾದ ಘಟನೆ ಅದು. ಏನಿಲ್ಲ, ನನ್ನ ಫ್ರೆಂಡು ಮೆಡಿಕಲ್ ಓದ್ತಾ ಇದ್ದ, ಅವನಿಗೆ ಒಂದು ಹೆಣ್ಣು ಕೊಡೋಕ್ಕೆ ಅಂತೇಳಿ ಒಂದು ಹುಡುಗಿ ಅಪ್ಪ ಬಂದಿದ್ದಾರೆ. ಗೊತ್ತಾಯ್ತಾ? ಮೆಡಿಕಲ್ ಓದ್ತಾ ಇದ್ದ, ಅವನಿಗೆ ಸಂಬಂಧನ ಮಾತಾಡೋಕ್ಕೆ ಅಂತೇಳಿ ಒಬ್ಬ ಬಂದಿದ್ದಾನೆ. ಬಂದು ಹೇಳಿದ್ದಾನೆ, ಈ ಥರ ನಿನ್ನ ಮಗನಿಗೆ ನನ್ನ ಮಗಳನ್ನ ಕೊಡೋಣ ಅಂತ ಇದ್ದೀವಿ, ಈ ಥರ ನಿನಗಿಷ್ಟ ಇದ್ದರೆ. ಅವರಿಬ್ಬರು ಹಳೆ ಫ್ರೆಂಡು, ಅವರಿಬ್ಬರು ತಂದೆ ತಾಯಿ, ಹೀರೋ ಹೀರೋಯಿನ್ ತಂದೆ ತಾಯಿಗಳು ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸು. ಅದಾದಮೇಲೆ ಅವರಿಬ್ಬರು ಭೇಟಿಯಾಗಿಲ್ಲ. ಈಗೇನಾಗಿದೆ, ಆ ಹೀರೋಯಿನ್ನ ತಂದೆ ಹೀರೋಗೆ ಹುಡುಗಿ ಕೊಡೋಕ್ಕೆ ಅಂತ ಬಂದಿದ್ದಾನೆ. ಬಂದರೆ ಏನಾಗಿದೆ, ಇವನು ವಿಚಾರಿಸಿದಾಗ ಈ ಹುಡುಗ ಏನು ಹೇಳ್ತಾನೆ, ಹೀರೋ ಏನು ಹೇಳ್ತಾನೆ, ಇಲ್ಲಪ್ಪ ಸಾರಿ ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ. ಅಪ್ಪ ಏನು ಮಾಡ್ತಾನೆ, ಮಕ್ಕಳಿಗೆ ಬೇಡ ಅಂತ ಹೇಳಿದ್ರೆ ಇನ್ನೇನೋ ಮಾಡ್ಕೊಬಿಡ್ತಾನೆ ಅಂತೇಳಿ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಸುಮ್ಮನೆ ಇರ್ದಿದ್ದವನು ಇವನೇನು ಮಾಡ್ತಾನೆ, ಇವನು ಭಾರಿ ಒಳ್ಳೆಯವನು ಅಂತಿರಲ್ಲ, ಆ ಹುಡುಗಿ ಒಳ್ಳೆಯವಳು ಅಂತಿರಲ್ಲ, ನಿಮ್ಮ ಫ್ರೆಂಡ್ ಮಗಳಲ್ಲ,
ಅವಳಿಗೆ ಯಾಕೆ ನಮ್ಮ ಇವನಿಗೆ ಕೊಡಿಸ್ಬಾರ್ದು, ನಮ್ಮ ಕಸಿನ್ ಇವನು ಇದಲ್ಲ ಅವನಿಗೆ ಕೊಡಿಸ್ಬೋದಲ್ಲ ಅಂತ ಹೇಳಿಬಿಡ್ತಾನೆ. ಇದು ನಿಜ ಘಟನೆ. ಅವನು ಇಲ್ದಿದ್ದ ಟೈಮಲ್ಲಿ ಎಂಗೇಜ್ಮೆಂಟ್ ಆಗುತ್ತೆ, ಬರೋ ಅಷ್ಟೊತ್ತಿಗೆ ಮದುವೆಗೆ ರೆಡಿ ಆಗಿರುತ್ತೆ, ಇವನು ತಪ್ಪಿಸೋದೇ ಇಲ್ಲ. ಇದು ಮದುವೆ ಆಗುತ್ತೆ. ಇದು ನಡೆದ ಘಟನೆ ಆಗಿತ್ತು. ಅಲ್ಲಿ ಜೆಂಟ್ಸ್ ಹತ್ರ ಬಂದು ಹೆಣ್ಕೆ ಇದು ಬರ್ತಾರೆ. ಇಲ್ಲಿ ನಾನು ಕೇಳಿಬಿಟ್ಟು ಹೆಂಗೆ ಇದನ್ನು ಚೇಂಜ್ ಮಾಡ್ಬೋದು ಅಂತ ಇದು ಮಾಡಿ ಅವಳಿಗೆ ಏನು ಉದ್ಯೋಗ ಕೊಡ್ಬೋದು, ಅವಳು ಏನಾಗಿರ್ಬೋದು ಎಲ್ಲ ಇದು ಮಾಡಿ ಕೊನೆಗೆ ಏನು ಮಾಡೋದು, ಅವರಿಬ್ಬರು ಒಂದೇ ಕಾಲೇಜಲ್ಲಿ ಮೆಡಿಕಲ್ ಸ್ಟೂಡೆಂಟು. ಇವಳು ಒಂದು ಸೈಡ್ ಲವ್ ಮಾಡ್ತಾ ಇರ್ತಾಳೆ. ಅದನ್ನು ಹೇಳಬೇಕು ಅಂದಾಗೆಲ್ಲ ಏನೇನು ಕಾವ್ಯ ನೋಡಿದ್ರಲ್ಲ, ಏನೇನೋ ಅಡಚಣೆ ಬರ್ತಾ ಇರುತ್ತೆ. ಊರಿಗೆ ಬರ್ತಾಳೆ ರಜಾ ಅಂತೇಳಿ. ಆ ರಜಕ್ಕೆ ಬಂದಾಗ ಆ ಹುಡುಗನ ತಂದೆನೇ ಇವ್ರ ಮನೆಗೆ ಬರ್ತಾನೆ. ಈ ಥರದಲ್ಲಿ ಬದಲಾವಣೆ ಮಾಡಿಕೊಂಡು ಅವಳನ್ನೊಂದು ಅಥ್ಲೆಟ್ಸ್ ಅಂತ ಮಾಡಿಕೊಂಡು ಅವಳು ಆ ಹೀರೋ ಇದಲ್ಲ, ಹೀರೋಗೇನು ಅಂದರೆ ನನ್ನ ಕಾಲೇಜಿನ ಒಂದು ವಿದ್ಯಾರ್ಥಿನಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅವಳು ಅಥ್ಲೆಟ್ಸ್ ಆಗಿ ಹೆಸರು ಮಾಡ್ತಿರುವಾಗ ಅವಳನ್ನು ಎನ್ಕರೇಜ್ ಮಾಡೋದು ನನ್ನ ಕರ್ತವ್ಯ ಅಂತೇಳಿ ಅವನೇನು ಮಾಡ್ತಾನೆ, ಅವಳು ಏರ್ಪೋರ್ಟಿಗೆ ಹೋಗೋದು, ಬೊಕ್ಕೆ ಕೊಡೋದು, ಅವಳು ಬರ್ತ್ಡೇಗೆ ಅವಳಿಗೆ ಗೊತ್ತಿಲ್ಲದೆ ಹೋಗಿ ಬೊಕ್ಕೆ ಕೊಡೋದು, ಈ ಥರದಲ್ಲಿ ಮಾಡ್ತಿರೋದನ್ನ ಅವಳು ಅಪಾರ್ಥ ತಿಳ್ಕೊಳ್ತಾಳೆ. ಹಿಂಗೆ ಮಾಡಿ ಇದು ಮಾಡಿದ್ವಿ. ಇದು ನಿಜವಾದ ಘಟನೆ. ಅದು ಇಟ್ಟ ನಾನು ಪ್ರೊಡ್ಯೂಸರ್. ಅದಕ್ಕೆ ನಾವು ಅಂದ್ಕೊಂಡಿದ್ದೆ ಎಷ್ಟೋ ಆಗಿದ್ದೆ ಎಷ್ಟೋ ಆಯಿತು. ಅಲ್ಲಿಂದ ಡಿಸ್ಟ್ರಿಬ್ಯೂಟ್ರ್ಗಳಂತೂ ದುಡ್ಡಿನ ಮೇಲೆ ದುಡ್ಡು ಮಾಡ್ಕೊಬಿಟ್ರು. ಆಮೇಲೆ ಅವ್ರು ಎನ್ಕರೇಜ್ ಮಾಡಿ ಅವರು ಇದು ಮಾಡೋದು ಶುರು ಮಾಡಿದ್ರು, ಇಲ್ಲ ಸರ್ ನೀವು ನೆಕ್ಸ್ಟ್ ಯಾವುದಾದ್ರು ಮಾಡಿ. ಡಿಸ್ಟ್ರಿಬ್ಯೂಟ್ರ್ಗಳಂತೂ ದುಡ್ಡಿನ ಮೇಲೆ ದುಡ್ಡು ಮಾಡ್ಕೊಬಿಟ್ರು. ಆಮೇಲೆ ಅವ್ರು ಎನ್ಕರೇಜ್ ಮಾಡಿ ಅವರು ಇದು ಮಾಡೋದು ಶುರು ಮಾಡಿದ್ರು, ಇಲ್ಲ ಸರ್ ನೀವು ನೆಕ್ಸ್ಟ್ ಯಾವುದಾದ್ರು ಮಾಡಿ ಅಂತ. ಆವಾಗ ನೀ ಮುಡಿದ ಮಲ್ಲಿಗೆ ಅಂತ ಮಾಡಿದೆ. ಅದು ಓನ್ ಮಾಡೋಕ್ಕೆ ಹೋದೆ. ಎಲ್ಲಿ ಏನೇನು ದುಡಿದಿದೆ ಎಲ್ಲ 96ನೇ ಇಸ್ವಿಲಿ 42 ಲಕ್ಷ ರೂಪಾಯಿನ 92ನೇ ಇಸ್ವಿಲಿ ಕಳ್ಕೊಂಡೆ. 96 ಅಂದರೆ 24 ವರ್ಷದ ಹಿಂದೆ, 26 ವರ್ಷದ ಹಿಂದೆ 42 ಲಕ್ಷ ರೂಪಾಯಿ ಅಂದರೆ ನೀವೆಷ್ಟು ಕೋಟಿ ಅದೀಗ ಅನ್ನೋದು ಲೆಕ್ಕ ಹಾಕಿ. ಮಿನಿಮಮ್ ಏನಿಲ್ಲ 4 ಕೋಟಿನೇ ಇಟ್ಕೊಳ್ಳಿ. ಅಷ್ಟೊಂದು 2 ಸೈಟ್ ಮಾರಿದೆ. ಅಲ್ಲಿಂದ ಮೇಲೆ ಬರಲಿಕ್ಕೆ ಭಾರಿ ಕಷ್ಟ ಆಯಿತು. ಆಮೇಲೆ ಪಿಕ್ಚರ್ಗಳು ಮಾಡ್ದು, ಆದರೆ ಈ ಒಂದು ಸರಿ ಇದಕ್ಕೆ ಸಿಕ್ಕಾಕೊಂಡಾಗ ಕಷ್ಟ. ರೀಮೇಕೇ ಮಾಡಲ್ಲ ಅಂತ ಇದ್ದೆ, ರೀಮೇಕ್ ವಿರೋಧ ಮಾಡ್ತಾಯಿದ್ದೆ. ಈ ಮಧ್ಯದಲ್ಲಿ ಯಾರಿಗೆ ಹೇಳ್ಬೇಡಿ ಅಂದ್ರಲ್ಲ, ಅದು ನಾವೆಲ್ಲ ಆಯಿತು. ನೀ ಮುಡಿದ ಮಲ್ಲಿಗೆನೂ ನಾವೆಲ್ಲ ಆಯಿತು, ನಿರುಕ್ಕದ ನಕ್ಷತ್ರನೂ ನಾವೆಲ್ಲ ಆಯಿತು. ನಾವೆಲ್ಲಗಳ ಸಂಖ್ಯೆ ಏರ್ತಾನೆ ಇತ್ತು. ಆ ಮಧ್ಯದಲ್ಲಿ ನನಗೆ ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡೆ ಒಂದು ಸರಿ. ಫೈನಾನ್ಷಿಯಲ್ ಏನಿಲ್ಲ, ಈ 40 ಲಕ್ಷಕ್ಕೆ ತಿಂಗಳಿಗೆ 1.5 ಲಕ್ಷ ಎಲ್ಲರೂ ಸಾಲ ಮಾಡೋದು, 3% ಅಂತೆ 1,20,000 ಇಂಟ್ರೆಸ್ಟ್ ಕಟ್ಟೋದು, 30,000ದಲ್ಲಿ ಫ್ಯಾಮಿಲಿ ಮೇಂಟೆನೆನ್ಸು. ಈ ಥರದಲ್ಲಿ 9 ತಿಂಗಳು ಮಾಡಿದೆ. ಅವಾಗ ನನಗೆ ಹೆಸರಿತ್ತಲ್ಲ, ಸಾಲ ಕೇಳಿದಲ್ಲೆಲ್ಲ ಕೊಡೋರು. ಅರ್ಥ ಆಯ್ತಾ? ಕೊಡೋರು. ಈ ಟೈಮಲ್ಲಿ ಕರೆಕ್ಟಾಗಿ ನನ್ನ ಫ್ರೆಂಡ್ ಒಬ್ಬ ಬಂದ. ನೋಡು ನೀನೀಗ ಅವನ ಹತ್ರನೇ ನಾನು ಸಾಲ ಕೇಳಕ್ಕೆ ಹೋಗಿದ್ದೆ. ಒಂದು 5 ಲಕ್ಷ ಸಾಲ ಕೊಡೆಯ, ಈ ಥರ ಇದಿದೆ, ಬ್ಯಾಡಿತ್ತು ಮಾಡಿಬಿಟ್ಟು ಈಗ ಸಿಕ್ಕಾಕೊಂಡಿದ್ದೀನಿ, ಕೊಡ್ತೀನಿ, ಕೊಟ್ಟು ನಾನು ನೀನು ನಿಷ್ಠೂರ ಆಗೋದು ಬೇಡ, ಆಮೇಲೆ ನೀನು ಈಗಲೇ ತೊಂದರೆಯಲ್ಲಿದೆಯಾ, ಒಂದು ಕೆಲಸ ಮಾಡೋದು, ನಾನು ನಿನಗೋಸ್ಕರನ ಅಂತಲರೂ ತೊಂದರೆ ಇಲ್ಲ, ನಾನೊಂದು ರೈಟ್ಸ್ ತೆಗೆದಿಟ್ಕೊಂಡಿದ್ದೀನಿ, ಅದು ರೀಮೇಕ್ ಕೆ ಭಾಗ್ಯರಾಜದು ಡಾರ್ಲಿಂಗ್ ಅಂತ, ಅದನ್ನು ಸದ್ಯ ಮಾಡಬಾರ್ದು ಅಂತ ಇದ್ದೆ. ಈಗ ನೀನು ತೊಂದರೆಯಲ್ಲಿದೆಯಾ, ಈಗ ನೀನು ರೀಮೇಕ್ ಮಾಡ್ತೀನಿ ಅನ್ನಂಗಿದ್ರೆ ನಿನಗೆ ನಾನು 5 ಲಕ್ಷ ಕೊಡ್ತೀನಿ, ಅದನ್ನು ಯಾವ ಲೆಕ್ಕಕ್ಕಾರು ಇಟ್ಕೊಳ್ಳೋಣ, ಇಲ್ಲ ರೆಮ್ಯುನರೇಷನ್ ಲೆಕ್ಕದಲ್ಲಿ 2000ನೇ ಇಸ್ವಿ ಅವಾಗ ಆಲ್ಮೋಸ್ಟ್ ನಾನು 5 ಲಕ್ಷ ರೆಮ್ಯುನರೇಷನಿಗೆ ಬಂದಿದ್ದೆ. ನಾನು ಮಾಡಲ್ಲ ಅಂತ. ಪಾಪ ಅವ್ರು ನಮ್ಮನೆಗೆ ಫ್ಯಾಮಿಲಿ ಫ್ರೆಂಡ್ ಥರ ಇದ್ದರು. ಅವರು ಒಂದು 2-3 ಜನ ಫ್ರೆಂಡ್ಸ್ಗಳೇ ಬಂದರು. ನನ್ನ ಹೆಂಡ್ತಿಗೆ ಬುದ್ಧಿ ಹೇಳಿದ್ರು, ಅಲ್ಲಿ ಇದು ಮಾಡಿ ಅಂದರು, ನಿಮ್ಮ ಗಂಡಿಗೆ ಬುದ್ಧಿ ಇಲ್ಲ, ಕಷ್ಟದಲ್ಲಿದ್ದಾನೆ, ಸಾಲ ಕೇಳಿದ್ರು. ನಾನು ಆಯ್ತಪ್ಪ ಸಾಲ ಯಾಕೆ ಮಾಡ್ತೀಯ, ನಾನು ಇದನ್ನು ಮಾಡಿಕೊಡು ಅಂದೆ. ಇನ್ನೂ ಏನೋ ರೀಮೇಕ್ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತಾರೆ. ಅವಾಗ ಪಾಪ ನಮ್ಮ ಫ್ಯಾಮ್ಲಿಯವರೆಲ್ಲ ಕೂತ್ಕೊಂಡು, ನಮ್ಮ ನಾದಿನಿಯರು ಎಲ್ಲ ಕೂತ್ಕೊಂಡು ಎಲ್ಲ ಮಾಡಿ ಅಂದಿದ್ದಕ್ಕೆ ಕ್ರಿಮಿ ನಂಬರ್ 1 ಅಂತ ಹೇಳಿ ಪ್ರೇಮ ಮತ್ತು ರಮೇಶ್ನ ಹಾಕ್ಕೊಂಡು ಒಂದು ಪಿಕ್ಚರ್ ಮಾಡೋದು. ಬಟ್ ಅದು ಕತೆ ಹಳೆಯದಿತ್ತು, ಆದ್ದರಿಂದ ಅದು ಹೇಳ್ಕೊಳ್ಳೋ ಮಟ್ಟದಲ್ಲಿ ಓಡಲಿಲ್ಲ. ಒಟ್ಟಿನಲ್ಲಿ ಅದೊಂದು ರೀಮೇಕ್ನೂ ಮಾಡಬೇಕಾಗಿ ಅನಿವಾರ್ಯತೆ ಬಂತು. ಮುಂದೆ ಒಂದಷ್ಟು ಡಾಕ್ಯುಮೆಂಟ್ರೀಸ್ಗಳು ಸತತವಾಗಿ ಮಾಡಿ ಹೆಂಗೆಂಗೋ ಮಾಡಿ ಇದರಿಂದ ಒಂಚೂರು ಮುಕ್ತನಾದೆ. ಅಷ್ಟೊತ್ತಿಗೆ ಹಲೋ ಅಂತ ಇನ್ನೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಕ್ಕೆ ಹೋದೆ. ಆದರೆ
ನನ್ನ ಕತೆ ಕೇಳಿ ನಿಮಗೆ ಉಸಿರು ಬರ್ತಾಯಿದೆ. ಹೌದು. ಅಲ್ಲ ಹಲೋ ಅಂತ ಒಂದು ಪಿಕ್ಚರ್ ಮಾಡೋಕ್ಕೆ ಹೋದೆ. ಇದ್ರ ಮಧ್ಯದಲ್ಲಿ ಮತ್ತೆ ಇನ್ನೊಂದು 8 ಲಕ್ಷ ಕಳ್ಕೊಂಡೆ. ಹೆಂಗೆಂಗೋ ಮಾಡಿದೆ. ಆಮೇಲೆ ಮಿಸ್ ಕ್ಯಾಲಿಫೋರ್ನಿಯಾ ಅಂತ ಒಂದು ಪಿಕ್ಚರ್ ಮಾಡೋಕ್ಕೆ ಬಂದೆ. ಅದು ಏನಾಗಿದೆ, ಅದರದ್ದು ಒಂದು ಕತೆ ಭಾರಿ ಮಜಾ ಇದೆ. ಅದೊಂದು ಬೇಕಾದ ಕತೆ ಅದೊಂದು ಹೇಳ್ತೀನಿ. ಹೇಳಿ ಸರ್. ನನ್ನ ಫ್ರೆಂಡ್ ಒಬ್ಬ ರಾಮ್ಕುಮಾರ್ ಅಂತ ಇದ್ದ, ಅವನು ಅಮೇರಿಕದಲ್ಲಿರೋದು. ಅವರು ಇಲ್ಲಿಯವರೇ ಮೂಲತಃ. ಅವರು ಯಾರು ಸಿಂಗರ್ ಅವರು. ಈ ನೀ ನನ್ನ ನೆಚ್ಚಿನ ಹುಡುಗನ, ನನ್ನ ಮೆಚ್ಚಿನ ಹುಡುಗನ, ಯಾವುದು ನಾಲ್ಕು ಹೇಳಿದ್ದು, ನನ್ನ ಪ್ರೀತಿ ಹುಡುಗಿ. ನನ್ನ ಪ್ರೀತಿಯ ಹುಡುಗಿಯಲ್ಲಿ ಒಂದು ಹಾಡು ಹಾಡಿದ್ದಾನೆ ನೋಡಿ, ಮೂಡಲ್ಕೊಳ್ಕೆ. ಅವರು ನಾವಿರೋದು USA ಆಕಸ್ಮಿಕವಾಗಿ ನನಗೆ ಬಂದು ಈ ಪಿಕ್ಚರ್ ನಾನು ಅಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡುವಾಗ ಅವಾಗೊಂದು ಟ್ರ್ಯಾಕ್ ಹಾಡಕ್ಕೆ ಬಂದಿದ್ದರು ಮಾರುತೇಶ್ವರಂ ಪಿಕ್ಚರಿಗೆ. ಅವಾಗಿನಿಂದ ಪರಿಚಯ ಇತ್ತು. ಈಗ ಒಂದು ಸರಿ ಗಾಂಧಿ ಬಜಾರ್ ಸಿಕ್ಕಿದ್ರು, ನಮ್ಮನೆ ಇಲ್ಲೇ ರೀ ಶಂಕರ ಮಠ ಬನ್ನಿರಿ ಅಂತ ಕಾರ್ಡ್ ಕೊಟ್ಟರು. ಇಲ್ಲ ಆಯಿತು. ಅವಾಗ ನಾನು ಆಲ್ರೆಡಿ ಇದಾಗಿದ್ದೆ, ನನ್ನ ಬಗ್ಗೆ ಎಲ್ಲ ಅವ್ರು ಕೇಳಿದರು. ಮನೆಗೆ ಹೋದಾಗ ಏನಾಯಿತು, ನೋಡ್ರಿ ಒಬ್ಬರು ಇವರಿದ್ದಾರೆ, ರವಿ ದತ್ತಾತ್ರೇಯ ಅಂತ ಇದ್ದಾರೆ, ಅವ್ರದ್ದೊಂದು ಇದಿದೆ, ಒಂದು CD ಮಾಡಿದ್ದಾರೆ. ಅವರಿಗೆ ಏನಾದ್ರು ಹಾಡನ್ನು ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಮ ಫಿಲಮಿಗೆ ಬೇಕಾದರೆ ಅವರಿಗೆ ಮ್ಯೂಸಿಕ್ ಪೋರ್ಷನ್ನು ಅಥವಾ ಒಂದು ಅರ್ಧ ಭಾಗನೋ ಇನ್ವೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಅವ್ರು ನೋಡಿ ನಿಮ್ಮ ಲೆಕ್ಕಕ್ಕೆ, ನಿಮ್ಮ ಅದೃಷ್ಟಕ್ಕೆ ನೆಕ್ಸ್ಟ್ ವೀಕ್ ಬರ್ತಾ ಇದ್ದಾರೆ, ರಜೆ ಇಲ್ಲ ಮಕ್ಕಳಿಗೆ, ಬರ್ತಾ ಇದ್ದಾರೆ ಸದಾಶಿವನಗರದಲ್ಲಿ ಮನೆ ಅಂದರು. ಹಾಡು ಕೇಳಿದೆ. ಹಾಡು ಕೇಳಿದ್ರೆ ಒಂದು 3 ಸಾಂಗ್ ಚೆನ್ನಾಗಿತ್ತು. ಟೋಟಲಿ ಒಂದು 10 ಸಾಂಗ್ ಇತ್ತು. ಅದು 3 ಸಾಂಗ್ ನಂಗೆ ಚೆನ್ನಾಗಿ ಇಷ್ಟ ಆಯಿತು. ಇಷ್ಟ ತೊಂದರೆ ಇಲ್ಲ, ಒಂದು 2-3 ಸಾಂಗ್ ಯೂಸ್ ಮಾಡ್ಕೊಬೋದು. ಯಾವುದಕ್ಕೂ ಒಂದು ಸರಿ ಭೇಟಿ ಮಾಡಿಸಿ ನೋಡೋಣ ಅವ್ರದ್ದು ಏನಿದೆ ಅಂತ ತಿಳ್ಕೊಂಡು, ಆಮೇಲೆ ಒಂದು ವೇಳೆ ರಿಸ್ಕ್ ತೊಗೊಂಡ್ರು ನಮಗೇನಾದ್ರು ಹೆಲ್ಪ್ ಆಗಂಗಿದ್ರೆ ರಿಸ್ಕ್ ತೊಗೊಳ್ಬೋದು. ಹಾಡು ಯೂಸ್ ಮಾಡ್ಕೊಳ್ಳೋದೇನು ದೊಡ್ಡದಲ್ಲ, ನೋಡೋಣ. ಬಂದರು ವಿಲ್ಸನ್ ಮ್ಯಾನರಲ್ಲಿ. ಅವ್ರದ್ದೆಲ್ಲ ಅಲ್ಲಿಂದ ಬಂದವ್ರದ್ದೆಲ್ಲ ಅದೇ ಅಲ್ಲ, ಸಂಜೆ ಡಿನ್ನರಿಗೆ ಅಲ್ಲೇ ಇನ್ವೈಟ್ ಮಾಡು. ಡಿನ್ನರಿಗೆ ಕರೆದ್ರು. ನಾನು ರಾಮ್ ಪ್ರಸಾದ್ ಅವರೆಲ್ಲ ಸೇರಿಕೊಂಡು ಹೀಗೆ ಮಾತಾಡ್ತಾಯಿದ್ರು. ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಆದ್ಕೂಡಲೇ ಹಾಡು ಕೇಳಿದ್ರ ಅಂದರು. ಹಾಡು ಕೇಳಿದೆ ಸರ್, ಚೆನ್ನಾಗಿದ್ದಾವೆ ಅಂದಾಗ, ಹೌದಾ ನೀವು ಎಷ್ಟು ಪಿಕ್ಚರ್ ಮಾಡಿದ್ದೀರಾ ಸರ್? ನಾನು ಒಂದು 15 ಪಿಕ್ಚರ್ ಮಾಡಿದ್ದೀನಿ ಸರ್. ಅವಾಗ 15 ಆಗಿತ್ತು. 15 ಪಿಕ್ಚರ್. ಅದೇ ರಾಮ್ ಹೇಳಿದ್ರು, ಈ ಥರ ಒಳ್ಳೆ ಡೈರೆಕ್ಟ್ರು, ನಿಮ್ಮ ಸಾಂಗ್ ಬೇಕಾರೆ ಅವರಿಗೆ ಒಂದು 2-3 ಸಾಂಗ್ ಇಷ್ಟ ಆಗಿದೆ ಅಂತ ಹೇಳಿದ್ರು. ನೀವು ಯಾವ್ದಾದ್ರು ಕತೆಗಳಿದ್ದರೆ ನೀವು ಹೇಳಿ ನೋಡೋಣ, ಅಲ್ಲಿ ಶೂಟಿಂಗ್ ಮಾಡೋಂಗಿರಬೇಕು. ಆ ಥರದ್ದು ಯಾವ್ದಾದ್ರು ಇದ್ದರೆ ನೋಡೋಣ, ಯೋಚನೆ ಮಾಡೋಣ ಅಂತ. ಇನ್ನೂ ಅರ್ಧ ಮನಸ್ಸು, ಅವರು ಅರ್ಧನೂ ಅಲ್ಲ, ಕಾಲು ಭಾಗ ಮನಸ್ಸು ಅಲ್ಲೇ ಹೇಳಿದ್ರು. ನಿಮ್ದು ಯಾವ್ದಾದ್ರು 1-2 ಹಳೆ ಪಿಕ್ಚರ್ ಹೇಳಿ ನೋಡೋಣ ಅಂದರು. ನಾನು ಅವಾಗ ಉದ್ಭವ, ಯಾರಿಗೂ ಹೇಳಬೇಡಿ, ಉದ್ಭವ, ಗಣೇಶನ ಉದ್ಭವ, ಅದು ನಿಮ್ದಾ? ಯಾರಿಗೂ ಹೇಳಬೇಡಿ ಅಂದರೆ ಅದೇ ವಿನಯ ಪ್ರಸಾದ್ ಮಾಡಿದ್ದಾರಲ್ಲ, ಅದು ನಿಮ್ಮದೇನಾ? ಹೆಂಡತಿ ಕಡೆ ನೋಡಿದ್ರು, ಮಗಳ ಕಡೆ ನೋಡಿದ್ರು, ರಾಮ್ ಪ್ರಸಾದ್ ಕಡೆ ನೋಡಿದ್ರು. ರಾಮ್, ಒಂದು ಕೆಲಸ ಮಾಡಿ, ಆ ಪಿಕ್ಚರ್ನ ನಾವು ಬೇಜಾರಾದಾಗ ಮನೇಲಿ ಎಷ್ಟು ನೋಡ್ತೀವೋ ನಮಗೆ ಗೊತ್ತಿಲ್ಲ. ಅಷ್ಟು ಅಭಿಮಾನಿ ಆಗಿಬಿಟ್ಟಿದ್ವಿ 2 ಪಿಕ್ಚರಿಗೂ. ಅವ್ರು ನಿಜಕ್ಕೂ ನಮಗೇನೋ ನನ್ನ ಮ್ಯೂಸಿಕ್ಕಿಗೆ ಅವ್ರು ಎನ್ಕರೇಜ್ ಮಾಡ್ತಾರೆ ಅಂದರೆ, ಒಂದು ಆಯಿತು ನಾನೊಂದು ಪಿಕ್ಚರ್ ಮಾಡ್ತೀನಿ, ಕತೆ ರೆಡಿ ಮಾಡಲಿ, ಮಾಡೋಣ ಅಂದರೆ. ಯಾಕೆ ಹೇಳಿದೆ ಅಂದರೆ, ಆ 2 ಪಿಕ್ಚರ್ ನನ್ನನ್ನು ತುಂಬ ವರ್ಷ, ಎಷ್ಟೋ ವರ್ಷ ಆದಮೇಲೂ ಅಮೇರಿಕದಲ್ಲಿ ನನ್ನ ಅಭಿಮಾನಿಗಳು ನನಗೆ ಆಕೆ ಪಿಕ್ಚರ್ ಮೆಚ್ಕೊಂಡವ್ರು ಇದ್ದಾರೆ ಅಂತ ಆ 2 ಪಿಕ್ಚರ್ ಹೆಸರು ಹೇಳ್ತಾ ಇದ್ದಂತೆಯೇ ಅಲ್ಲಿವರೆಗೆ ಅರೆ ಮನಸ್ಸಿನಲ್ಲಿದ್ದವರು ಇಮ್ಮಿಡಿಯೇಟಾಗಿ ಡಿಸಿಷನ್ ತೊಗೊಂಡ್ರು. ಅಂದರೆ ಆಯಿತು. ಆಮೇಲೆ ಕತೆ, ನಾನೊಂದು ಕತೆ ಹೇಳಿದೆ. ಆ ಕತೆ ಮಾರ್ಚ್ 22 ಕತೆ ಹೇಳಿದೆ. ಅವ್ರಿಗೆ ಕತೆ ಇಷ್ಟ ಆಯಿತು. ಬಟ್ ಏನಂದರೆ ಅವ್ರಿಗೆ ಫಸ್ಟ್ ಮಾಡೋ ಪಿಕ್ಚರ್ ಅಲ್ಲಿ ಶೂಟ್ ಮಾಡಬೇಕು. ಅವ್ರಿಗೂ ಹೇಳ್ಕೊಳಕ್ಕೊಂದು, ನಾನು ಅಮೇರಿಕದಲ್ಲಿ ಶೂಟ್ ಮಾಡಿದೆ ಅನ್ನಂಗೆಲ್ಲ ಆಗ್ಬೇಕು ಆಗಿತ್ತು. ನಾಲ್ಕು ತಿಳಿದು ಒಂದು ಅದು ಅಮೇರಿಕ ಆಗಿತ್ತು. ಹಾಗಾಗಿ ಆ ಪಿಕ್ಚರ್ ನನಗೆ ಲಿಂಕ್ ಸಿಕ್ತು. ಅದರಲ್ಲಿ ದಿಗಂತನ್ನು ನಾವು ಫಸ್ಟ್ ಟೈಮು ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡೋದು. ಅದು ಬಂದು CN ಮುಕ್ತ ಅಂತೇಳಿ. ಅದು ಕತೆ ಏನಂದರೆ, ನನಗೇನಾಯ್ತು, ಈ ಒಂದು ಅಮೇರಿಕಾ ಅಲ್ಲ, ಅದು ಮಿಸ್ ಕ್ಯಾಲಿಫೋರ್ನಿಯಾ ಕತೆ ಒಂದು ಥ್ರೆಡ್ ನನ್ನಲ್ಲಿ ಬಂತು. ಅದನ್ನು ನಾನು ಈ ಪ್ರೊಡ್ಯೂಸರ್ಗೆ ಹೇಳಿದಾಗ ಅವರು, ಇದು ಕರೆಕ್ಟಾಗಿದೆ, ನಮ್ಮ NRI ಇದಕ್ಕೂ ಇಲ್ಲಿಗೂ ಕರೆಕ್ಟಾಗಿದೆ, ಇದನ್ನು ಮಾಡೋಣ. ನಾನೇನು ಮಾಡಿದೆ, ಆವಾಗ ನನ್ನ ಮೊದಲಿಂದ ನಾವೆಲ್ ಬರ್ತಾಯಿದ್ದೆ. ಮಧ್ಯದಲ್ಲಿ ನನ್ನದೇ ಕತೆ ಮಾಡ್ತಾಯಿದ್ದೆ. ಮತ್ತೆ ನಾವೆಲ್ ಬೇಕು, ಏನು ಮಾಡಲಿ ಅಂಥೇಳಿ ಇಮ್ಮಿಡಿಯೇಟ್ಲಿ CN ಮುಕ್ತನಿಗೆ ಫೋನ್ ಮಾಡಿದೆ.
ನಂಗೆ ಪರಿಚಯ. ಅವಾಗ ಎಲ್ಲ ರೈಟ್ರುಗಳು ನಂಗೆ ಪರಿಚಯ. ನಮ್ಮ ಇವಳಿದ್ಲಲ್ಲ ಇದದು ಬಾಡದು ಎಲ್ಲ ಬಾಡಲ್ಲ ಇವಳು ತುಮಕೂರಿನವ್ರು ಎಮ್ ಕೆ ಅಂದರೆ ಇವರು ಸಾಯಿಸುತ್ತೆ ಎಲ್ಲರನ್ನೂ ಕಂಟಿನ್ಯೂ ಅವರಿಗೆಲ್ಲ ನಾನು ನನ್ನ ಬಗ್ಗೆ ಗೊತ್ತಾಗ್ಬಿಟ್ಟಿತ್ತು. ಅಶ್ವಿನಿ ಅವರು ಇವರೆಲ್ಲ ವರ್ಕ್ ಮಾಡಿದ್ನಲ್ಲ, ಹಾಗಾಗಿ ಸರಿ ಆಗಿರಾಗೇನಾಯಿತು, ಸಿ ಎನ್ ಮುಕ್ತ ಒಂದು ಸರಿ ಸಿಕ್ಕಿ ಹೇಳಿದರು, ಸರಿ ಅದು ಅಥವಾ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಥ್ರೆಡ್ ಇದ್ದರೆ ಹೇಳಿ ಸರ್, ನಾನು ಅದನ್ನು ಬುಕ್ ರೂಪದಲ್ಲಿ ಬರ್ಕೊಡ್ತೀನಿ, ನಿಮಗೆ ಅದು ಹೆಲ್ಪ್ ಆಗುತ್ತೆ ಅಂದಿದ್ರು. ಇವಾಗ ಏನಾಯಿತು, ಇದನ್ನು ನಾನು ಮೈಸೂರಿಗೆ ಫೋನ್ ಮಾಡಿದೆ. ನನಗೆ ಅವ್ರ ಪರಿಚಯ ಹೇಗೆ ಅಂದರೆ, ಅವ್ರ ಅಕ್ಕ ನಂಗೆ ಪರಿಚಯ ಇತ್ತು, ಪದ್ಮಜ ಸುಂದರೇಶ್ ಅಂತ. ಪುತ್ರವಾತ್ಸಲ್ಯ ಅಂತ ಒಂದು ಪಿಕ್ಚರ್ ಮಾಡಿದ್ದೆ, ಅನಂತ ನಾಗಲಕ್ಷ್ಮಿ, ಅದು ಅವ್ರದ್ದೇ ಕತೆ. ಹಾಗಾಗಿ ಅದಕ್ಕೆ ನೋಡಿ ಕತೆ ನಾನು ಹೇಳಿ ಟೋಟಲಿ ಬರ್ಸಿದ್ದು. ಆ ಎಮ್ಮ ಬರೆದ್ರೆ ಪಿಕ್ಚರು ಆಯಿತು. ಆ ವರ್ಷದ ಸ್ಟೇಟ್ ಅವಾರ್ಡಿಗೆ ಕಳಿಸಿದ್ರೆ ನಾವೇನು ಮಾಡಿದೆ, ನನ್ನ ಇದು ಮೂಲ ಕತೆ ಕೋಡ್ಲು ರಾಮಕೃಷ್ಣ, ಕಾದಂಬರಿ ಇವ್ರದ್ದು ಅಂತ ಬರೆದೆ. ಕಾದಂಬರಿ ಆಧಾರಿತ ಆದ್ದರಿಂದ ಆ ಎಮ್ಗೆ ಕೊಟ್ಟರು, ಸ್ಟೇಟ್ ಅವಾರ್ಡ್ ಬಂತು. ನಾನು ಸುಮ್ಮನೆ ನಾನೇ ಇದನ್ನೇ ಇಟ್ಕೊಂಡು ಮಾಡಿದರೆ ನನಗೆ ಅವಾರ್ಡ್ ಬರೋದು. ಹಾಗಾಗಿ ಕೆಲವು ಸರಿ ಅವಾರ್ಡಲ್ಲೂ ವಂಚಿತನಾಗಿದ್ದೀವಿ. ಒಟ್ಟು 5 ಅವಾರ್ಡ್ ಬಂದಿದೆ. ಒಂದು ಮಾರ್ಚ್ 22 ನ್ಯಾಷನಲಲ್ಲಿ ಲಿರಿಕ್ಸ್ ಎಲ್ಲ ಅವಾರ್ಡ್ ಬಂತು. ಬೆಂಗಳೂರು ಇದಕ್ಕೆ ಕರ್ನಾಟಕದಲ್ಲಿ ಸೆಕೆಂಡ್ ಬೆಸ್ಟ್ ಅವಾರ್ಡ್ ಬಂದಿದೆ, ಇನ್ನೂ ಅವಾರ್ಡ್ ಕೊಟ್ಟಿಲ್ಲ. ಹೀಗೆ ಒಟ್ಟು ಟೋಟಲಿ ಇದುವರೆಗೆ ಸದ್ಯಕ್ಕೆ ಕನ್ಕ್ಲೂಷನ್ ಕೊಟ್ಟಿರ್ತೀನಿ, ಆಮೇಲೆ ಮತ್ತೆ ಬೇಕಂದ್ರೆ ಟೋಟಲಿ ಇದುವರೆಗೆ ನಾನೊಂದು 30 ಪಿಕ್ಚರ್ಗಳನ್ನು ಮಾಡಿದ್ದೀನಿ. ಅದರಲ್ಲಿ 13 ನಾವೆಲ್ಲು, 9 ನನ್ನದೇ ಆದ ಕತೆ, ಉಳಿಕೆದೆಲ್ಲ ಬೇರೆ ರೈಟ್ರುಗಳದ್ದು ತೊಗೊಂಡಿದ್ದೀನಿ. ಅದರ ಮಧ್ಯದಲ್ಲಿ 8 ಚಿತ್ರಗಳನ್ನು ನಾನೇ ನಿರ್ಮಾಣ ಮಾಡಿದ್ದೀನಿ. ಅದೊಂದು ನಾನು ಹೇಳ್ಕೊಳ್ಳೋಕ್ಕೆ ಏನಾದರೂ ಇದೆ ಅಂದರೆ ಅದು ಒಂದು ಇದೆ. ಜೊತೆಗೆ ಸಾಕಷ್ಟು ಜನರನ್ನು ನಾನು ಇವತ್ತು ಬೆಳ್ಳಿತೆರೆಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ. ಉದಾಹರಣೆ ಫಸ್ಟ್ ಗುರುಕಿರಣ್, ಅದಾದಮೇಲೆ ಶಿವಧ್ವಜ್ ಅಂತ ನಿಮಗೆ ಗೊತ್ತಿರುವ ಅವನನ್ನು ತುಡರ್ ಪಿಕ್ಚರ್ನಲ್ಲೇ ಇಂಟ್ರೊಡ್ಯೂಸ್ ಮಾಡಿದೆ. ಕಾದಂಬರಿ ಅನ್ನೋ ಪಿಕ್ಚರ್ನಲ್ಲಿ ರಾಜೇಶ್ ಕೃಷ್ಣನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ನಾನು. ಹಾಡು ಅದು ಆ್ಯಕ್ಚುಲಿ ಏನಾಯಿತು, ಹಂಸಲೇಖ ಅವರು ಟ್ರ್ಯಾಕ್ ಹಾಡಿಸಿದ್ರು ರಾಜೇಶ್ ಕೃಷ್ಣನ ಹತ್ರ. ಮೇನ್ ಸಿಂಗರ್ ಆಗಿ ಮನು ಅಂತ ಒಬ್ಬರೇ ಸಿಂಗರ್, ಅವ್ರು ಕರೆಕ್ಟ್, ಅವ್ರ ಹತ್ರ ಹಾಡ್ಸೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದರು. ನಾನೇನು ಮಾಡಿದೆ, ಇವನು ಟ್ರ್ಯಾಕ್ ಸಿಂಗಿಂಗ್ ಕೇಳಿಬಿಟ್ಟು ನನಗಿಷ್ಟ ಆಯಿತು. ನಾನು ಬೇರೆ ಪ್ರೊಡ್ಯೂಸರ್ ಬೇರೆ, ಮನು ಅಲ್ಲಿಂದ ಕರೆಸಿ ಹಾಡಿಸೋದು ಇದೆಲ್ಲ ಇತ್ತಲ್ಲ, ಇದಕ್ಕೆ ನಾನು ಬೇಡ ಸರ್, ಈ ವಾಯ್ಸೇ ಚೆನ್ನಾಗಿದೆ, ಇವನ ಕೆಲೆ ಹಾಡ್ಸೋಣ. ಈ ವಿಚಾರದಲ್ಲಿ ನನಗೂ ಹಂಸಲೇಖಕ್ಕೊಂದು ಸ್ವಲ್ಪ ಇದಾಗಿ ಕೊನೆಗೂ ಅದೇ ಲಾಸ್ಟ್ ಪಿಕ್ಚರ್ ರಿಕಾರ್ಡಿಂಗ್ನೂ ಸಹ ಅವರು ಶಾಕ್ಸ್ ರಾಜನ್ ಕೈಲಿ ಮಾಡೋಕ್ಕೆ ಬಿಟ್ಟರು ಹೊರತು ಅವ್ರು ಬರಲಿಲ್ಲ. ನನ್ನನ್ನೇ ಇದು ಮಾಡಿಬಿಟ್ನಲ್ಲ, ನನಗೆ ಆ ವಾಯ್ಸ್ ಇಷ್ಟ ಆಗಿದೆ, ನಾನು ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್, ಅವನ ಕೈಲಿ ಹಾಡಿಸಿ ಕೊನೆಗೆ ರಾಜೇಶ್ ಕೃಷ್ಣನ ಹತ್ರ ಹಾಡಿಸಿದ್ರು. ರಾಜೇಶ್ ಕೃಷ್ಣ ಫುಲ್ ಫ್ಲೆಡ್ಜಡ್ ಇದಾಗಿ ಹಾಡಿರೋದೇ ನನ್ನ ಪಿಕ್ಚರ್ ಕಾದಂಬರಿ, ಫಸ್ಟ್ ಪಿಕ್ಚರ್. ಇವತ್ತು ಹೇಳ್ತಾ ಇದ್ದಾನೆ ಕೆಲವು ಕಡೆ. ಹಾಗಾಯಿತು. ಹಾಗೆ ಇದ್ದಾಗ ನೀ ಮುಡಿದ ಮಲ್ಲಿಗೆ ಅಂತ ಒಂದು ಪಿಕ್ಚರ್ ಮಾಡಿದೆ, 40 ಲಕ್ಷ ಹೇಳಿದ್ನಲ್ಲ, ಅದಕ್ಕೆ ಭಾವನನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಪಿಕ್ಚರು ಓಡಿದ್ರು, ಅವಳಿಗೆ ಬೆಸ್ಟ್ ಆರ್ಟಿಸ್ಟ್ ಅವಾರ್ಡ್ ಬಂತು. ಹೀಗೆ ಹೋಯಿತು ಜರ್ನಿ. ಅಷ್ಟೊತ್ತಿಗೆ ದಿಗಂತು ಮಿಸ್ ಕ್ಯಾಲಿಫೋರ್ನಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಹೀಗೆ ಸಾಕಷ್ಟು. ಮತ್ತು ಇದು ಮಾರ್ಚ್ 22ನಲ್ಲಿ 2 ಹೀರೋ 2 ಹೀರೋಯಿನ್ಗಳನ್ನು ಸಹ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೆ. ಹೀಗೆ ನಡೀತಾ ಇದೆ, ನಿಂತಿಲ್ಲ. ಉದ್ಭವನ ಎಲ್ಲಿ ಹೋದ್ರೂ ಜನ ಕೇಳ್ತಾಯಿದ್ರು, ಸಾರ್ ಉದ್ಭವನ್ನೇ ಪಾರ್ಟ್ 2 ಮಾಡಿ ಸರ್ ಅಂತ. ಅದೊಂದು ನನಗೆ ಆಸೆ ಇತ್ತು, ಪ್ರಾರಂಭದ ದಿನಗಳಲ್ಲಿ ಇರಲಿಲ್ಲ, ಕ್ರಮೇಣ ಬಂತು. ಯಾಕೆ ಮಾಡಬಾರ್ದು? ಅದು ಅಲ್ಲದೆ ಮಾರ್ಚ್ 22 ಆದಮೇಲೆ ನನಗೊಂದು ಒಳ್ಳೆ ಕತೆ ಸಿಗಲಿಲ್ಲ. ಇದರದ್ದು ಕೆಲವು ಘಟನೆಗಳೆಲ್ಲ ಬರ್ಕೊಳ್ತಾ ಇದ್ದೆ ಮತ್ತೆ ಉದ್ಭವಕ್ಕೆ, ಇದನ್ನು ಮಾಡ್ಬೋದು, ಈ ಸೀನ್ ಮಾಡ್ಬೋದು, ಇಂಥದ್ದೊಂದು ಸೀನ್ ಮಾಡ್ಬೋದು ಅಂತ. ಅದನ್ನೇ ಒಂದಿನ ಗ್ಲ್ಯಾನ್ಸ್ ಮಾಡ್ತಾ ಇದ್ದಾಗ ಅರ್ಧಕ್ಕರ್ಧ ಫಿಲಮ್ ಅಲ್ಲೇ ಸಿಕ್ಬಿಡ್ತು. ಇನ್ಯಾಕೆ ಇದು ಮಾಡಬಾರ್ದು ಅಂತ ಹೇಳಿ ನಮ್ಮ ಸ್ನೇಹಿತರನ್ನೆಲ್ಲ ಇಟ್ಕೊಂಡು ಅದನ್ನು ಕೆ ನಂಜುಂಡ ಪಾಟೀಲ್ ಅಂತ ಒಬ್ಬ, ಅವನು ಎಲ್ಲ ಕೂತ್ಕೊಂಡು ಅದನ್ನು ಸ್ಕ್ರಿಪ್ಟ್ ಮಾಡಿದು. ಅದನ್ನು ಕತೆ ಯಾರಿಗೂ ಹೇಳಿದೆ, ಅವರು ಇಂಟ್ರೆಸ್ಟ್ ಕೊಟ್ಟರು, ಪಿಕ್ಚರ್ ಮಾಡಿದು, ಅದು ನಡೆದೋಯ್ತು. ನನ್ನ ಇದರಲ್ಲಿ ಒಂದೇ ಒಂದು ಕೊರಗಿತ್ತು, ಅದು ಭಾರಿ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಈಡೇರಿದ್ದು ಅಂದರೆ ಮಾರ್ಚ್ 22 ನಾನು ತಣ್ಣೀರು ಬಂತಲ್ಲ ಬಾಲಚಂದರ್ದು, ಆ ಚಿತ್ರವನ್ನು ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ಈ ಥರದ ನೀರನ್ನೇ ಪ್ರಧಾನವಾಗಿ ಇಟ್ಕೊಂಡು ಒಂದು ಕತೆ ಮಾಡಬೇಕು ಅಂತ ಹೇಳಿ
92-93ರಲ್ಲಿ ಬಾಬ್ರಿ ಮಸೀದಿ ಇಶ್ಯೂ ಆದಾಗ ಯಾಕೆ ಮಾಡಬಾರ್ದು, ಒಂದು ಊರಿನಲ್ಲಿ ನೀರಿನ ಸಮಸ್ಯೆ, ಆ ಬರಗಾಲದ ಊರಿನ ಸಮಸ್ಯೆಯಲ್ಲಿ ಹಿಂದೂ ಮುಸ್ಲಿಮ್ನೇ ಇಟ್ಕೊಂಡು ಯಾಕೆ ಒಂದು ಕತೆ ಮಾಡಬಾರ್ದು ಅನ್ನೋ ಐಡಿಯಾ ಅವಾಗ ಬಂದು ಅನಂತ್ ಸರ್ ಹತ್ರ ಹೋಗಿ ಹೇಳಿದಾಗ ಅನಂತ್ ಸರ್ ಹೇಳಿದ್ರು, ಬೇಡ ಈಗ ಸದ್ಯ ಬೇಡ, ಈಗ ಬಾಬ್ರಿ ಮಸೀದಿ ಗಲಾಟೆ ಎಲ್ಲ ಆಗಿ ನಡೀತಿದೆ, ಹಿಂದೂಗಳು ಈಗ ಮಾಡಿದ್ರೆ ಗಲಾಟೆ ಆಗುತ್ತೆ, ಬಿಡೋದಿಲ್ಲ ಈ ಮಸೀದಿ ಒಡೆಯೋದು ಅಂದರೆ, ಅದಕ್ಕೆ ಬೇಡ ಈಗ ಸುಮ್ಮನಿರು ಅಂದರು. ಹಾಗೇ ತಳ್ಕೊಳ್ತಾ ಬೇರೆ ಎಲ್ಲ ಮಾಡ್ತಾ ಬಂದು ಸುಮಾರು ನಾನು ಅನಂತ್ ಸರ್ ಜೊತೆ ಒಂದು 10 ಪಿಕ್ಚರ್ ಮಾಡಿದ್ದೀನಿ. ಹೀಗೆ ಇರುವಾಗ ಏನಾಯಿತು, ಈ ಮಾರ್ಚ್ 22ನ ಸಂತೋಷ್ ಲಾಡು ಇಲ್ಲ, ಈ ಕತೆ ಫಸ್ಟ್ ಶಿವರಾಜ್ ಕುಮಾರ್ ಅವ್ರಿಗೆ ಹೇಳಿದ್ರು. ಶಿವರಾಜ್ ಕುಮಾರ್ಗೆ ಹೇಳಿದಾಗ ಕತೆ ಅದೇನಾಯಿತು, ನಾನು ನೀ ಮುಡಿದ ಅಲ್ಲ ಇದು ಎಂಥ ಪ್ರೇಮವಯ್ಯ ಪಿಕ್ಚರಿಗೆ ಹೀರೋಯಿನ್ ಹುಡುಕೋ ಸಲುವಾಗಿ ಬಾಂಬೆ ಹೋಗಿದ್ದೆ. ಬಾಂಬೆನಲ್ಲಿ ನಾವು ಉಳ್ಕೊಂಡು ಹೋಟ್ಲ್ ಪಕ್ಕದಲ್ಲೇ ಶಿವರಾಜ್ ಕುಮಾರ್ದು AK-47 ಶೂಟಿಂಗ್ ಆಗ್ತಾಯಿತ್ತು. ಅಲ್ಲಿ ಎಲ್ಲ ಮಂಗಳೂರು ಹುಡುಗರೇ ಎಲ್ಲ ಹೋಟ್ಲಲ್ಲಿ. ಅವ್ರು ಹೇಳಿದ್ರು ಪಕ್ಕದಲ್ಲಿ ಶಿವರಾಜ್ ಕುಮಾರ್ ಇದ್ದಾರೆ, ಅವ್ರದ್ದು ಇದು ನಡೀತಾ ಇದೆ ಅಂದರು. ಸರಿ ಭೇಟಿಯಾದಂಗೂ ಆಯಿತು ಅಂತೇಳಿ ಹೋದಾಗ ಅವ್ರದ್ದು ಅವತ್ತು ಶೂಟಿಂಗ್ ಇಲ್ಲ, ಅವರಿಗೆ ಯಾವುದೋ ಕಾರಣಕ್ಕೆ ಶೂಟಿಂಗ್ ಇಲ್ಲ. ಹೀಗೆ ಮಾತಾಡುವಾಗ ಯಾವುದಾದ್ರು ಕತೆ ಇದ್ದರೆ ಹೇಳಿ ನೋಡೋಣ. ನಾನು ಈ ಹಿಂದೂ ಮುಸ್ಲಿಮ್ಸ್ ಕತೆನ ಹೇಳಿದೆ. ಭಾರೀ ಇಷ್ಟ ಆಗಿಬಿಟ್ಟು ಇಮ್ಮಿಡಿಯೇಟಾಗಿ ಏನು ಹೇಳಿದ್ರು, ನೀವೊಂದು ಕೆಲಸ ಮಾಡಿ, ಅವಾಗ ತಾನೇ ಇದು ಬಂದಿತ್ತು, ಮೊಬೈಲ್ ಬಂದಿತ್ತು ಅವರಿಗೆಲ್ಲ, ನಾವು ತೊಗೊಂಡಿರಲಿಲ್ಲ, ಆಲ್ಮೋಸ್ಟ್ 2000ರಲ್ಲಿ. ನೀವೊಂದು ಕೆಲಸ ಮಾಡಿ, 2001 ಇರಬೇಕು, AK-47 ಶೂಟಿಂಗ್. ನೀವೊಂದು ಕೆಲಸ ಮಾಡಿ, ವರದಣ್ಣವ್ರಿಗೆ ಹೋಗಿ ಒಂದು ಸರಿ ಕತೆ ಹೇಳಿ ನೀವು, ನಾನು ಫೋನಲ್ಲಿ ಹೇಳಿಡ್ತೀನಿ ಇಂಥವ್ರು ಬರ್ತಾರೆ ಅಂತ ಹೇಳಿದ್ರು. ನಾವು ಸೀದಾ ವರದಣ್ಣವ್ರ ಹತ್ರ ಹೋಗಬೇಕು. ಆ ಟೈಮಲ್ಲಿ ಏನಾಗಿದೆ, ಕಾನೂರು ಹೆಗ್ಗಡ್ತಿ ಮತದಾನ ಎಲ್ಲ ಮಾಡಿದ ನಾರಾಯಣಗೌಡ್ರು ಅಂತ ಒಬ್ಬರು ಪ್ರೊಡ್ಯೂಸರು, ವಿಠಲ್ ಮೂರ್ತಿ ಅವರು ಸೇರಿ ಮಾಡಿದರು, ಗೊತ್ತಿರಬೇಕು. ಅವ್ರೇನು ಮಾಡಿದ್ರು, ನನಗೆ ಆಕಸ್ಮಿಕ ಪರಿಚಯ ಆಯಿತು. ಪರಿಚಯ ಆದಾಗ ಸರಿ ಯಾವ್ದಾದ್ರು ಕತೆ ಹೇಳ್ರಿ ಅಂದರು. ಈ ಕತೆ ಹೇಳಿದೆ, ಮಾರ್ಚ್ 22ನ ಕತೆ. ಚೆನ್ನಾಗಿದೆ ಹೇಳ್ರಿ, ಯಾರನ್ನ ಹಾಕಿ ಮಾಡ್ಬೋದು ರೀ ಅಂದರು. ಮಾಡಿದ್ರೆ ಶಿವರಾಜ್ ಕುಮಾರ್ನ ಹಾಕಿ ಮಾಡ್ಬೋದು ಅಂದಿದ್ದೆ. ಆಮೇಲೆ ನಾನು ಅಲ್ಲಿ ಹೋಗಿ ಶಿವರಾಜ್ ಕುಮಾರ್ ಕತೆ ಹೇಳಿದೆ. ಅವರು ಓಕೆ ವರದಣ್ಣ ಹತ್ರ ಕತೆ ಹೇಳಿ ಅಂತ ಹೇಳಿದ್ರಲ್ಲ, ಅವಾಗ ನಾನು ವರದಣ್ಣಗೆ ಹತ್ರ ಹೋದಾಗ ಈ ಪ್ರೊಡ್ಯೂಸರ್ನ ಕರ್ಕೊಂಡು ಅಲ್ಲಿ ಹೋದಾಗ ಅವ್ರಿಗೆ ಖುಷಿ ಆಯಿತು. ಒಳ್ಳೊಳ್ಳೆ ಪಿಕ್ಚರ್ ಮಾಡಿದ್ದೀರಾ, ಕಾನೂರು ಹೆಗ್ಗಡ್ತಿ ಮತದಾನ, ಡೈರೆಕ್ಟ್ರಿಗೂ ಒಳ್ಳೆ ಹೆಸರಿದೆ, ಆಯಿತು ಮಾಡೋಣ ಅಂತ ಕತೆ ಕೇಳಿ ಭಾರಿ ಇಂಪ್ರೆಸ್ ಆದರೂ ಇದು ಕತೆನೊಂದು ಸರಿ ಅಣ್ಣವ್ರಿಗೆ ಹೇಳ್ತೀನಿ ಅಂತ ವರದಣ್ಣವ್ರು ಹೇಳಿದ್ದಾರೆ. ವರದಣ್ಣವ್ರು ಹೋಗಿ ಅಣ್ಣವ್ರಿಗೂ ಕತೆ ಹೇಳ್ಬಿಟ್ಟಿದ್ದಾರೆ. ಅಣ್ಣವ್ರು ಒಂದು ಕತೆ ಕೇಳಿ ಇದಾಗ್ಬಿಟ್ಟಿದ್ದಾರೆ, ಎಂಥ ಕತೆ ಬಾಬಾ ಶಿವಣ್ಣಗೆ ಹೇಳಿ ಮಾಡಿಸ್ದಂಗಿದೆ ಅಂತ ಎಲ್ಲ ಆಯಿತು. ಆದ ಕೂಡಲೇ ಏನಾಯಿತು, ನೆಕ್ಸ್ಟ್ ಡೇ ನಾವು ಹೋದಾಗ ವರದಣ್ಣವ್ರು ಹೇಳಿದ್ರು, ಅಣ್ಣವ್ರಿಗೂ ಹೇಳಿದೆ, ಅಣ್ಣವ್ರಿಗೂ ಇಷ್ಟ ಆಗಿದೆ, ಕತೆ ತುಂಬ ಚೆನ್ನಾಗಿದೆ. ಅವಾಗ ಪ್ರೊಡ್ಯೂಸರ್ ಏನಂದರು, ಹಾಗಾದ್ರೆ ಮಾಡ್ಬೋದಾ, ಏನು ಕಾಂಟ್ರವರ್ಸಿ ಆಗಲ್ವಾ ಅಂದರು. ಕಾಂಟ್ರವರ್ಸಿ ಮಾತ್ರ ಆಗುತ್ತೆ, ವರದಣ್ಣವ್ರು ಹೇಳಿದ್ರು, ಕಾಂಟ್ರವರ್ಸಿ ಆಗುತ್ತೆ, ಪಿಕ್ಚರು ಕಾಂಟ್ರವರ್ಸಿ ಆಗುತ್ತೆ. ಪ್ರೊಡ್ಯೂಸರ್ ಹಿಂದೇಟ್ ಹಾಕೋರು, ಕಾಂಟ್ರವರ್ಸಿ ಆದ್ಮೇಲೆ ಪಿಕ್ಚರ್ ಮಾಡಿ ಏನು ಪ್ರಯೋಜನ, ಸಿಕ್ಕಾಕೊಡ್ತೀವಲ್ಲ ಅಂತ. ಕಾಂಟ್ರವರ್ಸಿ ಆಗಂಗಿದ್ರೆ ಇನ್ಯಾಕೆ ಮಾಡೋದು? ಇಲ್ಲ, ಕಾಂಟ್ರವರ್ಸಿ ಖಂಡಿತ ಆಗುತ್ತೆ. ಮಸೀದಿ ಹೊಡೆಯೋಕ್ಕೆ ಎಲ್ಲಿ ಸರ್ ಬಿಡ್ತಾರೆ ಇವರು ಯಾರು ಮುಸ್ಲಿಮ್ಸು ಅನ್ನೋಕ್ಕೆ ಶುರು ಮಾಡೋದು. ಸರಿ ನೋಡೋಣ ಹಾಗಾದರೆ ಬರ್ತೀವಿ ಅಂತೇಳಿ ವಾಪಸ್ ಬಂದು ಏನು ರೀ ಏನೋ ಒಂದು ಮಾಡೋಣ ಶಿವರಾಜ್ ಕುಮಾರ್ ಜೊತೆ, ಪಾಪ ವರದಣ್ಣ ಎಲ್ಲ ಅಷ್ಟು ಚೆನ್ನಾಗಿ ಕತೆ ಎಲ್ಲ ಮೆಚ್ಕೊಂಡ್ರು ಅಂದರೆ ಹಿಂಗಾಯ್ತಲ್ರಿ, ಒಂದು ಕೆಲಸ ಮಾಡ್ತೀರಾ ನೀವು, ಜುಗಾರಿ ಕ್ರಾಸ್ ಓದಿದ್ದೀರಾ ನೀವು? ಹೌದು ಸರ್ ಓದಿದ್ದೀನಿ. ಯಾವಾಗ ಓದಿದ್ರಿ? ಕಾಲೇಜ್ ಡೇಸಲ್ಲಿ ಓದಿದ್ದೀನಿ. ಅದನ್ನು ಇನ್ನೊಂದು ಸರಿ ಓದಿ, ಶಿವಣ್ಣನಿಟ್ಟು ಜುಗಾರಿ ಕ್ರಾಸ್ ಮಾಡೋಣ ಅಂದರು. ಶಿವರಾಜ್ ಕುಮಾರ್ಗೆ ಅಂದಾಗ ನನಗೆ ಇನ್ನೂ ಇದಾಯಿತು, ಜುಗಾರಿ ಕ್ರಾಸು ಓಕೆ ಅಂತ ಆಯಿತು. ಜುಗಾರಿ ಕ್ರಾಸ್ ಕತೆ ಕೇಳಿ ಶಿವಣ್ಣನೂ ಇಷ್ಟ ಆಯಿತು, ಇವರಿಗೂ ಇಷ್ಟ ಆಯಿತು. ಇನ್ನೇನು ಸ್ಕ್ರಿಪ್ಟೆಲ್ಲ ಮಾಡಿದ್ದು, ಸ್ಕ್ರಿಪ್ಟನ್ನು ಮೊದಲು ಸೂರಿ ಅಂತ ಹೇಳಿ ಅವನು ಮಾಡಿದ್ದ, ಅವನು ರೈಟ್ಸ್ ತೊಗೊಂಡಿದ್ದ, ಈ ಇದರಲ್ಲಿದ್ದ ETVಲಿ ಸೂರಿ ಅಂತ. ಅಲ್ಲ, ರಂಗಶಂಕರ ಸುರೇಂದ್ರನಾಥ್, ಆ 7 ಗಂಡ ಸೀರಿಯಲ್ ಆರ್ಟಿಸ್ಟ್ ಗಂಡ. ಅವನು 2 ಸರಿ ಆ ರೈಟ್ಸ್ ತೊಗೊಂಡು ಮಾಡೋಕ್ಕಾಗ್ದೇ ಹಾಗೆ ಬಿಟ್ಟಿದ್ದ.
ನಾವು ಹೋಗಿ ತೇಜಸ್ವಿ ಅವ್ರ ಮನೆ ಕಟ್ತಾಯಿದ್ರು ಇದರಲ್ಲಿ ಎಲ್ಲಿ ಮೂಡಿಗೆರೆಯಲ್ಲಿ. ನಾನು ನಾರಾಯಣಗೌಡರು ಹಾಸನ ನಾರಾಯಣಗೌಡರು ಹೋಗಿ ಅವ್ರಿಗೆ 3 ಲಕ್ಷನೇನೋ ಕೊಟ್ಟು ರೇಟ್ಸ್ ತೊಗೊಬಂದು MS ರಮೇಶ್ ಸ್ಕ್ರಿಪ್ಟ್ ಮಾಡ್ದ. ಎಲ್ಲ ಆಯಿತು. ಶಿವಣ್ಣಗೆ ಇಷ್ಟನೂ ಆಯಿತು. ಇನ್ನೇನು ಶುರು ಮಾಡಬೇಕು, ಹೀರೋಯಿನ್ ಒಂಚೂರು ಸೆಲೆಕ್ಷನಲ್ಲಿದ್ದು ಅಷ್ಟೊತ್ತಿಗೆ ಸಾಂಗ್ ರೆಕಾರ್ಡಿಂಗೂ ಆಗಿತ್ತು. ಇವನ ಗುರುಕಿರಣ್ ಇಟ್ಕೊಂಡು 5ರಲ್ಲಿ 3 ಸಾಂಗ್ನೂ ರೆಕಾರ್ಡಿಂಗ್ ಮಾಡಿದ್ದು. ಅಶೋಕ್ ಕಶ್ಯಪ್ಗೆ ಕ್ಯಾಮ್ರಾಮನ್ನಾಗಿ ಅಡ್ವಾನ್ಸ್ ಕೊಟ್ಟಿದ್ದು. ಅವ್ರದ್ದು ಡೇಟ್ ಕ್ಲಾಸ್ ಆಯಿತು ಅಂದಾಗ ಸುಂದರನಾಥ್ ಸುವರ್ಣಗೆ ಮತ್ತೆ ಅಡ್ವಾನ್ಸ್ ಕೊಟ್ಟು, ರಮೇಶ್ ಅರವಿಂದನ್ಗೆ ಹತ್ರ ಮಾತುಕತೆ ಆಗಿದ್ದು. ಅದರಲ್ಲೊಂದು ರಾಚಪ್ಪ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಹಾಂ, ಆ ಟ್ರೈನಲ್ಲೇ ಎಲ್ಲ ಇದ್ದಾರೆ. ಆಗಿರೋ ಟೈಮ್ನಲ್ಲಿ ಕರೆಕ್ಟಾಗಿ ಪ್ರೊಡ್ಯೂಸರಿಗೆ ಕಿಡ್ನಿ ಫೇಲ್ಯೂರಾಗಿ ತೀರ್ಕೊಂಡ್ರು. ಹಾಗಾಗಿ ಆ ಪಿಕ್ಚರು ಅಲ್ಲಿಗೆ ನಿಂತೋಯ್ತು. ನನ್ನ ಇದರಲ್ಲಿ ಅದೊಂದು ಪಿಕ್ಚರ್ ನಿಂತೋಯ್ತು. ಅದೊಂದು ಕೊರಗಿದೆ. ಆ ಸಾಂಗ್ ರೆಕಾರ್ಡಿಂಗು ಅದು ಇದು ಅದೆಲ್ಲ ಫೋಟೋಗಳಿದೆ. ಹೀಗಾಗಿ ನನ್ನ ಜರ್ನಿ ಈ ರೀತಿಲಿ ಬಂತು. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.